ಈ ನಹುಷನ ಮಗ ಯಯಾತಿ. ಅಂದರೆ ಯಯಾತಿ ಅಂದರೆ ಒಬ್ಬರೇ ಅಲ್ಲ, ಅನೇಕ ಮಂದಿ, ಯಯಾತಿ, ಯಯಾತಿ, ಸಂಯಾತಿ ಅಂತಲ್ಲ. ಅದರಲ್ಲಿ ಯಯಾತಿ ಬಹಳ ಪ್ರಸಿದ್ಧನಾದವನು. ಈ ಯಯಾತಿ ಏನಿದ್ದಾನೆ ಇವನು ಈ ಚಂದ್ರವಂಶದಲ್ಲಿ ಒಬ್ಬ ಪ್ರಮುಖನಾದ ರಾಜ. ಯಾಕಂದರೆ ಇವನಿಂದಾಗಿ ಈ ಚಂದ್ರವಂಶ ಮುಖ್ಯವಾದ 2 ಕವಲು ಹೊಡಿತದೆ. ಮುಖ್ಯವಾದ 2 ಕವಲುಂಟಾದದ್ದು ಇವನಿಗೆ ಯಯಾತಿಯಿಂದ. ಈ ಯಯಾತಿಯ ಕಥೆಯನ್ನು ಮಹಾಭಾರತ ನಮಗೆ ವಿಶೇಷವಾಗಿ ತಿಳಿಸ್ಕೊಂಡು ಹೋಗ್ತದೆ, ವಿಸ್ತಾರವಾಗಿ ತಿಳಿಸ್ಕೊಂಡು ಹೋಗ್ತದೆ. ಬಹಳ ಮುಖ್ಯವಾದ ಕಥೆಯಾದ್ದರಿಂದ ಏನು ಅಂತ ಹೇಳಿದರೆ, ಈ ಯಯಾತಿ ಒಮ್ಮೆ ತಾನು ಬೇಟೆಗೋಸ್ಕರ ಹೋಗಿರ್ತಾನಂತೆ. ಬೇಟೆಗೆ ಹೋದಾಗ ಒಂದು ಬಾವಿಯಲ್ಲಿ, ಅಂದರೆ ಒಂದು ಹಾಳು ಬಾವಿಯಲ್ಲಿ ಅಳತಾ ಇರುವಂತಹ ಧ್ವನಿ ಕೇಳಿಸ್ತಾ ಇದೆ. ಈ ರೀತಿ ಭಾಗವತ ಹೇಳುತ್ತದೆ. ಮಹಾಭಾರತದಲ್ಲಿ ಏನು ಹೇಳ್ತದೆ ಅಂದರೆ, ಇವನಿಗೆ ಸ್ವಲ್ಪ ಬಾಯಾರಿಕೆ ಆಯಿತಂತೆ. ಬಾಯಾರಿಕೆ ಆಗಿ ನೀರಿಲ್ಲಿದೆ ಅಂತ ಹುಡ್ಕೊಂಡು ಒಂದು ಬಾವಿಯನ್ನು ಬಗ್ಗಿ ನೋಡ್ತಾನಂತೆ. ಅಲ್ಲಿ ಒಬ್ಬಳು ಹೆಣ್ಣಿದ್ದಾಳೆ. ಅವಳು ಯಾರು ಅಂದರೆ ದೇವಯಾನಿ, ಶುಕ್ರಾಚಾರ್ಯರ ಮಗಳು. ದೈತ್ಯರ ಗುರುಗಳಾದಂತಹ ಶುಕ್ರಾಚಾರ್ಯರೇನಿದ್ದಾರೆ, ಶುಕ್ರಾಚಾರ್ಯರ ಮಗಳು. ಇವಳು ಯಾಕಪ್ಪ ಈ ಹಾಳು ಬಾವಿಗೆ ಬಿದ್ದಿದ್ದಾಳೆ ಅಂತೇಳಿದ್ರೆ ಅದೊಂದು ಕಥೆ. ಏನು ಅಂತೇಳಿದರೆ, ಈ ದಾನವರೇನಿದ್ದಾರೆ, ದಾನವರ ರಾಜ ಯಾರು ಅಂತೇಳಿದ್ರೆ ವೃಷಪರ್ವ ಅಂತ. ವೃಷಪರ್ವ ಅಂದರೆ ದೈತ್ಯರು ದಾನವರು ಅಂತ. ದೈತ್ಯರು ಅಂದರೆ ದ್ವಿತೀಯ ಮಕ್ಕಳು, ದಾನವರು ಅಂದರೆ ಧನುವಿನ ಮಕ್ಕಳು. ಆ ದಾನವರ ರಾಜನಾದಂಥ ವೃಷಪರ್ವ ಏನಿದ್ದಾನೆ, ವೃಷಪರ್ವನ ಮಗಳು ಶರ್ಮಿಷ್ಠ ಅಂತ. ಆ ವೃಷಪರ್ವ ರಾಜನಿಗೆ ಗುರುವಾಗಿದ್ದವನು ಯಾರು ಅಂತ ಹೇಳಿದ್ರೆ, ಅಂದರೆ ದೈತ್ಯರು ದಾನವರ ಗುರುಗಳಾರು ಅಂದರೆ ಶುಕ್ರಾಚಾರ್ಯರು. ಆ ಶುಕ್ರಾಚಾರ್ಯರ ಮಗಳು ದೇವಯಾನಿ ತುಂಬ ಚೆಲುವೆ ಅಂತೆ, ಬಹಳ ಚೆಲುವೆ, ಅಷ್ಟೇ ವಿದ್ಯಾವಂತಳು. ಅಷ್ಟು ಮಾತ್ರ ಅಲ್ಲ, ತಂದೆಗೆ ಇವಳು ಅಂದರೆ ಅಷ್ಟು ಪ್ರೀತಿ. ಶುಕ್ರಾಚಾರ್ಯರಿಗೆ ದೇವಯಾನಿ ಅಂದರೆ ಅಷ್ಟು ಪ್ರೀತಿ. ಈ ದೇವಯಾನಿ ಹಾಗೂ ಶರ್ಮಿಷ್ಠ ಇವರಿಬ್ಬರು ಕೂಡ ತಮ್ಮ ಸಖಿಯರೊಂದಿಗೆ ಜಲಕ್ರೀಡೆ ಆಡಲಿಕ್ಕೋಸ್ಕರ ಹೋಗಿದ್ದಾರಂತೆ. ನೀರಿನಲ್ಲಿ ಜಲಕ್ರೀಡೆ ಆಡ್ತಾ ಇದ್ದಾರಂತೆ. ಈ ಸಂದರ್ಭದಲ್ಲಿ ಇನ್ನೊಂದು ಘಟನೆ, ಅಂದರೆ ನೋಡಿ, ಒಂದು ಘಟನೆಗೆ ಇನ್ನೊಂದು ಘಟನೆ ಯಾವ ರೀತಿ ತಾನು ಲಿಂಕ್ ಕೊಡ್ತಾ ಹೋಗ್ತದೆ ಅಂತ. ದೇವತೆಗಳು ದೈತ್ಯರ ಮೇಲೆ ತಾವು ಯುದ್ಧ ಸಾರಬೇಕು ಅಂತ ತಾವು ಪ್ರಯತ್ನವನ್ನು ಪಟ್ಟರು. ಆ ಯುದ್ಧಕ್ಕೆ ಪ್ರೇರಕವಾಗಿ ಇಂದ್ರ ಏನು ಮಾಡಿದ ಅಂತೇಳಿದರೆ, ಇವರು ಈ ಶರ್ಮಿಷ್ಠ ದೇವಯಾನಿ ಎಲ್ಲ ಸಖಿಯರೊಂದಿಗೆ ಎಲ್ಲಿ ತಾವು ಸ್ನಾನ ಮಾಡ್ತಾ ಇದ್ದಾರೆ ಅಲ್ಲಿಗೆ ಇಂದ್ರ ಬಂದಂತೆ. ಇಂದ್ರ ಬಂದು ಜೋರು ಗಾಳಿ ಬರುವಾಗ ಮಾಡಿದಂತೆ. ಆ ಗಾಳಿಯಿಂದ ಏನಾಯಿತು ಅಂತೇಳಿದ್ರೆ, ಈ ಎಲ್ಲ ಹೆಣ್ಮಕ್ಳು ತಮ್ಮ ವಸ್ತ್ರವನ್ನೆಲ್ಲ ದಂಡೆ ಮೇಲಿಟ್ಟಿದ್ದಾರೆ ದಡದಲ್ಲಿ. ಆ ಎಲ್ಲ ವಸ್ತ್ರ ಹಾರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡುತ್ತಂತೆ. ಅವಾಗ ಈ ಹೆಣ್ಮಕ್ಳು, ಅಯ್ಯೋ ನಮ್ಮ ವಸ್ತ್ರ ಹಾರೋಗ್ತದಲ್ವ ಅಂತ ಹೇಳಿ ಎಲ್ಲರೂ ಬಂದು ಒಂದೊಂದು ವಸ್ತ್ರ ತಗೊಂಡ್ರು. ಆ ವಸ್ತ್ರ ತಗೊಂಡಾಗ ಏನಾಯಿತು ಅಂತೇಳಿದರೆ, ಈ ಶರ್ಮಿಷ್ಠೆ ಏನಿದ್ದಾಳೆ ಇವಳು ತಪ್ಪಿ ದೇವಯಾನಿಯ ವಸ್ತ್ರವನ್ನು ತೊಗೊಂಡ್ಬಿಟ್ಲು. ದೇವಯಾನಿಯ ವಸ್ತ್ರವನ್ನು ತಗೊಂಡು ತಾನು ಹಾಕೊಳ್ಳಿಕ್ಕೆ ಶುರು ಮಾಡಿದ್ಳು. ಇದನ್ನು ನೋಡಿದಂತಹ ಆ ದೇವಯಾನಿ ಏನಿದ್ದಾಳೆ, ದೇವಯಾನಿಗೆ ಸಿಕ್ಕಾಪಟ್ಟೆ ಕೋಪ ಬಂದಂತೆ. ಕೋಪ ಬಂದು ಅವಳು ಹೇಳ್ತಾಳೆ, ಏಯ್ ನೀನು ನನ್ನ ವಸ್ತ್ರ ಹಾಕೊಳ್ಳೋದು ಅಂತೇಳಿದರೆ ಏನು? ನನ್ನ ವಸ್ತ್ರ ಯಾಕೆ ಹಾಕ್ಕೊಂಡ್ಯಾ? ನೀನು ಮೈಲಿಗೆ ಅವಳು, ದಾನವ ವಂಶದಲ್ಲಿ ಬಂದವಳು, ನನ್ನ ವಸ್ತ್ರ ಹಾಕೊಳ್ಳೋದ ನೀನು ಅಂದು ಹೇಳಿ ಅವಳಿಗೆ ಜೋರು ಮಾಡಿದ್ಲಂತೆ ದೇವಯಾನಿ ಶರ್ಮಿಷ್ಠೆಗೆ. ಅದಕ್ಕೆ ಶರ್ಮಿಷ್ಠೆ ಹೇಳ್ತಾಳೆ, ನನಗೆ ಹೇಳಲಿಕ್ಕೆ ಬರ್ತೀಯ ನೀನು? ನಿಂದೇನು? ನಿಮ್ಮಪ್ಪ ಏನು ಮಾಡ್ತಾ ಇದ್ದಾರೆ ಗೊತ್ತುಂಟಾ? ನಿಮ್ಮಪ್ಪ ನಮ್ಮಪ್ಪನ ಮುಂದೆ ಯಾವತ್ತೂ ಕೈ ಚಾಚಿಕೊಂಡು ಕೂತಿರ್ತಾರೆ, ಏನು ಕೊಡ್ತಾರೆ ಅಂತ. ಯಾಕಂದರೆ ಇವಳು ಅಪ್ಪ ರಾಜ, ಶರ್ಮಿಷ್ಠೆ ಅಪ್ಪ ರಾಜ, ಅವನು ದಾನ ಕೊಡುವವನು. ಶುಕ್ರಾಚಾರ್ಯರು ತೊಗೊಳ್ಳೋರಲ್ವ, ಬ್ರಾಹ್ಮಣರು ತೊಗೊಳ್ಳೋರು. ಅದಕ್ಕೆ ನಮ್ಮಪ್ಪ ಕೊಡುವವರು, ನಿಮ್ಮಪ್ಪ ಭಿಕ್ಷೆ ಬೇಡುವವರು, ತೊಗೊಳ್ಳುವವರು. ಯಾವತ್ತೂ ನಮ್ಮಪ್ಪನನ್ನು ಹೊಗಳುತ್ತಾ ಇರ್ತಾರೆ. ನಿಮ್ಮಪ್ಪ ಅಂದರೆ ರಾಜನನ್ನು ಹೊಗಳುತ್ತಾ ಇರೋದಲ್ವ, ಆ ರೀತಿ ಯಾವತ್ತೂ ಹೊಗಳುತ್ತಾ ಇರ್ತಾರೆ. ಈ ರೀತಿ ನೀನು ಯಾರು ಹೊಗಳ ಭಟ್ಟ ಇದ್ದಾರೆ, ಹೊಗಳ ಭಟ್ಟನ ಮಗಳು ನೀನು. ನಾನು ಯಾರು ಹೊಗಳಲು ಪಡ್ತಾನೆ ಅವನು, ನಾವ್ಯಾವತ್ತೂ ಕೊಡುವವರು, ನೀವು ತಗೊಳ್ಳೋರು. ನೀನು ಭಿಕ್ಷೆ ಇಲ್ವವನು, ಈ ಭಿಕ್ಷೆ ಬೇಡುವವನ ಮಗಳಾಗಿ ನಿನಗೆ ಇಷ್ಟು ಕೊಬ್ಬ, ನಿನಗೆ ಮಾಡ್ತೀನಿ ತಡಿ. ನಾನು ಒಂದು ವಸ್ತ್ರವನ್ನು ಹಾಕ್ಕೊಂಡ್ರೆ ಅದಕ್ಕೆ ಭಾರಿ ಗಲಾಟೆ ಮಾಡ್ತೀಯ ಅಂತ ಹೇಳಿದ್ಲು. ತನ್ನ ಸಖಿಯರನ್ನ ಕರೆದ್ಲು, ಹಿಡ್ಕೊಂಡು ಎಳೆದಾಡಿ ಇವಳನ್ನು ಅಂತ. ಆ ಕಡೆ ಈ ಕಡೆ ಎಳೆದಾಡಿದ್ರಂತೆ. ಎಳೆದಾಡಿ ಅವಳು ವಸ್ತ್ರವನ್ನು ತೊಗೊಂಬಿಡಿ ಅಂತ. ಅವಳು ವಸ್ತ್ರವನ್ನೆಲ್ಲ ತೆಗೆದು ಅಲ್ಲೊಂದು ಹಾಳು ಬಾವಿ ಇತ್ತಲ್ಲ, ಹಾಳು ಬಾವಿಗೆ ಇವನನ್ನು ನೂಕಿ, ಸಿಟ್ಟಿನಿಂದ ಶರ್ಮಿಷ್ಠೆ ನೂಕಿ. ಯಾಕಂದರೆ ಎಷ್ಟಂದ್ರೂ ಅದಕ್ಕೆ ಮಹಾಭಾರತ ಹೇಳುತ್ತದೆ, ದಾನವರ ವಂಶದವಳಲ್ವ, ಆ ದಾನವರ ವಂಶದ ಜೀನ್ಸ್ ಬಂದಿದೆ. ಅದಕ್ಕೆ ಕೋಪ. ಆ ಕೋಪದಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ. ಅದಕ್ಕಾಗಿ ಇವಳನ್ನು ತೊಗೊಂಡೋಗಿ ಒಂದು ಬಾವಿಗೆ ಹಾಕಿ ನಂತರ ಏನು ತಿಳ್ಕೊಂಡಿದ್ರು, ದೇವಯಾನ ಸತ್ತೇ ಹೋದ್ಲು ಅಂತ ತಿಳ್ಕೊಂಡು ಹೋಗಿ ಬಾವಿಗೆ ಮೇಲೆ ಇನ್ನೆಲ್ಲಿ ಉಳಿತಾಳೆ, ಸತ್ತೇ ಹೋದ್ಲು ಅಂತೇಳಿ ಕೋಪದಿಂದ ಸೀದಾ ತಾನು ಅರಮನೆಗೆ ಎದ್ಕೊಂಡು ಹೋದ್ಲಂತೆ ಶರ್ಮಿಷ್ಠೆ. ಆದರೆ ದೇವಯಾನಿ ಸಾಯಲಿಲ್ಲ. ಯಾಕಂದರೆ ಅದು ಆಳದ ಬಾವಿ ಅಲ್ಲ, ಅದು
ಮತ್ತು ನೀರು ಇಲ್ದಿದ್ದು ಬಾವಿ. ಅಲ್ಲಿ ಹುಲ್ಲು ಗಿಲ್ಲು ಎಲ್ಲ ಇತ್ತು, ಆ ಹುಲ್ಲಿನ ಮಧ್ಯದಲ್ಲಿ ಇವಳು ಸಿಕ್ಕಾಕೊಂಡಿದ್ದಾಳೆ. ಆದರೆ ಅದೇ ಸಂದರ್ಭಕ್ಕೆ ಸರಿಯಾಗಿ ದೈವ ಇಚ್ಛೆಯಂತೆ ಯಯಾತಿ ತಾನಲ್ಲಿಗೆ ಬಂದಿದ್ದಾನೆ, ಬೇಟೆ ಆಡ್ಕೊಂಡು ಬಂದಿದ್ದಾನೆ. ಯಯಾತಿ ರಾಜ ಬಹಳ ಒಳ್ಳೆಯ ರಾಜ ಅವನು, ಯಯಾತಿ. ಇವನ ಬಗ್ಗೆ ಪದ್ಮಪುರಾಣ ಬಹಳ ಸುಂದರವಾಗಿ ಹೇಳ್ತಾನೆ, ಎಂಥ ರಾಜ ಅವನು, ಏನು ಕಥೆ ಅಂತ. ಯಯಾತಿ ಅಕಸ್ಮಾತಾಗಿ ಬಂದಿದ್ದಾನೆ. ಅವನು ಇವಳನ್ನು ನೋಡಿದ, ನೋಡಿ ಹೇಳ್ತಾನೆ, ಯಾರಮ್ಮ ನೀನು, ಯಾಕೆ ಈ ರೀತಿ ಬಿದ್ದಿದೀಯಾ ಅಂತ. ನಾನು, ನೀನು ಕೇಳಿದ್ಯಲ್ವ, ಅವಳು ಮಾತೆ ಹಾಗೆ, ನೀನು ಕೇಳಿದ್ಯಲ್ವಾ ದೈತ್ಯರ ಗುರುಗಳು ಶುಕ್ರಾಚಾರ್ಯರು ಅಂತ, ಆ ಶುಕ್ರಾಚಾರ್ಯರ ಮಗಳು ನಾನು, ದೇವಯಾನಿ ಅಂತ. ಸರಿ, ನೀನು ಯಾರು ಹೇಳು ಅಂತ ಬಾವಿ ಒಳಗೆ ಕೂತ್ ಕೇಳ್ತಾಳೆ ಇವಳು. ಮೊದಲು ಯಾರು ಮೇಲೆ ಕೆತ್ತಿದ್ದಾರೆ, ನೀನು ಯಾರು, ನೀನು ಪರಿಚಯ ಮಾಡಿಸು ನನಗೆ ಅಂತ. ಅದಕ್ಕೆ ಇವನು ಹೇಳ್ತಾನೆ, ನಾನು ಚಂದ್ರವಂಶದಲ್ಲಿ ಬಂದಂತಹ ರಾಜ ಯಯಾತಿ ಅಂತ. ಹಾಂ ಸರಿ, ಯೋಗ್ಯನಾಗೇ ಇದೆಯಾ ಅಂತ ಹೇಳಿ, ನೋಡು ನಿನ್ನ ಬಲಗೈ ಕೊಡು ಅಂತ ಹೇಳ್ತಾಳೆ. ನಿನ್ನ ಬಲಗೈ ಕೊಡು, ನಿನ್ನ ಬಲಗೈ ಕೊಟ್ಟು ನನ್ನ ಈ ಕೈ ಇದೆ ನೋಡು, ಒಳ್ಳೆ ಕೆಂಪಾದ ಉಗುರುಗಳಿಂದ ಕೂಡಿದಂತಹ ನನ್ನ ಈ ಮೃದುವಾದ ಕೈ ಏನಿದೆ, ಕೈಯನ್ನು ಹಿಡ್ಕೊಂಡು ಮೇಲಕ್ಕೆತ್ತು ನನ್ನನ್ನು ಅಂತ ಹೇಳ್ತಾಳೆ ದೇವಯಾನಿ. ಆಯಿತು ಅಂತ ಯಯಾತಿ ಪಾಪ ಕಷ್ಟದಲ್ಲಿದ್ದಾಳೆ, ಎಷ್ಟಂದ್ರೆ ಹೆಣ್ಮಗಳು ಅಂತ ಹೇಳಿ ಅವಳ ಬಲಗೈಯನ್ನು ಹಿಡ್ಕೊಂಡ. ಬಲಗೈಯನ್ನು ಹಿಡ್ಕೊಂಡು ಯಯಾತಿ ಅವಳನ್ನು ಮೇಲಕ್ಕೆತ್ತಿದ, ಬಾವಿಯಿಂದ ಮೇಲಕ್ಕೆತ್ತಿದ. ಮೇಲಕ್ಕೆತ್ತಿ ಅವಳು ವಸ್ತ್ರ ಎಲ್ಲ ಹಾಕೊಂಡ್ಮೇಲೆ ಯಯಾತಿ ಹೇಳ್ತಾನೆ, ಆಯ್ತಮ್ಮ ನೀನು ಹೋಗು, ಇನ್ನು ನಿಮ್ಮ ಊರಿಗೆ ಹೋಗು, ನಾನು ಹೋಗ್ತೇನೆ ಅಂತ. ಹೋಗೋದೆಲ್ಲಿಗೆ, ನೀನೊಟ್ಟಿಗೆ ನಾನು ಬರುವುದು ಅಂತ ಹೇಳ್ತಾಳೆ ದೇವಯಾನಿ. ಇವನು ಯಯಾತಿ ಕಂಗಾಲು, ನನ್ನೊಟ್ಟಿಗೆ ಬರುವುದಾ, ಯಾಕೆ ನನ್ನೊಟ್ಟಿಗೆ ಬರ್ತೀಯ, ನನ್ನ ಕೈ ಹಿಡಿದಾಯ್ತಲ್ವ, ಮುಗಿತೀನಿ ನನ್ನ ಕೈ ಹಿಡಿದಾಯ್ತಲ್ವ, ಇದೇ ಪಾಣಿಗ್ರಹಣ, ನನ್ನ ಬಲಗೈ ನೀನು ಹಿಡಿದಾಯ್ತು ಅಂತ ಹೇಳಿದ್ರೆ ಪಾಣಿಗ್ರಹಣ ಆಗಾಯಿತು, ಯಾರೊಟ್ಟಿಗೆ ಪ್ರಾಣಿಗ್ರಹಣವೋ ಅವರೊಟ್ಟಿಗೆ ಹೋಗೋದು ಅಂತ ಈ ರೀತಿ ಹೇಳ್ತಾನೆ. ಇದನ್ನು ಕೇಳಿ ಯಯಾತಿ, ನೀನು ಬ್ರಾಹ್ಮಣ ಕನ್ಯೆ, ನಾನು ಕ್ಷತ್ರಿಯ, ಯಾವತ್ತು ಕ್ಷತ್ರಿಯರು ಬ್ರಾಹ್ಮಣರನ್ನು ವಿವಾಹ ಆಗಬಾರ್ದು. ಅಷ್ಟು ಮಾತ್ರ ಅಲ್ಲ, ಶುಕ್ರಾಚಾರ್ಯರ ಮಗಳು ಅಂತ ಬೇರೆ ಹೇಳ್ತಾ ಇದೆಯಾ. ಶುಕ್ರಾಚಾರ್ಯರಿಗೆ ಈ ವಿಷಯ ಗೊತ್ತಾಯಿತು ಅಂತ ಹೇಳಿದ್ರೆ ಶಾಪ ಕೊಟ್ಟುಬಿಡ್ತಾರೆ ಅವರು. ಅದಕ್ಕೆ ನನಗೆ ಹೆದರಿಕೆ ಆಗ್ತಾ ಇದೆ, ಇಲ್ಲಮ್ಮ ನಾನು ನನ್ನ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವಳು ಹೇಳ್ತಾಳೆ, ಯಯಾತಿ ಹೇಳ್ತಾನೆ. ಅದಕ್ಕೆ ಇವಳು ಮಾತೇನು ಗೊತ್ತುಂಟ, ಆಯ್ತಾಯ್ತು ಹೋಗು, ನನಗೆ ಗೊತ್ತುಂಟು ನಿನ್ನನ್ನು ಯಾಕೆ ಮದುವೆ ಆಗಬೇಕು ಅಂತ. ದೇವಯಾನಿ ಹೇಳೋದು, ನಮ್ಮಪ್ಪನಿಗೆ ಹೇಳ್ತೇನೆ, ನಮ್ಮಪ್ಪನಿಗೆ ಹೇಳಿ ನಾನು ನಿನ್ನನ್ನೇ ಮದುವೆ ಆಗ್ತೇನೆ ಅಂತ ಹೇಳಿ ಕಳಿಸಿಕೊಟ್ಲು ಯಯಾತಿಯನ್ನು. ಅಂದರೆ ಏನು ಧೈರ್ಯ ಇವಳದ್ದು ದೇವಯಾನಿಯದ್ದು ಅಂತ. ದೇವಯಾನಿ ತಾನು ಮನೆಗೆ ಹೋಗಲಿಲ್ವಂತೆ, ಊರಿಗೂ ಕೂಡ ಹೋಗಲಿಲ್ವಂತೆ. ಆ ಬಾವಿಯ ಬಳಿಯ ಒಂದು ಮರದ ಹತ್ರ ಕೂತಿದ್ದಾಳಂತೆ, ಅಳ್ತಾ ಕೂತಿದ್ದಾಳಂತೆ. ರಾತ್ರಿ ಆದರೂ ಕೂಡ ಮಗಳು ಬರಲಿಲ್ಲ ಅಂತ ಹೇಳಿ ಶುಕ್ರಾಚಾರ್ಯರು ಒಬ್ಬಳು ದಾಸಿಯನ್ನು ಕಳಿಸ್ಕೊಟ್ರು, ಕೆಲಸದವಳನ್ನು, ಹೋಗಿ ಎಲ್ಲಿದ್ದಾಳೆ ನೋಡ್ಕೊಂಬ ಅಂತ. ಅವಳು ಹುಡ್ಕೊಂಡು ಬಂದರೆ ಮರದ ಕೆಳಗೆ ಅಳ್ತಾ ಕೂತಿದ್ದಾಳೆ, ಬರಲಿಕ್ಕೆ ಕೇಳ್ತಾ ಇಲ್ಲ. ನಮ್ಮಪ್ಪನ ಬರಲಿಕ್ಕೆ ಹೇಳು ಅಂತ ಹೇಳಿದ್ಲು ದೇವಯಾನಿ, ನಮ್ಮಪ್ಪನ ಬರಲಿಕ್ಕೆ ಹೇಳು, ನಮ್ಮಪ್ಪನ ಹತ್ರ ನಾನು ಮಾತಾಡಬೇಕು ಅಂತ. ದಾಸಿ ಹೋಗಿ ಹೀಗೆ ಹೇಳಿದ್ಲು ಶುಕ್ರಾಚಾರ್ಯರಿಗೆ. ಶುಕ್ರಾಚಾರ್ಯರು ಅಯ್ಯೋ ಮಗಳಿಗೆ ಏನಾಗಿದೆ ಅಂತ ತಾವು ಬಂದು ಇವಳ ಅವಸ್ಥೆ ನೋಡ್ತಾರೆ. ಇವಳಿಗೆ ಏನೋ ಆಗಿದೆ ಅಂತ ಗೊತ್ತಾಯಿತು ಶುಕ್ರಾಚಾರ್ಯರಿಗೆ, ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಇವಳ ವಿಷಯದಲ್ಲಿ ಅಂತ. ಅದಕ್ಕೆ ಮೊದಲೇ ಅವರು ಹೇಳುವ ಮಾತೇನೆಂದರೆ ಶುಕ್ರಾಚಾರ್ಯರು, ಆತ್ಮದೋಷೈರ್ಹಿ ಗಚ್ಚಂತಿ ಸರ್ವೇ ಸುಖ ದುಃಖೇ ಜನಾ ಪುರಾ ದುಶ್ಚರಿತಂ ಮನ್ಯೇ ಯಸ್ಮಾತ್ ತೇ ನಿಷ್ಕೃತಿಂ ಕೃತ. ನೋಡು ದೇವಯಾನಿ, ನಮಗೆ ಇಲ್ಲಿ ಏನಾಗುತ್ತೆ, ಈ ಬದುಕಿನಲ್ಲಿ ಏನು ಸುಖವಾಗಲಿ ದುಃಖವಾಗಲಿ ಸಿಗತ್ತೆ, ಅದಕ್ಕೆ ನಾವು ಇನ್ಯಾರನ್ನು ಕೂಡ ಬೆಟ್ಟು ಮಾಡಿ ತೋರಿಸ್ಲಿಕ್ಕಿಲ್ಲ. ಅವ್ರ ಕಾರಣ ಇವ್ರ ಕಾರಣ ಅಂತ ನಾವು ಹೇಳಲಿಕ್ಕಿಲ್ಲ. ಮತ್ತೇನು ಅಂತ ಹೇಳಿದ್ರೆ ನಾವೇ ಕಾರಣವಾಗಿರ್ತೇವೆ. ನಾವು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೇವೆ, ಪಾಪವೋ ಪುಣ್ಯವೋ, ಆ ಪಾಪ ಪುಣ್ಯಕ್ಕನುಗುಣವಾಗಿಯೇ ನಮಗೆ ಈ ಜನ್ಮದಲ್ಲಿ ಕೆಟ್ಟದ್ದು ಒಳ್ಳೆಯದು ಆಗ್ತಾ ಇರ್ತದೆ. ಅದಕ್ಕಾಗಿ ನಾವು ಈ ವಿಷಯದಲ್ಲಿ ಇನ್ಯಾರನ್ನೂ ದೂಷಣೆ ಮಾಡಿ ಏನೂ ಉಪಯೋಗ ಇಲ್ಲ ಅಂತ ಶುಕ್ರಾಚಾರ್ಯರು ಮೊದಲೇ ಹೇಳಿದರು ದೇವಯಾನಿಗೆ. ದೇವಯಾನಿ ಇದಕ್ಕೆ ಉತ್ತರವನ್ನು ಕೊಡ್ತಾಳೆ, ದುಷ್ಕೃತಿರ್ವಾಸ್ತು ಮಾ ವಾಸ್ತು ಶೃಣುಷ್ವ ವಚನಂ ಮಮ ಅಪ. ಪಾಪವೋ ಪುಣ್ಯವೋ ನನಗಿವಾಗ ಆ ವಿಷಯ ಬೇಕಾಗಿಲ್ಲ, ಪಾಪ ಪುಣ್ಯದ ವಿಷಯ ನಾನು ಮಾತಾಡ್ತಾ ಇರೋದಲ್ಲ ಇವಾಗ. ಮತ್ತೇನು ಅಂತ ಹೇಳಿದರೆ, ಶರ್ಮಿಷ್ಠೆ ಏನಿದ್ದಾಳೆ, ಆ ವೃಷಪರ್ವರಾಜನ ಮಗಳು ಶರ್ಮಿಷ್ಠೆ, ಅವಳು ಕೆಟ್ಟದಾಗಿ ಮಾತಾಡಿದ್ದಾಳೆ. ದೇವಯಾನಿ ಎಷ್ಟು ಹೇಳ್ತಾಳೆ ಅಂದರೆ, ನೀವು ಪಾಪ ಪುಣ್ಯದ ವಿಷಯ ಮಾತಾಡ್ತಿದ್ದೀರಿ, ಪಾಪ ಪುಣ್ಯದ ವಿಷಯ ನನಗೆ ಸಂಬಂಧಪಟ್ಟಾಗಿರಲಿ. ಹೌದು, ನನ್ನನ್ನು ಯಾವುದೋ ಒಂದು ಗುಂಡಿಗೆ ತಗೊಂಡೋಗಿ ಹಾಕಿದ್ಲು, ಅದರ ಬಗ್ಗೆ ನಾನೇನು ಮಾತಾಡೋದಿಲ್ಲ. ನಾನು ಹೇಳ್ತಾ ಇರೋದೇನೆಂದರೆ, ನಿಮ್ಮ ಬಗ್ಗೆ ಅವಮಾನಕರವಾದ ಮಾತನಾಡಿದಾಳೆ. ನೀವು ಯಾವತ್ತು ಹೊಗಳುಕೊಂಡಿರುವವರಂತೆ ಆ ವೃಷಪರ್ವನನ್ನು, ನೀವು ಯಾವತ್ತು ಬೇಡ್ತಾ ಇರುವವರಂತೆ ಆ ವೃಷಪರ್ವರಾಜನ ಹತ್ರ ಭಿಕ್ಷೆ ಬೇಡ್ತಾ ಇರುವವರಂತೆ, ಹೊಗಳುಕೊಂಡಿರುವವರಂತೆ, ಈ ರೀತಿ ನೀವು ಚಾಕ್ರಿ ಮಾಡಿಕೊಂಡಿರುವವರು ಅಂತ ಅವಳು ಹೇಳಿದ್ಲು.
ಇದನ್ನು ಕೇಳಿ ನನಗೆ ತುಂಬ ಬೇಜಾರಾಯಿತು. ಕಡೆಗೆ ಎಲ್ಲಿವರೆಗೆ ಅಂತ ಹೇಳಿದರೆ, ಈ ರೀತಿ ನನಗೆ ಹೀಯಾಳಿಸಿ ಅವಮಾನ ಮಾಡಿ ನನ್ನನ್ನು ಬಹಳಷ್ಟು ಗುಂಡಿಗೆ ನೂಕುವಷ್ಟರ ಮಟ್ಟಿಗೆ ಹೋದ್ಲು. ಆವಾಗ ನಾನು ಹೇಳಿದೆ, ಶರ್ಮಿಷ್ಠೆಗೆ ಹೇಳಿದೆ, ಯದ್ಯಹಂ ಸ್ತುವತ ತಾತ ದುಹಿತು ಪ್ರತಿಗೃಹತಃ ಪ್ರಸಾದಯಿಷ್ಯೆ ಶರ್ಮಿಷ್ಠಾ ಮಿತ್ಯುಕ್ತ ಹಿ ಸಖೀಮಯ. ಆಯ್ತಪ್ಪ, ಆಯಿತು, ನಾನು ಯಾವನು ಹೊಗಳ್ತಾ ಇದ್ದಾನೆ, ಹೊಗಳ್ತಾ ಇರುವವನಂದು ಭಿಕ್ಷೆ ಬೇಡ್ತಾ ಇರುವವನ ಮಗಳು ನಾನು ಒಪ್ಪಿಕೊಂಡೆ, ಈಗಾದರೂ ನನ್ನನ್ನು ಬಿಟ್ಟುಬಿಡು ಅಂತ ನಾನು ಕೇಳಿದೆ. ಇಷ್ಟು ಹೇಳಿದರೂ ಕೂಡ ಶರ್ಮಿಷ್ಠೆ ನನ್ನನ್ನು ಬಿಡದೆ ಗುಂಡಿಗೆ ನೂಕಿ ಹೋಗಿದ್ದು. ನನಗೆ ಅವಮಾನ ಮಾಡಿದ್ದಾಳೆ ಅಂತ ಬೇಜಾರಾಗ್ತಾ ಇರೋದಲ್ಲ, ನಿಮಗೆ ಇಂತಹ ಜ್ಞಾನಿಗಳಾದಂತಹ ದೈತ್ಯರ ಗುರುಗಳಾದ ನಿಮಗೆ ಬೇಡುವವರು, ಇನ್ನೊಬ್ಬರನ್ನು ಹೊಗಳುಕೊಂಡು ಬದುಕುವವರು ಅಂದರೆ ಭಟ್ಟಂಗಿಗಳು ಅಂತ ನಿಮಗೆ ಹೇಳಿದಾಳವಳು ಅಂತ ಹೇಳಿದರೆ, ಇದಕ್ಕಿಂತ ದೊಡ್ಡದು ಇನ್ನೇನಿದೆ ನನಗೆ ಅವಮಾನ? ಇದು ನನಗೆ ಬಹಳ ಬೇಜಾರಾಗಿರುವಂಥದ್ದು ಅಂತ ದೇವಯಾನ ಹೇಳ್ತಾಳೆ. ಅದಕ್ಕೆ ಶುಕ್ರಾಚಾರ್ಯರು ಏನು ಬೇಜಾರು ಮಾಡಿಕೊಳ್ಳದೆ ಹೇಳ್ತಾಳೆ, ಇಲ್ವಲ್ಲ, ಆ ರೀತಿ ಇಲ್ವಲ್ಲ, ನೀನು ತಪ್ಪು ತಿಳ್ಕೊಂಡಿದ್ಯಾ, ನಾನು ಯಾರನ್ನು ಹೊಗಳುವುದಿಲ್ಲ ಅಂತ ಹೇಳ್ತಾರೆ. ನಾನು ಯಾರನ್ನು ಹೊಗಳುವುದಿಲ್ಲ, ಯಾರಾದರೂ ಭಿಕ್ಷೆ ಬೇಡಲಿಕ್ಕೂ ಹೋಗೋಲ್ಲ, ನನಗೆ ಎಲ್ಲರೂ ಹೊಗಳುತ್ತಾರೆ, ಎಲ್ಲ ದೈತ್ಯರು ಕೂಡ ನನ್ನ ಕಾಲು ಹಿಡ್ಕೊಳ್ತಾರೆ, ನನ್ನ ಹೊಗಳುತ್ತಾರೆ. ಹಾಗಿರಬೇಕಾದ್ರೆ ಯಾಕೆ ನಾನು ಇನ್ನೊಬ್ಬರನ್ನು ಹೊಗಳಲಿಕ್ಕೆ ಹೋಗೋಣ? ಇಲ್ಲ, ಇದು ತಪ್ಪು. ಶರ್ಮಿಷ್ಠೆ ಹೇಳಿರುವಂಥದ್ದು ತಪ್ಪು, ಸರಿಯಾಗಿರುವುದಲ್ಲ. ಯಾಕೆ ಅಂತ ಹೇಳಿದ್ರೆ ಬಹಳ ಸುಂದರವಾದ ಮಾತುಗಳನ್ನು ಶುಕ್ರಾಚಾರ್ಯರು ಹೇಳ್ತಾರೆ. ನಿಜವಾಗಲೂ ಕೂಡ ಶುಕ್ರ ನೀತಿ ಅಂತ ಪ್ರಸಿದ್ಧವಾಗಿರುವಂಥದ್ದು ಶುಕ್ರಾಚಾರ್ಯರ ನೀತಿಯ ಮಾತುಗಳು. ಕರೆಸಿರಿ ಅವರನ್ನು ಅಂತ. ಶುಕ್ರಾಚಾರ್ಯರು ನೋಡಿ ಈ ರೀತಿ ಹೇಳಿದ ಕೂಡಲೇ ಅವರಿಗೆ ತಮ್ಮ ಮಗಳ ಬಗ್ಗೆ, ದೇವಯಾನಿ ಬಗ್ಗೆ ಎಷ್ಟು ಪ್ರೀತಿ ಅಂತ ಹೇಳಿದರೆ, ಇದೇನೆಂದರೆ ಮಹಾಭಾರತ ಬರೀ ಕಥೆ ಮಾತ್ರ ಹೇಳ್ತಾ ಇರೋದಲ್ಲ, ವಾಸ್ತವಿಕವಾಗಿ ನವಗ್ರಹರಲ್ಲೂ ಕೂಡ ಶುಕ್ರಗ್ರಹ ಹಾಗೇನೆ ನೋಡಿ. ಶುಕ್ರನನ್ನು ಅದಕ್ಕೋಸ್ಕರವೇ ಜಾತಕದಲ್ಲಿ ಶುಕ್ರನಿಂದ ಹೆಣ್ಣಿನ ಸಾಮಾನ್ಯ ಸ್ಥಿತಿಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಅವನನ್ನು ಸ್ತ್ರೀಗ್ರಹ ಅಂತಲೇ ಕರೆಯೋದು ಶುಕ್ರನನ್ನು. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರ ಜಾತಕದಲ್ಲಿ ಶುಕ್ರನ ಸ್ಥಾನವನ್ನು ಮೊದಲು ನೋಡ್ತಾರೆ. ಶುಕ್ರ ಹೇಗಿದ್ದಾನೆ, ಅದರಿಂದಾಗಿ ಅವಳನ್ನು ಅವಳಿಗೆ ಒಳ್ಳೆಯದಾಗತ್ತೆ ಕೆಟ್ಟದಾಗತ್ತೆ ಎಲ್ಲ ಲೆಕ್ಕಾಚಾರ ಮಾಡ್ತಾರೆ. ಅದಕ್ಕಾಗಿ ಶುಕ್ರನಿಗೆ ಸ್ತ್ರೀಯರ ಮೇಲೆ ಒಂದು ಬಹಳ ಕಾಳಜಿ. ಅದಕ್ಕೆ ನೋಡಿ ಇಲ್ಲಿ ಅದಕ್ಕೆ ಒಂದು ಸಂಕೇತವಾಗಿ ತನ್ನ ಮಗಳ ಬಗ್ಗೆ ಬಹಳ ಸೀದಾ ವೃಷಪರ್ವ ರಾಜನ ಹತ್ರ ಹೋದರು ಶುಕ್ರಾಚಾರ್ಯರು. ಹೋದವರೇ, ನೋಡು ವೃಷಪರ್ವ, ಅವತ್ತು ಕಚನನ್ನು ಕೊಲ್ಲಿಕ್ಕೆ ನೋಡಿದ್ಯಾ ನೀನು, ನನ್ನ ಶಿಷ್ಯ ಕಚ ಏನೂ ತಪ್ಪು ಮಾಡಲಿಲ್ಲ, ತಪ್ಪು ಮಾಡದೇ ಇದ್ದವನನ್ನು ಕೊಲ್ಲಿಕ್ಕೆ ನೋಡಿದ್ಯಾ. ಇವತ್ತು ನೋಡಿದರೆ ನನ್ನ ಮಗಳಿಗೆ ನಿನ್ನ ಮಗಳು ಅವಮಾನ ಮಾಡಿದ್ದಾಳೆ, ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ದಾಳೆ. ಅದಕ್ಕಾಗಿ ನಾನು ನಿನ್ನ ರಾಜ್ಯದಲ್ಲಿ ಇರೋಲ್ಲ ಅಂತ ಹೇಳಿದರು. ನಿನ್ನ ರಾಜ್ಯದಲ್ಲಿರೋಲ್ಲ, ನಿನ್ನ ಗುರುಗಳಾಗಿ ನಾನಿರೋಲ್ಲ, ನಾನು ನಿನ್ನ ಹೋಗ್ತೇನೆ, ಹೊರಟೋಗ್ಬಿಡ್ತೇನೆ ನಾನು ಅಂತ ಶುಕ್ರಾಚಾರ್ಯರು ಹೇಳಿದರು. ಅದನ್ನು ಕೇಳಿದಾಗ ನಡುಗುಬಿಟ್ಟ ವೃಷಪರ್ವ ರಾಜ. ಕೂಡಲೇ ಹೇಳ್ತಾನೆ, ಅಯ್ಯೋ ಗುರುಗಳೇ, ನನ್ನಿಂದ ತಪ್ಪಾಗಿದೆಯಾ, ನಾನೇನು ಕಚನನ್ನು ಕೊಲ್ಲಿಕ್ಕೆ ನಾನೇನು ಮಾಡಲೇ ಇಲ್ವಲ್ಲ, ಯಾರೋ ದೈತ್ಯರು ಮಾಡಿದ್ದು, ದಾನವರು ಮಾಡಿದ್ದು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮಗಳು ದೇವಯಾನಿಗೆ ನಾನೇನು ಮಾಡಿದೆ? ಅದಕ್ಕೆ ಶುಕ್ರಾಚಾರ್ಯರು ಕೋಪ ಹೇಳ್ತಾರೆ, ಓಹೋ ನೀನು ಮಾಡಿದ್ದಲ್ಲ, ಮತ್ತು ಎಲ್ಲ ನಾನೇ ಮಾಡಿದ್ದು, ಎಲ್ಲ ನನ್ನ ತಪ್ಪಿಂದಲೇ ಆದದ್ದು. ಈ ರೀತಿ ಗಟ್ಟಿಯಾಗಿ ಕೋಪದಿಂದ ಹೇಳ್ತಾರೆ. ಕೋಪ ಮಾಡ್ಕೊಳ್ಬಾರ್ದು ಅಂತ ಹೇಳಿದವರಿಗೆ ಕೋಪ ಬಂದಿದೆ ಇವಾಗ. ಅದನ್ನು ನೋಡಿ, ಮನುಷ್ಯನಲ್ಲಿ ಯಾರನ್ನು ಬಿಡೋಲ್ಲ ಅಂತ. ವೃಷಪರ್ವ ರಾಜ ಹೇಳ್ತಾನೆ, ಗುರುಗಳೇ ಆ ರೀತಿ ಹೇಳಿದ್ದಲ್ಲ, ಖಂಡಿತ ನಿಮ್ಮ ಬಗ್ಗೆ ನಾನು ಆರೋಪ ಮಾಡಿದ್ದಲ್ಲ, ನೀವು ನನ್ನನ್ನು ಬಿಟ್ಟು ಹೋಗಬಾರ್ದು ಅಂತ ಹೇಳಿದ್ದಷ್ಟೇ. ನೀವು ನನ್ನನ್ನು ಬಿಟ್ಟು ಹೋದ್ರಿ ಅಂದರೆ ನನಗೆ ಯಾರಿದ್ದಾರೆ? ನಾನು ಹೋಗಿ ಸಮುದ್ರದಲ್ಲಿ ಬಿದ್ದು ಸಾಯಬೇಕಾಗತ್ತೆ. ನೀವು ನನ್ನನ್ನು ಬಿಟ್ಟು ಹೋದ್ರಿ ಅಂದರೆ ನಾನು ಬೆಂಕಿಯಲ್ಲಿ ಹೋಗಿ ಹಾರಿ ಸಾಯಬೇಕಾಗತ್ತೆ ಅಂತ ಹೇಳ್ತಾರೆ. ಶುಕ್ರಾಚಾರ್ಯ ಹೇಳುವ ಮಾತೇನು ಗೊತ್ತುಂಟಾ? ಹೋಗು ನೀರಿಗೆ ಬಿದ್ದು ಸಾಯಿ, ನಿನಗೆ ಯಾರು ಬೇಡ ಅಂತ ಹೇಳಿದರು. ಅಗ್ನಿಗೆ ಬಿದ್ದು ಸಾಯಿ, ನಿನಗೆ ಯಾರು ಬೇಡ ಅಂತ ಹೇಳಿದರು. ನನ್ನ ಮಗಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ, ನನ್ನ ಮಗಳಿಗೆ ಅವಮಾನ ಆಗಿದೆ ಅಂತ ಹೇಳಿದ್ರೆ ನಾನು ನಿನ್ನ ರಾಜ್ಯವನ್ನು ಬಿಟ್ಟು ಹೋಗ್ಲಿಕ್ಕೆ ತಯಾರಿದ್ದೇನೆ ಅಂತ ಹೇಳ್ತಾನೆ ಶುಕ್ರಾಚಾರ್ಯರು ಗಟ್ಟಿಯಾಗಿ. ನೋಡಿ, ಇದಕ್ಕೂ ಅವರು ಹೆದರದಿಲ್ಲ. ಸಮುದ್ರಂ ಪ್ರವಿಶತ್ವಂಬ ಅಗ್ನಿಂ ಪ್ರಜ್ವಲಿತಂ ತಥಾ ಅಂತೇಳಿ ಬೈತಾರೆ. ಅದಕ್ಕೆ ವೃಷಪರ್ವ ರಾಜ ಹೇಳ್ತಾನೆ, ಗುರುಗಳೇ ನನ್ನ ಎಲ್ಲ ಸಂಪತ್ತು ನಿಮ್ಮದೇ, ನಿಮ್ಮದಲ್ಲದು ನಂದೇನೂ ಇಲ್ಲ, ಎಲ್ಲ ಗುರುಗಳ ಅನುಗ್ರಹದಿಂದ ಸಿಕ್ಕಿದ್ದು. ಇದು ಇಲ್ಲಿ ಹೇಳುವುದಲ್ಲ, ನನ್ನ ಮಗಳ ಮುಂದೆ ಬಂದು ಹೇಳು ಅಂತ ಹೇಳಿ, ನನ್ನ ಮಗಳ ಮುಂದೆ ಬಂದು ಹೇಳು, ದೇವಯಾನಿ ಮುಂದೆ ಹೇಳು ಅಂತ. ಎಷ್ಟರ ಮಟ್ಟಿಗೆ ಅಂದರೆ ನೋಡಿ, ದೇವಯಾನಿ ಹಠ ಅಂತ ಹೇಳಿದರೆ ಈ ವೃಷಪರ್ವ ಇಡೀ ತನ್ನ ಸಾಮ್ರಾಜ್ಯದೊಟ್ಟಿಗೆ ಕಾಡಲ್ಲಿ ಮರದ ಕೆಳಗೆ ಕೂತಿದ್ದಾಳೆ ಅವಳ ದೇವಯಾನಿ. ಅವಳ ಹತ್ರ ಬಂದಿದ್ದಾಳೆ ವೃಷಪರ್ವ ರಾಜ. ಶುಕ್ರಾಚಾರ್ಯರೊಟ್ಟಿಗೆ ಬಂದಿದ್ದಾನೆ. ಬಂದು ಕೂಡಲೇ ಶುಕ್ರಾಚಾರ್ಯರು ಹೇಳ್ತಾರೆ, ನೋಡು ಮಗಳೇ, ವೃಷಪರ್ವನ ರಾಜನ ಸಂಪತ್ತೆಲ್ಲ ನಂದೇ ಅಂತ ಅವನು ಹೇಳಿದ್ದಾನೆ ಅಂತ.
ದೇವಯ್ಯನ ಎಷ್ಟರ ಮಟ್ಟಿಗೆ ಅಂದರೆ, ಅಪ್ಪ ಇದನ್ನು ನೀವು ಹೇಳಿದರೆ ಪ್ರಯೋಜನ ಇಲ್ಲ, ಅವನ ಬಾಯಿಂದ ಬರಲಿ ಅದು ಅಂತ ಎಷ್ಟು ಅವಳ ಆಟ ಅಂತ ಹೇಳಿದರೆ, ದೇವ ಯಾರದ್ದು ಹೇಳಿ, ವೃಷಪರ್ವ ರಾಜ ಹೇಳಿ ಅಂತ. ವೃಷಪರ್ವ ದೇವಯಾನೆಯ ಕಾಲಿಡ್ಕೊಂಡು ಹೇಳಿದಾನೆ, ಸಕಲ ಸಂಪತ್ತುಗಳು ಶುಕ್ರಾಚಾರ್ಯರದ್ದೇ, ನಿಮ್ಮದೇ ಅಂತ, ನಂದಲ್ಲ. ನಾನಿವಾಗ ಏನು ಮಾಡಬೇಕು, ನನ್ನಿಂದ ತಪ್ಪಾಗಿದೆ, ನಾನು ಏನು ಮಾಡಬೇಕು ಅದಕ್ಕೆ ಯಾಕಂದರೆ ಒಂದು ಮಾತು ಹೇಳ್ತಾರೆ ಶುಕ್ರಾಚಾರ್ಯರು, ಭಾಳ ಸುಂದರವಾದಂಥ ಮಾತು, ಅರ್ಥಪೂರ್ಣವಾದ ಮಾತು. ನೋಡು ರಾಜ, ಒಬ್ಬ ವ್ಯಕ್ತಿ ಏನು ತಪ್ಪು ಮಾಡ್ತಾನೆ, ಆ ತಪ್ಪಿನ ಫಲ ಅವನಿಗೆ ಇಲ್ಲೇ ಸಿಗದೇ ಇರಬಹುದು, ಕೂಡಲೇ ಸಿಗದೇ ಇರ್ಬೋದು ಅವನಿಗೆ. ಆದರೆ ಅವನಿಗಾಗಲಿ, ಅವನ ಮಕ್ಕಳಿಗಾಗಲಿ, ಅವನ ಮೊಮ್ಮಕ್ಕಳಿಗಾಗಲಿ ಇವನು ಮಾಡಿದ ಪಾಪದ ಫಲ ಸಿಕ್ಕೇ ಸಿಗತ್ತೆ. ಯಾವಾಗ ಅಂತ ಹೇಳಿದ್ರೆ, ಇವನು ಏನು ಪಾಪದಿಂದ ಸಂಪಾದನೆ ಮಾಡಿದ್ದಾನೆ, ಪಾಪದಿಂದ ಸಂಪಾದನೆ ಮಾಡಿದ ಪಿಂಡವನ್ನು, ಅದು ದುಡ್ಡಿರ್ಬೋದು, ಆಸ್ತಿ ಇರ್ಬೋದು, ಪಾಸ್ತಿ ಇರ್ಬೋದು, ಅವರು ಅನುಭವಿಸ್ತಾರೆ ಅಂತ ಹೇಳಿದ್ರೆ ಅವರು ಅದರ ಪಟ್ಟ ತಿಂದೇ ತಿಂತಾರೆ. ಶುಕ್ರಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದರಿಂದಾಗಿ ಇವತ್ತು ನೀನು ಪಾಪ ಮಾಡಿದ್ಯಾ ಅಂದರೆ ನಿನಗೆ ಅದರ ಫಲ ಬರದೇ ಇರ್ಬೋದು ಈ ಕೂಡಲೇ, ಆದರೆ ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಂದೇ ಬರುತ್ತೆ. ಇದು ಬಹಳ ಸುಂದರವಾದ ಮಾತು. ಎಷ್ಟೋ ಸಲ ಈ ರೀತಿ ಆಗೋದುಂಟು, ಅಯ್ಯೋ ನಾವೇನು ಮಾಡಲೇ ಇಲ್ಲ, ಏನು ನಮ್ಮ ಕುಟುಂಬದಲ್ಲಿ ಏನ್ರೀ ತೊಂದರೆ, ಮನೆಯಲ್ಲಿ ಏನ್ರೀ ತೊಂದರೆ, ಏಳಿಗೆನೇ ಇಲ್ಲ, ಏನೂ ಏಳಿಗೆ ಇಲ್ಲ, ಶ್ರೀಮಂತಿಕೆ ಇದೆ, ಎಲ್ಲ ಇದೆ, ಆದರೆ ಆ ಶ್ರೀಮಂತಿಕೆ ಹೇಗೆ ಬಂದಿದೆ? ಹಿಂದೆ ಇವನ ಪೂರ್ವಜರು ಯಾರನ್ನೋ ಕೊಲೆ ಮಾಡಿ ಅಥವಾ ಯಾರೋ ತಲೆ ಒಡೆದು ಮೋಸ ಮಾಡಿ ಸಂಪಾದನೆ ಮಾಡಿದ್ದಾರೆ ಅಂದರೆ ಆ ಪಾಪ ನೋಡಿ ಅವನಿಗೆ ಬರದೇ ಇರ್ಬೋದು, ಅವನಿಗೆ ಚೆನ್ನಾಗಿರ್ಬೋದು, ಆದರೆ ಕುಟುಂಬಕ್ಕೆ ಮುಂದುವರಿತಾ ಇರ್ತದೆ, ಅದು ಪೆಟ್ಟು ಕೊಡ್ತಾ ಇರ್ತದೆ. ಅದರಿಂದಾಗಿ ಏಳಿಗೆ ಆಗೋಲ್ಲ, ಕುಟುಂಬದಲ್ಲಿ ಏಳಿಗೆ ಇಲ್ಲ. ಇದು ನಾವು ಅದಕ್ಕೋಸ್ಕರ ಎಲ್ಲೋ ಆಸ್ತಿ ಸಿಕ್ಕಿಬಿಡ್ತು, ಎಲ್ಲೋ ದುಡ್ಡು ಸಿಕ್ಕಿಬಿಡ್ತು ಅಂತ ಹೇಳಿ ಒಳಗೆ ಹಾಕೋದು ಒಂದೇ ನೋಡೋದಲ್ಲ, ಅದಕ್ಕಿಂತ ಮುಂಚೆ ಇದು ನ್ಯಾಯವಾದದ್ದ, ಧರ್ಮವಾದದ್ದ ಅಂತ ನೋಡಬೇಕು. ಎಲ್ಲಿಯಾಗಿ ನಾವೇನಂತ ಹೇಳಿದ್ರೆ, ಯಾರೊಬ್ಬರು ಫ್ರೀಯಾಗಿ ಕೊಟ್ಬಿಟ್ರು ಅಂದರೆ ಎಲ್ಲ ತೊಗೊಂಡ್ಬಿಡ್ತೇವೆ, ಸಿಕ್ಕಿದ್ರೆ ಸಿಕ್ಕಲಿ, ಅದರೊಟ್ಟಿಗೆ ಫ್ರೀಯಾಗಿ ಪಾಪವೂ ಬರ್ತದೆ, ಅವರೊಟ್ಟಿಗೆ ಬರುವಂಥದ್ದು. ಇದನ್ನು ಶುಕ್ರಾಚಾರ್ಯರು ಬಹಳ ಸುಂದರವಾಗಿಲ್ಲ ತಿಳಿಸ್ತಾರೆ. ಅದಕ್ಕೆ ವೃಷಪರ್ವ ಹೆದರಿದ್ದಾನೆ, ದೇವಯಾನೆಯ ಕಾಲಿಡ್ಕೊಂಡ, ದೇವಯಾನೆ ಕೇಳಿದ, ನನ್ನಿಂದ ತಪ್ಪಾಯಿತು, ಕ್ಷಮಿಸಿವಾಗ ನನಗೇನು ಮಾಡಬೇಕು, ಈ ಪಾಪಕ್ಕೆ ಏನು ನಾನು ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ದೇವಯಾನೆ ಹೇಳಿದ್ದೇನು ಗೊತ್ತುಂಟಾ? ದಾಸೀಂ ಕನ್ಯಾ ಸಹಸ್ರೇಣ ಶರ್ಮಿಷ್ಠಾಮಭಿಕಾಮಯೇ ಅನುಗಚ್ಚೇತು ಸಾ ಮಖ್ಯಂ ಯತ್ರ ದಾಸ್ಯತಿ ಮೇ ಪಿತಾ. ನೋಡು, ನಾನು ನಮ್ಮಪ್ಪ ನಿನ್ನ ರಾಜ್ಯದಲ್ಲಿರಬೇಕು ಅಂತೇಳಿದರೆ, ನಿನ್ನ ಮಗಳಿದ್ದಾಳಲ್ವ ಶರ್ಮಿಷ್ಠೆ, ನನ್ನನ್ನು ಬಾವಿಗೆ ತಳ್ಳಿ ಹೋದ್ಲಲ್ವ, ಅವಳ 1000 ದಾಸಿಯರೊಂದಿಗೆ ನನ್ನ ದಾಸಿ ಆಗಬೇಕು ಅವಳು. ಎಷ್ಟು? 1 ವರ್ಷ 2 ವರ್ಷ ಅಲ್ಲ, ನಾನು ಸಾಯುವ ತನಕ ನನ್ನ ದಾಸಿ ಆಗಿರಬೇಕು ಅವರು. ನಮ್ಮಪ್ಪ ನನ್ನನ್ನು ಎಲ್ಲಿ ಮದುವೆ ಮಾಡಿ ಕೊಡ್ತಾರೋ ಅಲ್ಲಿ ನನ್ನೊಟ್ಟಿಗೆ ಬಂದು ದಾಸಿ ಆಗಿರಬೇಕು, ನನ್ನ ಕೆಲಸದವಳಾಗಿರಬೇಕು. ಇದು ಒಪ್ತೀಯಾ ಅಂತ ಆದರೆ ನಾನು ಒಪ್ತೇನೆ ಅಂತ. ಏನು ಇವಳು ದೇವಯಾನೆ ಅಂದರೆ ಬೇರೆ ರಾಜವಳು, ರಾಜಕುಮಾರಿ ಶರ್ಮಿಷ್ಠೆ ರಾಜಕುಮಾರಿ, ಇವಳ ಸೇವೆ ಮಾಡ್ಕೊಂಡಿರ್ಬೇಕಂತ. ಆದರೆ ನೋಡಿ ಪಾಪ ವೃಷಪರ್ವ ಒಪ್ಪಿದ ಶುಕ್ರಾಚಾರ್ಯರಿಗೋಸ್ಕರ. ಯಾಕಂತೇಳಿದರೆ ನನ್ನ ಒಂದು ತಪ್ಪಿನಿಂದಾಗಿ ದೈತ್ಯರಿಗೆ ದಾನವರಿಗೆ ಶುಕ್ರಾಚಾರ್ಯರಂತಹ ಗುರುಗಳು ತಪ್ಪಿ ಹೋಗಬಾರದು ಎನ್ನುವ ಕಾರಣದಿಂದಾಗಿ ಒಪ್ಪಿದ. ಆಯಿತು, ನನ್ನ ಮಗಳನ್ನು ನಾನು ಒಪ್ಪಿಸ್ತೇನೆ. ನಿಜವಾಗಲೂ ಕೂಡ ಒಂದು ಮಾತು ಬರುತ್ತದೆ, ಇದು ದಾಕ್ಷಿಣಾತ್ಯ ಮಹಾಭಾರತ ಪಾಠದಲ್ಲಿಲ್ಲ, ಆದರೆ ಉತ್ತರ ಭಾರತದ ಒಂದು ಪಾಠದಲ್ಲಿದೆ. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್. ಇದು ಮುಂದೆಯೂ ಬರ್ತದೆ ಮಹಾಭಾರತದಲ್ಲಿ. ಒಬ್ಬಳಿಂದಾಗಿ ನಮ್ಮ ಕುಲಕ್ಕೆ ನಾಶ ಆಗ್ತದೆ ಅಂತ ಹೇಳಿದ್ರೆ ಆ ಹೆಣ್ಣನ್ನು ಬಿಟ್ಟು ಬಿಡಬೇಕು. ಒಂದು ಹಳ್ಳಿಯಿಂದಾಗಿ ಇಡೀ ಜನಪದಕ್ಕೆ ರಾಜ್ಯಕ್ಕೆ ಕೆಡದಾಗ್ತಾ ಇದೆ ಅಂದರೆ ಆ ಹಳ್ಳಿಯನ್ನು ಬಿಟ್ಟು ಬಿಡಬೇಕು. ಒಂದು ರಾಜ್ಯದಿಂದಾಗಿ ಇಡೀ ದೇಶಕ್ಕೆ ಕೆಡದಾಗ್ತಾ ಇದೆ ಅಂದರೆ ರಾಜ್ಯವನ್ನು ಬಿಟ್ಟು ಬಿಡಬೇಕು. ಈ ರೀತಿ ಇವಾಗ ಒಬ್ಬಳು ಶರ್ಮಿಷ್ಠೆಯಿಂದಾಗಿ ಇಡೀ ನಮ್ಮ ಕುಲಕ್ಕೆ ನಾಶ ಆಗುವಂತಹ ಪ್ರಸಂಗ ಬರ್ತಾ ಇದೆ ಅಂತ ಹೇಳಿದರೆ, ಶರ್ಮಿಷ್ಠೆಯನ್ನು ತ್ಯಜಿಸುವುದು ಅಂದರೆ ಏನೇನಿಲ್ಲ, ದಾಸಿಯನ್ನು ಮಾಡೋದೇ ಬೆಸ್ಟ್, ಒಳ್ಳೆಯದು ಅಂತ ಹೇಳಿ ಒಬ್ಬಳು ಕೆಲಸದವಳನ್ನು ಕಳಿಸ್ಕೊಟ್ಟ. ಹೋಗು ಶರ್ಮಿಷ್ಠೆಗೆ ಹೇಳು, ಶರ್ಮಿಷ್ಠೆಗೆ ಬರಲಿಕ್ಕೆ ಹೇಳು ಅಂತ. ಆ ದಾಸಿ ಹೋಗಿ ನಡೆದ ವಿಷಯವನ್ನೆಲ್ಲ ಹೇಳಿದ್ಲು ಶರ್ಮಿಷ್ಠೆಗೆ. ನೋಡಿ ಶರ್ಮಿಷ್ಠ, ಈ ರೀತಿ ದೇವಯಾನೆ ಬಯಸ್ತಾ ಇದ್ದಾಳೆ, ನೀನು ಬರಬೇಕಂತೆ ಅಂತ. ಅದಕ್ಕೆ ಶರ್ಮಿಷ್ಠೆ ಹೇಳ್ತಾಳೆ, ನನ್ನಿಂದಾಗಿ ನಮ್ಮ ಅಪ್ಪನ ಕುಲಕ್ಕೆ ಒಳ್ಳೆಯದಾಗತ್ತೆ ಅಂತಿದ್ದರೆ ಖಂಡಿತವಾಗಿ ನಾನು ದಾಸಿ ಆಗ್ತೇನೆ, ಆ ಜನ್ಮ ಪರ್ಯಂತ ಸಾಯುವ ತನಕವೂ ಕೂಡ ನಾನು ದಾಸಿ ಆಗ್ತೇನೆ ಅಂತ ಹೇಳಿದ್ದು.
ಹೇಳಿ ತನ್ನ 1000 ಇದು ದಾಸಿಯರೇನಿದ್ದಾರೆ ಆ ದಾಸಿಯರೊಟ್ಟಿಗೆ ತಾನು ಸೀದಾ ಬಂದು ದೇವಯಾನಿಯ ಮುಂದೆ ನಿಂತಳು. ಮುಂದೆ ನಿಂತದ್ದು ಮಾತ್ರ ಅಲ್ಲ, ಹೇಳ್ತಾಳೆ, ನೋಡು ದೇವಯಾನಿ, ನಾನು 1000 ದಾಸಿಯರೊಂದಿಗೆ ನಿನ್ನ ದಾಸಿಯಾಗಿದ್ದೇನೆ ಅಂತ. ದೇವಯಾನಿ ಅಲ್ಲಿಗೆ ಬಿಡೋಲ್ಲ, ಮತ್ತು ಚುಚ್ಚು ಮಾತಾಡೋದು, ಓಹೋ ನೀನು ನನ್ನ ದಾಸಿ ಆಗೋದಾ? ನೀವೆಲ್ಲ ಹೊಗಳಿಸ್ಕೊಳ್ಳೋರಲ್ವಾ, ನೀವೆಲ್ಲ ಕೊಡುವವರಲ್ವಾ, ನಾವೆಲ್ಲ ತಗೊಳ್ಳೋವರಲ್ವಾ, ಭಿಕ್ಷೆ ಬೇಡುವವರಲ್ವಾ, ನನಗೆ ನೀನು ದಾಸಿ ಆಗೋದು? ಅಯ್ಯೋ ಅದ್ರ ನೋಡಿ ಅಲ್ಲೂ ಚುಚ್ಚು ಮತ್ತೆ ಬಿಡೋಲ್ಲ ದೇವಯಾನಿ. ಪಾಪ ಶರ್ಮಿಷ್ಠ ಹೇಳ್ತಾಳೆ ಏನು ಅಂತ ಹೇಳಿದ್ರೆ, ಏನಕ್ಕೇನ ಚಿದಾರ್ಥಾನಾಂ ಜ್ಞಾತಿನಾಂ ಯತ್ ಸುಖಾವಹಂ, ನಮ್ಮ ಬಂಧುಗಳಿಗೆ ನಮ್ಮ ಕುಲದವರಿಗೆ ಏನು ಒಳ್ಳೆಯದಾಗತ್ತೋ ಅದನ್ನು ನಾನು ಮಾಡ್ತೇನೆ, ಅದಕ್ಕಿಂತ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಇವಾಗ ಕೆಲಸದವಳು, ಏನು ಇವಳು ಒಡತಿ ಹೇಳಿದ್ರೆ ಕೇಳ್ಕೊಂಡಿರಬೇಕು. ಆದರೆ ನೋಡಿ ಎಂಥ ಒಂದು ಪರಿಸ್ಥಿತಿ ಅಂತ. ಇದನ್ನು ನಾವು ತಿಳ್ಕೊಳ್ಬೇಕಾದಂದರೆ 2 ಪಾತ್ರಗಳು ಹೇಗೆ ತಿಳಿಸ್ತದೆ ಅಂತ. ಒಂದು ಸ್ತ್ರೀಯರ ಸ್ವಭಾವ, ದೇವಯಾನಿಯ ಒಂದು ರೀತಿಯ ಸ್ತ್ರೀಯರ ಸ್ವಭಾವ ಅಂದರೆ ಚುಚ್ಚು ಮಾತಾಡುವಂಥದ್ದು, ಹಠ ಮಾಡುವಂಥದ್ದು, ಇದೆಲ್ಲ. ಶರ್ಮಿಷ್ಠೆಯದ್ದು ಇನ್ನೊಂದು ರೀತಿಯ ಸ್ತ್ರೀ ಸ್ವಭಾವ ಏನಂದರೆ ತ್ಯಾಗ ಮನೋಭಾವನೆ. ಅಂದರೆ ನೋಡಿ ಇದು ಸ್ತ್ರೀಯರಲ್ಲೇ ನಾವು ಕಾಣುವಂಥದ್ದು ತ್ಯಾಗ ಮನೋಭಾವನೆ. ಎಲ್ಲದಕ್ಕೋಸ್ಕರ ಯಾವ ರೀತಿ ಒಬ್ಬಳು ತಾಯಿ ಗಂಡನಿಗೋಸ್ಕರ ಮಕ್ಕಳಿಗೋಸ್ಕರ ತನ್ನ ಸುಖವನ್ನು ಬೇಕಾದರೆ ತ್ಯಾಗ ಮಾಡ್ತಾಳೆ, ಅದೇ ಹೆಣ್ಣೆ ಹಠ ಹಿಡಿತಾಳೆ. ನೋಡಿ ಈ 2 ಸ್ತ್ರೀಯರ ಒಂದು ಸ್ವಭಾವವನ್ನು ಮಹಾಭಾರತ ಬಹಳ ಚೆನ್ನಾಗಿ ತೋರಿಸಿಕೊಡುತ್ತದೆ. ಆವಾಗ ಶುಕ್ರಾಚಾರ್ಯರು ಒಪ್ಪಿದರು, ಸರಿ ನಾನಿನ್ನು ಬರ್ತೇನೆ, ನಿನ್ನ ರಾಜ್ಯಕ್ಕೆ ಬರ್ತೇನೆ. ದೇವಯಾನಿ ಖುಷಿಯಿಂದ ಎದ್ದು ನಿಂತಲಂತ, ಅಪ್ಪ ನಾನು ಮನೆಗೆ ಬರ್ತೀನಿ ಹೋಗೋಣ ಅಂತ. ಅದನ್ನು ನೋಡಿ ಇಷ್ಟು ಸಾಧಿಸಿದ ಮೇಲೆ ಮನೆಗೆ ಹೊರಟು ನಿಂತವಳು. ವೃಷಪರ್ವ ರಾಜ ಆ ಶುಕ್ರಾಚಾರ್ಯರನ್ನು ಮತ್ತೆ ಸ್ವಾಗತ ಮಾಡಿದ. ಅವತ್ತಿನಿಂದ ಶರ್ಮಿಷ್ಠೆ ದೇವಯಾನಿಯ ದಾಸಿ. ಮುಂದೆ ಹೀಗೆ ಸುಮಾರು ಸಮಯ ಕಳೆದು ಹೋಯ್ತಂತೆ. ಒಮ್ಮೆ ಒಂದು ಉದ್ಯಾನವನದಲ್ಲಿ ದೇವಯಾನಿ ಶರ್ಮಿಷ್ಠೆ ಎಲ್ಲ ಅವಳು ದಾಸಿಯರಿದ್ದಾಳೆ, ಅವಳೊಟ್ಟಿಗೆ ಆಟ ಆಡ್ತಾ ಇದ್ದಾಳಂತೆ. ದೇವಯಾನಿ ಎತ್ತರದ ಆಸನದಲ್ಲಿ ಕೂತಿದ್ದಾಳೆ, ಚೆನ್ನಾಗಿ ಆಭರಣ ಎಲ್ಲ ಹಾಕ್ಕೊಂಡಿದ್ದಾಳೆ, ನೋಡ್ಲಿಕ್ಕೆ ಬಹಳ ಸುಂದರಿ ಅಂತೆ. ದೇವಯಾನಿ ತುಂಬ ಸುಂದರಿ ನೋಡಲಿಕ್ಕೆ. ಅವಳು ಒಂದು ಕೂದಲ ವರ್ಣನೆ ಮಾಡ್ತಾರೆ, ಅಷ್ಟು ಉದ್ದವಾದಂತಹ ಗುಂಗುರುವಾದಂತಹ ಕಪ್ಪಾದಂತಹ ಬಹಳ ಚಂದ ದಟ್ಟವಾದ ಕೂದಲು, ಎಲ್ಲವೂ ಅಷ್ಟು ಸುಂದರಂತೆ ಅವಳು. ಅಲ್ಲಿಗೆ ಏನಾಯಿತು ಅಂದರೆ ಈ ರೀತಿ ಆಟ ಆಡ್ತಾ ಇರಬೇಕಾದ್ರೆ ಮತ್ತೆ ಯಯಾತಿ ಅಲ್ಲಿಗೆ ಬಂದ. ಬೇಟೆಯಾಡಿಕೊಂಡು ಯಯಾತಿ ರಾಜ ಅಲ್ಲಿಗೆ ಬಂದಾಗ ಹಿಂದೆ ಇವಳನ್ನು ನೋಡಿದ್ದು ಮರೆತು ಹೋಗಿತ್ತಾ ಏನು ಕಥೆಯೋ ಗೊತ್ತಿಲ್ಲ ಅವನಿಗೆ. ಅವನು ದೇವಯಾನಿಯನ್ನು ನೋಡಿದ. ದೇವಯಾನಿ ಸುಂದರಿ ಇದ್ದಾಳೆ, ತುಂಬ ಸುಂದರಿ ಇದ್ದಾಳೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಅವನ ದೃಷ್ಟಿ ಬಿದ್ದದ್ದೇನು ಅಂತೇಳಿದರೆ ಆ ದೇವಯಾನೆಯ ಕೆಳಗೆ ಶರ್ಮಿಷ್ಠ ಕೂತಿದ್ದಾಳೆ, ವೃಷಪರ್ವನ ಮಗಳು. ತುಂಬ ಸುಂದರಿ ಅವಳು ಕೂಡ. ಆದರೆ ದೇವಯಾನಿ ಹಾಗೆ ಅಲಂಕಾರ ಹಾಕ್ಕೊಂಡಿಲ್ಲ. ಅವಳು ಕೆಲವು ಬಂಗಾರದ ಆಭರಣ ಎಲ್ಲ ಹಾಕ್ಕೊಂಡಿದ್ದಾಳೆ, ಆದರೆ ರಾಜಕುಮಾರಿ ಆಗಲ್ಲ, ಇವಾಗ ಸೇವಕಿಯಾಗಿ. ಅವನ ಕಣ್ಣು ಅವಳು ಮತ್ತೆ ಬಿತ್ತು, ಇವಳಿಗೆ ಎಷ್ಟು ಚೆನ್ನಾಗಿದ್ದಾಳೆ ಇವಳು ಅಂತ. ಸೀದಾ ಹೋಗಿ ದೇವಯಾನಿ ಹತ್ರ ಕೇಳಿದ, ಯಾರಮ್ಮ ನೀನು, ಇಂಥ ಕಾಡಲ್ಲಿ ಏನು ಮಾಡ್ತಾ ಇದ್ಯಾ, ಏನು ಕತೆ ಅಂತ. ಅದಕ್ಕೆ ಅವಳು ಹೇಳಿದ್ಲು, ನಾನು ಶುಕ್ರಾಚಾರ್ಯರ ಮಗಳು ದೇವಯಾನಿ ನಾನು, ಹಾಗೆ ಅಂತ ಹೇಳಿದ್ಲು. ಅಷ್ಟಕ್ಕೆ ಬಿಡದೆ ಯಯಾತಿ ಕೇಳ್ತಾನೆ, ಇವಳು ಯಾರಿವಳು ಅಂತ, ಶರ್ಮಿಷ್ಠೆಯನ್ನು. ಯಾಕಂದರೆ ಇವಳನ್ನು ನೋಡಿದರೆ ಯಾರೋ ಒಬ್ಬಳು ಅಪ್ಸರಾ ಸ್ತ್ರೀ ಅಥವಾ ದೇವತಾ ಸ್ತ್ರೀ ಅಥವಾ ಗಂಧರ್ವಳಿದ್ದಾಗಿದ್ದಾಳೆ, ಅಷ್ಟು ಚಂದವಾಗಿದ್ದಾಳೆ. ಇವಳು ನಿನ್ನ ದಾಸಿಯಾಗಿದ್ದಾಳಲ್ವಾ, ನಿನ್ನ ದಾಸಿಯಾಗಿರ್ಲಿಕ್ಕೆ ಇವಳು ಯೋಗ್ಯ ಅಲ್ಲ, ಅವಳು ನಿಜವಾಗಲೂ ರಾಜಕುಮಾರಿಯಾಗಿ ಮೆರಿಬೇಕು, ಆ ರೀತಿ ನನಗೆ ಕಾಣಿಸ್ತಾ ಇದ್ದಾಳೆ. ಏನಿದು, ಯಾಕೆ ಕತೆ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆ ದೇವಯಾನಿ ಹೇಳಿದ್ದು ಏನು ಗೊತ್ತುಂಟ, ಎಲ್ಲ ಅವರವ್ರ ಹಣೆ ಬರ ಅಂತ. ಯಾರು ಏನು ಹಣೆ ಬರ ಹಿಡ್ಕೊಂಡು ಬರ್ತಾರೋ ಆ ಹಣೆ ಬರಕ್ಕೆ ಸರಿಯಾಗಿ ನಡೆಯುವುದಿಲ್ಲ, ಏನು ಮಾಡಲಿಕ್ಕಾಗತ್ತೆ, ಅವ್ರವ್ರು ಮಾಡಿದ ಅವ್ರವ್ರು ಅನುಭವಿಸ್ತಾ ಇರತ್ತೆ. ಅವಳು ಹೇಳಿದ ಮಾತು ದೇವಯಾನಿ, ಪಾಪ ಶರ್ಮಿಷ್ಠ ಏನೂ ಮಾತಾಡಲಿಲ್ಲ, ಯಾಕಂದರೆ ದಾಸಿ ಅಲ್ವಾ, ಮಾತಾಡಲಿಕ್ಕಿಲ್ಲ. ನೀನು ಯಾರು, ಏನು ಕತೆ ಅಂತ ದೇವಯಾನಿಯನ್ನು ಕೇಳ್ತಾಳೆ. ದೇವಯಾನಿ ಯಯಾತಿಯನ್ನು ಕೇಳ್ತಾನೆ. ಅದಕ್ಕೆ ಯಯಾತಿ ಹೇಳಿದ, ನಾನು ಯಯಾತಿ ರಾಜ, ಚಂದ್ರವಂಶದ ಯಯಾತಿ ರಾಜ ನಾನು ಅಂತ. ಅದಕ್ಕೆ ದೇವಯಾನಿ ಕೂಡಲೇ ಹೇಳಿದ್ಲು, ಓ ನಾನು ನಿನ್ನನ್ನು ಮನಸಾರ ಒರೆಸಿಬಿಟ್ಟಿದ್ದೇನೆ, ಬಯಸಿದ್ದೇನೆ, ನಿನ್ನ ಮದುವೆ ಆಗೋದು. ಹಿಂದೆ ಒಂದು ಸಲ ನಡೆದಿತ್ತು, ಯಾಕೋ ಬಚಾವಾಗಿ ಹೋಗಿದ್ದೆ ಯಯಾತಿ, ಈಗ ನಿನ್ನ ಮದುವೆ ಆಗು ಅಂತ ಹೇಳ್ತಾನೆ. ಅದಕ್ಕೆ ಇವನು ಹೆದರಿಬಿಟ್ಟ ಯಯಾತಿ, ಅಯ್ಯೋ ನಾನು ನಿನ್ನನ್ನು ಮದುವೆ ಆಗೋದು, ಶುಕ್ರಾಚಾರ್ಯರ ಮಗಳನ್ನು ಯಾವತ್ತಿಂದ ಯಾವತ್ತಿಗೂ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಅದು ಸಾಧ್ಯವಿಲ್ಲ ಅಂತ, ಯಾಕಂದರೆ ನೀನು ಬ್ರಾಹ್ಮಣಳು, ನಾನು ಕ್ಷತ್ರಿಯ. ಕ್ಷತ್ರಿಯ ಯಾವತ್ತು ಬ್ರಾಹ್ಮಣ ಸ್ತ್ರೀಯನ್ನು ವಿವಾಹವಾಗಲಿಕ್ಕಿಲ್ಲ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ವಿವಾಹವಾಗಲಿಕ್ಕಿಲ್ಲ ಏನು, ನನ್ನ ಕೈಯನ್ನು ನೀನು ಅವತ್ತೇ ಹಿಡ್ದಾಗಿದೆ,
ನನ್ನ ಕೈ ಅವತ್ತೇ ಹಿಡಿದಾಗಿದೆ ನೀನು. ನಾನು ನನ್ನ ಜೀವನದಲ್ಲಿ ಇನ್ನೊಬ್ಬ ಪುರುಷನ ಕೈಯನ್ನು ಹಿಡಿದದ್ದಿಲ್ಲ, ಹಿಡಿಯುವುದೂ ಇಲ್ಲ. ನಿನ್ನ ಕೈಯೇ ಹಿಡಿಯೋದು ನಾನು, ಯಾಕಂದರೆ ಹಿಡಿದಾಗಿದೆ. ನೀನು ನನ್ನನ್ನು ಪ್ರಾಣಿಗ್ರಹಣ ಮಾಡಿಯಾಗಿದೆ, ಅದಕ್ಕೆ ನನ್ನನ್ನು ವಿವಾಹವಾಗು ಅಂತ. ಅವನು ಒಪ್ಪುವುದಿಲ್ಲ. ಇಲ್ಲ, ಯಾವತ್ತೂ ಬ್ರಾಹ್ಮಣರಾದರೂ ಕ್ಷತ್ರಿಯ ಕನ್ಯೆಯನ್ನೇ ವಿವಾಹವಾಗುವುದುಂಟು, ಆದರೆ ಕ್ಷತ್ರಿಯರೇನಿದ್ದಾರೆ ಯಾವುದೇ ಕಾರಣಕ್ಕೂ ಬ್ರಾಹ್ಮಣರನ್ನು ವಿವಾಹವಾಗಬಾರ್ದು, ಬ್ರಾಹ್ಮಣ ಕನ್ಯೆಯನ್ನು. ಅದರಲ್ಲೂ ಕೂಡ ನಿಮ್ಮ ಅಪ್ಪ ಶುಕ್ರಾಚಾರ್ಯರಿಗೆ ಗೊತ್ತಾಯಿತು ಅಂದರೆ ಇನ್ನೇನು ಮಾಡಿಬಿಡ್ತಾರೋ, ಶಾಪ ಆಗಿಪ್ಪ ಕೊಟ್ಟು ನನಗೇನಾದರೂ ಮಾಡಿದರೆ ನಾನು ಹೆದರ್ತಾ ಇದ್ದೇನೆ ಅಂತ. ಅದಕ್ಕೆ ದೇವಯಾನಿ ಅವಳೆಷ್ಟು ಧರ್ಮದ ಬಗ್ಗೆ ತಿಳ್ಕೊಂಡಿದ್ದಾಳೆಂದರೆ, ಸಂಸೃಷ್ಟಂ ಬ್ರಹ್ಮಣಾಂ ಕ್ಷತ್ರಂ ಕ್ಷತ್ರೇಣ ಬ್ರಹ್ಮ ಸಂಹಿತಂ ಅನ್ಯತ್ವಮಸ್ತಿ ನತಯೋ ಏಕಾಂತರಸಮಾಸ್ಥಿತೆ. ಇಲ್ಲ, ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ಏನು ಹೆಚ್ಚು ಕಮ್ಮಿ ಇಲ್ಲ ಅಷ್ಟೊಂದು ಅಂತ ಹೇಳ್ತಾಳೆ. ಏನಿಲ್ಲ, ಅದು ಯಾಕಂತ ಹೇಳಿದ್ರೆ ವೇದ ಏನು ಹೇಳ್ತಾ ಇದೆ ಅಂದರೆ, ಬ್ರಾಹ್ಮಣೋ ಸ್ಯಮುಖ ಮಾಸೀತ್ ಬಾಹುರಾಜನ್ಯಕೃತಃ. ಬ್ರಾಹ್ಮಣರು ದೇವರ ಮುಖದಿಂದ ಬಂದರು, ಕ್ಷತ್ರಿಯರು ದೇವರ ತೋಳಿನಿಂದ ಬಂದರು. ಅಲ್ರಿ, ತೋಳಿಗೂ ಮುಖಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಕುತ್ತಿಗೆ ಮಾತ್ರ ಮಧ್ಯದಲ್ಲಿರೋದಷ್ಟೇ ವ್ಯತ್ಯಾಸ. ಅವಳು ಹೇಳೋದು ಕುತ್ತಿಗೆ ಮಾತ್ರ ವ್ಯತ್ಯಾಸ ಅಷ್ಟೇ, ಇಲ್ಲೇನಿಲ್ಲ. ಈ ಕುತ್ತಿಗೆ ಒಂದು ತೆಗೆದುಬಿಟ್ರೆ ಕೈ ಮುಖ ಒಂದೇ ಆಗಿಬಿಡ್ತದಲ್ವ, ಅಷ್ಟೇ ವ್ಯತ್ಯಾಸ, ಅಷ್ಟೇ ನಮಗೂ ವ್ಯತ್ಯಾಸ. ಯಾಕಂತೇಳಿದರೆ ಬ್ರಾಹ್ಮಣರಿಂದ ಕ್ಷತ್ರಿಯರು ಬಂದಿದ್ದಾರೆ, ಕ್ಷತ್ರಿಯರಿಂದ ಬ್ರಾಹ್ಮಣರು ಬಂದಿದ್ದಾರೆ. ಅದರಿಂದಾಗಿ ಏನೂ ತೊಂದರೆ ಇಲ್ಲ. ನೀನು ಋಷಿಯಾಗಿದ್ಯಾ, ವಾಸ್ತವಿಕವಾಗಿ ನೀನು ಕ್ಷತ್ರಿಯನಾಗಿದ್ದರೂ ಋಷಿಯಾಗಿದ್ದೀರಾ, ಋಷಿಪುತ್ರನಾಗಿದ್ಯಾ. ಯಾಕಂದರೆ ಹಿಂದೆ ಎಲ್ಲ ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ರಾಜ ಸತ್ತೋಗ್ಬಿಟ್ಟ, ರಾಣಿಗೆ ಮಕ್ಕಳಿಲ್ಲ ಅಂತಾದಾಗ ಯಾರೋ ಒಬ್ಬ ಬ್ರಾಹ್ಮಣರನ್ನು ಕರೆಸ್ತಾಯಿದ್ರು. ಇದಕ್ಕೆ ನಿಯೋಗ ಪದ್ಧತಿ ಅಂತ, ಯಾಕಂದರೆ ಮುಂದೆ ರಾಜ ಇಲ್ಲ ಅಂತ ಆಗ್ತಾನೆ ಅಂತ. ಅಂತಹ ವೈರಾಗ್ಯಶಾಲಿಯಾದಂತಹ ಒಬ್ಬ ಬ್ರಾಹ್ಮಣ ತಾನು ಒಂದು ಮಗುವನ್ನು ಕೊಡ್ತಾಯಿದ್ದ ಆ ರಾಣಿಗೆ, ಅವನ ಮುಂದೆ ರಾಜ್ಯಭಾರ ಮಾಡ್ತಾಯಿದ್ದ. ಈ ರೀತಿ ನಡೆದದ್ದು ಕೂಡ ಉಂಟು ಹಿಂದೆ. ಅದರಿಂದಾಗಿ ಈ ಕ್ಷತ್ರಿಯರಲ್ಲಿ ಹೆಚ್ಚು ಮಂದಿ ಬ್ರಾಹ್ಮಣರಿಂದ ಬಂದವರೇ ಆಗಿದ್ದಾರೆ. ನೀನು ಆ ರೀತಿ ಋಷಿಯಾಗಿದ್ಯಾ, ನೀನು ಋಷಿಯೇ, ರಾಜಋಷಿ, ಋಷಿಪುತ್ರನೂ ಕೂಡ ಆಗಿದೆಯಾ, ಅದರಿಂದ ಏನೂ ತೊಂದರೆ ಇಲ್ಲ, ನನ್ನನ್ನು ವಿವಾಹ ಆಗ್ಬೋದು ನೀನು ಅಂತ ಹೇಳ್ತಾಳೆ. ಅದಕ್ಕಿಲ್ಲ ಅಂತ ಹೇಳ್ತಾನೆ. ಅದೆಲ್ಲ ಆಗೋದಿಲ್ಲ. ಯಾಕಂತ ಹೇಳಿದ್ರೆ, ನಾನು ಈ ನಿಮ್ಮಪ್ಪನಿಗೆ ಈ ರೀತಿ ನಾನೇ ನಿನ್ನನ್ನು ಮದುವೆ ಆದೆ ಅಂತ ಅಂದರೆ, ಈ ರೀತಿ ಇವತ್ತಾಗ್ತದಲ್ಲ ಲವ್ ಮ್ಯಾರೇಜ್, ಆ ರೀತಿ ನಾನೇ ನಿನ್ನನ್ನು ಬಯಸಿ ಮದುವೆ ಆಗಿಬಿಟ್ಟೆ ಅಂತ ಹೇಳಿದ್ರೆ ಮತ್ತೆ ಏನೋ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ಅವರು, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ. ಅದಕ್ಕೆ ದೇವಯ್ಯನ ಹೇಳೋದೇನು ಗೊತ್ತುಂಟ, ಇವಾಗ ನಮ್ಮಪ್ಪ ಒಪ್ಪಬೇಕು ತಾನೆ, ನಮ್ಮಪ್ಪ ಒಪ್ಪಿದರೆ ನೀನು ಮದುವೆ ಆಗ್ತೀಯ ತಾನೆ, ಇಲ್ಲೇ ಸ್ವಲ್ಪ ನಿಂತ್ಕೊ ಅಂತೇಳಿ ಒಬ್ಬಳು ದಾಸಿಯನ್ನು ಕರೆದ್ಲೆ, ನಮ್ಮಪ್ಪನ ಬರಲಿಕ್ಕೆ ಹೇಳು ಅಂತ ಶುಕ್ರಾಚಾರ್ಯರನ್ನ ದೇವಯಾನಿ. ಶುಕ್ರಾಚಾರ್ಯರು ಬಂದ್ರಂತೆ ನೋಡಿ. ಇವಳು ಹೇಳಿದ ಕೂಡಲೇ ಇವಳು ಅಪ್ಪನ ಹತ್ರ ಹೋದದ್ದಲ್ಲ, ಅಪ್ಪನೆಲ್ಲ ಕರೆಸಿದ್ದು ಇವಳು. ಶುಕ್ರಾಚಾರ್ಯರು ಬಂದ್ರಂತೆ. ಬಂದ ಕೂಡಲೇ ದೇವಯ್ಯನ ಹೇಳ್ತಾಳೆ, ಅಪ್ಪ ನಾನು ಇವನನ್ನು ಬಯಸಿದ್ದೇನೆ, ಇವರನ್ನೇ ನಾನು ಮದುವೆ ಆಗೋದು, ಇನ್ಯಾರನ್ನೂ ಮದುವೆ ಆಗೋಲ್ಲ. ಇವಳದೆಲ್ಲ ಡಿಮಾಂಡೇ, ಆಗ್ಬೋದಾ ಇಲ್ಲ ಪ್ರಶ್ನೆಯೇ ಇಲ್ಲ, ನಾನು ಇವರನ್ನು ಮದುವೆ ಆಗ್ತೇನೆ ಅಂತ. ಶುಕ್ರಾಚಾರ್ಯರು ಒಂದು ಮಾತು ಹೇಳ್ತಾರೆ, ಏನಂತ ಹೇಳಿದ್ರೆ, ಅನ್ಯೋ ಧರ್ಮ್ಯ ಪ್ರಿಯಸ್ತ್ವನ್ಯ ಮೃತಸ್ತ್ವನ್ಯ ಹುಷಃ ಸತಿ ಪತಿ ಕಚಶಾಪಾತ್ ತ್ವಯಾ ಪೂರ್ವಂ ನಾಣ್ಯದ್ ಭವಿತು ಮರ್ಹಸಿ. ಧರ್ಮ ಇರುವುದೇ ಬೇರೆ, ಇಲ್ಲಿ ನಡೀತಾ ಇರುವುದೇ ಬೇರೆ, ನೀನು ಬಯಸಿರುವುದೇ ಬೇರೆ. ಏನು ಮಾಡೋಣ? ನಿಜವಾಗ್ಲೂ ಕೂಡ ಧರ್ಮ ಏನು ಹೇಳ್ತದೆ ಅಂತ ಹೇಳಿದ್ರೆ, ಕ್ಷತ್ರಿಯನಾದವ ಬ್ರಾಹ್ಮಣ ಕನ್ಯೆಯನ್ನು ವಿವಾಹ ಆಗಬಾರ್ದು ಅಂತ ಹೇಳ್ತಾ ಇದೆ. ಆದರೆ ಇಲ್ಲಿ ನೋಡಿದರೆ ನಾನು ಆ ಕ್ಷತ್ರಿಯನಾದ ಯಯಾತಿಯನ್ನು ಮದುವೆ ಆಗ್ತೇನೆ ಅಂತ ಹೇಳ್ತಾ ಇದ್ದೆ. ಇಲ್ಲ, ಮದುವೆ ಮಾಡಿಕೊಡೋಲ್ಲ ಅಂತ ಹೇಳೋಣ, ನಿನ್ನನ್ನು ಯಾರೂ ಬ್ರಾಹ್ಮಣರು ಮದುವೆ ಆಗಲಿಕ್ಕೆ ಬರೋಲ್ಲ. ಯಾಕಂದರೆ ಕಚ ಶಾಪ ಕೊಟ್ಬಿಟ್ಟಿದ್ದಾನೆ, ಯಾವ ಬ್ರಾಹ್ಮಣರು ನಿನ್ನನ್ನು ಮದುವೆ ಆಗದೆ ಹೋಗಲಿ ಅಂತ. ಅದಕ್ಕೆ ಯಾರು ನಿನ್ನನ್ನು ಬ್ರಾಹ್ಮಣರು ಮದುವೆ ಆಗಲಿಕ್ಕೆ ಬರೋಲ್ಲ. ನೀನು ಕ್ಷತ್ರಿಯನನ್ನು ಮದುವೆ ಆಗ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೀಯ, ಏನು ಮಾಡ್ತೀಯ? ದೈವ ಇಚ್ಛೆ ಇದೆ ಅಂತ ಯಯಾತಿ ಹೇಳ್ತಾನೆ. ನೋಡು ಯಯಾತಿ, ನಾನೇ ನನ್ನ ಮಗಳನ್ನು ನಿನಗೆ ಕೈಯಾರ ಕೊಡ್ತಾ ಇದ್ದೇನೆ, ದಾನ ಮಾಡ್ತಾ ಇದ್ದೇನೆ, ಅದಕ್ಕಾಗಿ ನಿನಗೆ ದೋಷ ಬರೋಲ್ಲ. ಒಂದೊಮ್ಮೆ ನೀನೇ ಬಯಸಿದರೆ, ಅಂದರೆ ಲವ್ ಮ್ಯಾರೇಜ್ ಆಗಿದ್ದರೆ ಇವಳನ್ನು, ಅವಾಗ ನಿನಗೆ ಪಾಪ ಬರ್ತಾಯಿತ್ತು. ತಂದೆ ತಾಯಿಂದಿರ ಒಪ್ಪಿಗೆ ಇಲ್ಲದೆ ನೀನು ಈ ರೀತಿ ಮದುವೆ ಆಗಿದ್ದರೆ ನಿನಗೆ ಪಾಪ ಬರ್ತಾಯಿತ್ತು. ಇವಾಗ ನಾನೇ ಕೊಡ್ತಾ ಇದ್ದೇನೆ, ಯಾಕಂದರೆ ಇವಳ ಪರಿಸ್ಥಿತಿ ಆ ರೀತಿ ಇದೆ, ಇವಳನ್ನು ಯಾರೂ ಬ್ರಾಹ್ಮಣರು ಮದುವೆ ಆಗಲಿಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಇವಳನ್ನು ಯಾರಿಗೋ ಕ್ಷತ್ರಿಯರಿಗೆ ಕೊಡಬೇಕು. ನೀನಾದರೂ ಚಂದ್ರವಂಶದಲ್ಲಿ ಬಂದವನು, ನಿನಗೆ ನಾನು ಇವಳನ್ನು ಮದುವೆಯಾಗಿ ಮಾಡಿ ಕೊಡ್ತೇನೆ, ನಿನಗೆ ಯಾವುದೇ ಪಾಪ ಬರೋದಿಲ್ಲ. ಯಯಾತಿ ಒಪ್ಪಿದ. ಯಾವುದೂ ಪಾಪ ಬರೋಲ್ವಲ್ಲ, ಯಾಕಂದರೆ ನೀವು ಹೇಳಿದರೆ ಸರಿ, ನಿಮ್ಮದೇ ನನಗೆ ಭಯ, ಎಲ್ಲಿ ಶುಕ್ರಾಚಾರ್ಯ ಶಾಪ ಕೊಟ್ಬಿಡ್ತಾರೋ ಅಂತ ಭಯ. ನೀವೇ ಒಪ್ಪಿದ ಮೇಲೆ ಸರಿ, ನಾನು ಮದುವೆ ಆಗಲಿರ್ತೇನೆ ಅಂತ. ಆದರೆ ಶುಕ್ರಾಚಾರ್ಯರು ಹೇಳ್ತಾರೆ, ನೋಡು, ನೀನು ಇವಳನ್ನು ಮದುವೆ ಆಗು, ಇವಳೊಟ್ಟಿಗೆ ಈ 1000 ದಾಸಿಯರು
ಇವಳು ಶರ್ಮಿಷ್ಠ, ಇವಳು ಕೂಡ ಬರ್ತಾಳೆ. ಆದರೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ನೋಡಿ ಅಲ್ಲೇ ಶುಕ್ರಾಚಾರ್ಯರು. ಇಯಂ ಕುಮಾರಿ ಶರ್ಮಿಷ್ಠಾ ದುಹಿತಾ ವೃಷಪರ್ವಣ ತಾಂ ಪೂಜಯೇಥ ರಾಜೇಂದ್ರ ಮಾಚೇನಾಂ ಶಯನೇ ಕ್ವಯ. ಈ ಶರ್ಮಿಷ್ಠ ಇದ್ದಾಳಲ್ವಾ ವೃಷಪರ್ವನ ಮಗಳು, ಅವಳನ್ನು ಗೌರವಿಸು. ಆದರೆ ಯಾವುದೇ ಕಾರಣಕ್ಕೂ ಅವಳನ್ನು ಮಂಚದ ಮೇಲೆ ಏರಿಸಬೇಡ. ಯಾಕಂದರೆ ಅಲ್ಲೇ ಎಚ್ಚರಿಕೆಯನ್ನು ಕೊಡ್ತಾರೆ. ಅವಳನ್ನು ನೀನೇನಾದರೂ ಕಾಮುಕತೆಯನ್ನು ನೋಡಿದೆ ಅಂತಾದರೆ ರಹಸ್ಯೇನಾಂ ಸಮಾಹೂಯ ನವದೇರ್ನಥ ಸಂಸ್ಪೃಶೇ. ದೇವಯಾನಿಗೆ ಗೊತ್ತಾಗದ ಹಾಗಂದರೆ ಅವಳು ತುಂಬ ಸುಂದರ ಇದ್ದಾಳೆ. ಅವಳನ್ನು ನೀನು ದೇವಯಾನಿಗೆ ಗೊತ್ತಾಗದಾಗೆ, ಯಾರಿಗೂ ಗೊತ್ತಾಗದಾಗೆ ರಹಸ್ಯದಲ್ಲಿ ಒಂದೊಮ್ಮೆ ಕರೆಯುವುದು, ಅವಳ ಹತ್ರ ಮಾತಾಡೋದು, ರಹಸ್ಯದಲ್ಲಿ ಅವಳನ್ನು ಮುಟ್ಟುವುದು, ಇಂಥದ್ದೇನು ಮಾಡಿದೆ ಅಂತ ಹೇಳಿದರೆ ನಿನಗೆ ಕೆಟ್ಟದಾಗತ್ತೆ. ಹಾಗೆ ಮಾಡದೇ ಇದ್ದ ಪಕ್ಷದಲ್ಲಿ ನಿನಗೇನು ಕೆಟ್ಟದಾಗಲ್ಲ, ದೇವಯಾನಿಯನ್ನು ವಿವಾಹವಾಗು ಅಂತ ಶುಕ್ರಾಚಾರ್ಯರು ಹೇಳಿದರು. ನಿಜವಾಗಲೂ ಕೂಡ ಇದು ಯಯಾತಿಗೆ ಇಷ್ಟ ಅಲ್ಲ. ಅವನಿಗೆ ದೇವಯಾನಿಗಿಂತಲೂ ಸ್ವಲ್ಪ ಶರ್ಮಿಷ್ಠೆಯ ಮೇಲೇ ಇಷ್ಟ. ಆದರೆ ಶುಕ್ರಾಚಾರ್ಯ ಹೇಳಿದ್ದಕ್ಕೆ ಇಲ್ಲ ಅಂತಲೂ ಹೇಳಲಿಕ್ಕೆ ಬರೋಲ್ಲ. ಯಾಕಂತ ಹೇಳಿದ್ರೆ ಶಾಪ ಕೊಡ್ತಾರೆ, ಅದು ದೊಡ್ಡ ಭಯ. ಆಯಿತು ಅಂತ ಒಪ್ಪಿಕೊಂಡ. ಹೀಗೆ ಶುಕ್ರಾಚಾರ್ಯರು ದೇವಯಾನಿಯನ್ನು ಯಯಾತಿಗೆ ಮದುವೆ ಮಾಡಿಕೊಟ್ರು. ಯಯಾತಿ ಆ ದೇವಯಾನಿಯನ್ನು ಶರ್ಮಿಷ್ಠೆಯನ್ನು ಇಬ್ಬರನ್ನು ತಾನು ಕರ್ಕೊಂಡು ತನ್ನ ರಾಜ್ಯಕ್ಕೆ ಹೋದ, ಹಸ್ತಿನಪುರಕ್ಕೆ ಹೋದ. ಅಲ್ಲಿ ಅವಳಿಗೊಂದು ಔಟ್ ಹೌಸ್ ಮಾಡಿಕೊಟ್ಟನಂತೆ ಶರ್ಮಿಷ್ಠೆಗೆ. ಅಂದರೆ ಹೊರಗೆ ತೋಟದಲ್ಲಿ ಒಂದು ಮನೆಯನ್ನು ಮಾಡಿಕೊಟ್ಟು ಶರ್ಮಿಷ್ಠೆಗೆ ಅಲ್ಲೇ ಅವಳನ್ನು ಇಟ್ಟ. ದೇವಯಾನಿಯೊಟ್ಟಿಗೆ ತಾನು ಜೀವನವನ್ನು ನಡೆಸಿದ. ತನ್ನ 1000 ದಾಸಿಯರೊಂದಿಗೆ ಶರ್ಮಿಷ್ಠೆ ರಾಜಕುಮಾರಿ ದೇವಯಾನಿಯ ದಾಸಿಯಾಗಿ ತಾನು ಯಯಾತಿಯ ಅರಮನೆಗೆ ಬಂದರು. ಅಲ್ಲಿ ಹೊರಗೆ ಅಲ್ಲೊಂದು ಅಶೋಕವನ. ಆ ಅಶೋಕವನದಲ್ಲಿ ಈ ಶರ್ಮಿಷ್ಠೆಗೆ ವ್ಯವಸ್ಥೆಯನ್ನು, ಉಳ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಯಯಾತಿ ರಾಜ ಮಾಡಿಕೊಟ್ಟ. ದೇವಯಾನಿ ಅಲ್ಲಿಗೆ ಬರ್ತಾ ಇದ್ಲಂತೆ. ಅಲ್ಲಿಗೆ ಬಂದು ಈ ಶರ್ಮಿಷ್ಠೆಯೊಟ್ಟಿಗೆ ತಾನು ಆಟ ಆಡಿ ಮಾತಾಡಿ ಎಲ್ಲ ಮಾಡಿ ನಂತರ ತಾನು ಹೋಗ್ತಾ ಇದ್ಲು. ರಾಜನೊಟ್ಟಿಗೆ ಬರ್ತಾ ಇದ್ಲು, ಹೋಗ್ತಾ ಇದ್ಲು. ನಂತರ ಈ ದೇವಯಾನಿ ಯಯಾತಿಯೊಟ್ಟಿಗೆ 1000 ವರ್ಷಗಳ ಕಾಲ, ಅಂದರೆ ಹಿಂದಿನ ಕಾಲ ಅದು, ಕೃತಯುಗ ಮುಂತಾದವುಗಳು, ಅಲ್ಲಿ ಸಾವಿರಾರು ವರ್ಷ ಆಯುಷ್ಯವನ್ನು ಇರ್ತಾ ಇದ್ದಾರೆ. ಯಾಕಂದರೆ ಪ್ರಾಣಾಯಾಮದ ಬಲದಿಂದ ತಾವು ಸಾವಿರಾರು ವರ್ಷ ಇರ್ತಾಯಿದ್ರು. ಹಾಗೆ 1000 ವರ್ಷಗಳ ಕಾಲ ಇಬ್ಬರು ಆನಂದ ಪಟ್ಟಿದ್ದಾರಂತೆ. ಆ ನಂತರ ದೇವಯಾನಿ ಒಬ್ಬ ಗಂಡು ಮಗುವನ್ನು ಪಡೆದಳು. ಅದೇ ಯದುರಾಜ ಅಂತ ನಾವು ಮುಂದೆ ಪ್ರಸಿದ್ಧವಾದವನು. ಆ ಯದುವನ್ನು ಪಡೆದಳು. ಇದರಿಂದ ಏನಾಯಿತು ಅಂತ ಹೇಳಿದರೆ ಶರ್ಮಿಷ್ಠೆಗೆ ಒಳಗಿಂದೊಳಗೆ ಒಂಥರ ಬೇಜಾರಾಗ್ಲಿಕ್ಕೆ ಶುರುವಾಯಿತು. ಅಯ್ಯೋ, ಅವಳು ನನ್ನೊಟ್ಟಿಗೆ ಬೆಳೆದವಳು, ನಾವಿಬ್ಬರು ಒಂದೇ ರೀತಿ ವಯಸ್ಕರು, ಹಾಗಿದ್ದರೂ ಕೂಡ ಅವಳಿಗೆ ಮಕ್ಕಳಾಯಿತು, ಮದುವೆ ಆಯಿತು, ಎಲ್ಲ ಆಯಿತು. ನನ್ನ ಪಾಲಿಗೆ ಏನೂ ಇಲ್ಲ, ಮಕ್ಕಳಿಲ್ಲ, ಮದುವೆ ಇಲ್ಲ, ಏನೂ ಇಲ್ಲ. ಒಂದನೇದಾಗಿ ಯಾವತ್ತೂ ಹೀಗಷ್ಟೇ, ನಮಗಿಂತ ದೊಡ್ಡವರಿಗೆ ಮಕ್ಕಳಾದರೆ ನಮಗೇನು ಬೇಜಾರಾಗೋಲ್ಲ, ಸಣ್ಣವರಿಗೆ ಮಕ್ಕಳಾದರೂ ಬೇಜಾರಾಗೋಲ್ಲ. ಸಮಾನ ವಯಸ್ಕರಲ್ಲಿ, ಅದು ಸಣ್ಣಲ್ಲಿಂದ ಒಟ್ಟಿಗೆ ಆಡಿದವರಿಗೆ, ಅದು ಹೆಣ್ಮಕ್ಳಲ್ಲಿ ಮದುವೆ ಆಗದೇ ಇದ್ದರೆ ಅಯ್ಯೋ ಅವಳಿಗಾಯಿತು ನನಗಾಗಲಿಲ್ಲ, ಮಕ್ಕಳಾಗದಿದ್ದರೆ ಅವಳಿಗಾಯಿತು ನನಗಾಗಲಿಲ್ಲ. ಇವಳಿಗೆ ಅದೇ ರೀತಿ ಆಯಿತು ಶರ್ಮಿಷ್ಠೆಗೆ. ತಾನು ಬೇಜಾರಿನಿಂದ ಅಶೋಕ ಮರದ ಹತ್ರ ಹೋಗಿ, ಹಿಂದೆ ಅದೊಂದು ಅಶೋಕ ಮರದ ಹತ್ರ ಹೇಳಿದರೆ ಆಗತ್ತೆ ಅಂತ, ಅಶೋಕ ಮರದ ಮುಂದೆ ಹೋಗಿ ತನ್ನ ಎಲ್ಲ ದುಃಖವನ್ನು ತೋಡ್ಕೊಂಡ್ಲಂತೆ. ಈ ರೀತಿ ನನ್ನ ಯೌವನ ಜಾರಿ ಹೋಗ್ತಾ ಇದೆ, ಋತುಸ್ನಾತಳಾಗುತ್ತಾ ಇದ್ದೇನೆ, ಆದರೆ ಮಕ್ಕಳಾಗ್ತಾ ಇಲ್ಲ, ಅದಕ್ಕಾಗಿ ನನ್ನ ಜೀವನ ವ್ಯರ್ಥ ಆಗುತ್ತಾ ಇದೆ. ಅದಕ್ಕೆ ನನಗೆ ಯೋಗ್ಯವಾದ ಒಂದು ಮಗುವನ್ನು, ಸಂತಾನವನ್ನು ಕೊಟ್ಟರೆ ಅಶೋಕ ಮರ ನನಗೆ ಕೊಡು, ಯೋಗ್ಯರಾದ ಪತಿಯನ್ನು ನನಗೆ ಕೊಡು. ಈ ರೀತಿ ತಾನು ಅಶೋಕ ಮರದ ಹತ್ರ ಹೇಳ್ತಾ ಇದ್ದಾಳಂತೆ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಆಕಸ್ಮಿಕವಾಗಿ ಯಯಾತಿ ರಾಜ ಬಂದ. ಅವನೊಬ್ಬನೇ ಬಂದಿದ್ದಾನೀಗ, ದೇವಯಾನಿ ಇಲ್ಲ ಒಟ್ಟಿಗೆ. ಆ ಯಯಾತಿ ರಾಜ ಬಂದಾಗ ಇವಳು ಹೋಗಿ ಅವನ ಕಾಲನ್ನು ಹಿಡ್ಕೊಂಡ್ಲಂತೆ. ಹಿಡ್ಕೊಂಡು ಅವಳು ಹೇಳ್ತಾಳೆ, ಹೇ ರಾಜನ್, ನೀನು ನನ್ನನ್ನು ಉದ್ಧಾರ ಮಾಡಬೇಕು, ಕಾಪಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ, ನಿನ್ನ ರಾಜ್ಯದಲ್ಲಿ ಯಾವುದೇ ಒಂದು ಹೆಣ್ಣು ಮಗಳನ್ನು ಯಾವನೊಬ್ಬನೂ ಕೂಡ ಬಲಾತ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬರೀ ಮನುಷ್ಯರು ಮಾತ್ರ ಅಲ್ಲ, ದೇವತೆಗಳು. ಯಾಕಂದರೆ ನಿನ್ನ ರಕ್ಷಣೆ ಆ ರೀತಿ ಇದೆ. ರೂಪಾಭಿಜನಶೀಲೈರ್ಹಿ ತ್ವಂ ರಾಜನ್ ವೇತ್ಥ ಮಾಂ ಸದಾ. ಅಂಥ ನೀನು ನನ್ನನ್ನು ಇವತ್ತು ರಕ್ಷಣೆ ಮಾಡಬೇಕು. ಹೇ ರಾಜನ್, ನಿನಗೆ ಗೊತ್ತಿದೆ ನಾನು ಎಂಥವಳು ಅಂತ. ರೂಪದಲ್ಲಾಗಲಿ, ಗುಣದಲ್ಲಾಗಲಿ, ಶೀಲದಲ್ಲಾಗಲಿ, ಪ್ರತಿಯೊಂದರಲ್ಲೂ ಕೂಡ ನಾನು ಯಾವ ರೀತಿ ಇದ್ದೇನೆ ನೀನು ತಿಳ್ಕೊಂಡವಳಾಗಿದ್ಯಾ ನೀನು. ಈಗ ನಿನ್ನ ಬಳಿ ಏನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನ್ನ ಬದುಕನ್ನು ಸಾರ್ಥಕವನ್ನಾಗಿ ಮಾಡು, ನನ್ನನ್ನು ನೀನು ಪತಿಯನ್ನಾಗಿ ಸ್ವೀಕಾರ ಮಾಡು ಅಂತ ಹೇಳ್ತಾ ಇದ್ದಾಳು.
ಅದನ್ನು ಕೇಳಿ ಯಯಾತಿ ಹೇಳ್ತಾನೆ, ಹಾಗೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಅವತ್ತೇ ನನಗೆ ಶುಕ್ರಾಚಾರ್ಯರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನೀನು ಶರ್ಮಿಷ್ಠೆಯನ್ನು ಹಾಸಿಗೆಯೆಲ್ಲ ಏರಿಸಬಾರದು. ಅಂದರೆ ಅದರ ಅರ್ಥ ಏನಂದರೆ ವಿವಾಹ ಆಗಬಾರದು ಅಂತ. ಹಾಗೆ ಶುಕ್ರಾಚಾರ್ಯರಿಗೆ ನಾನು ಅವತ್ತು ಮಾತು ಕೊಟ್ಟು ಇವತ್ತು ಈ ರೀತಿ ನಿನ್ನನ್ನು ವಿವಾಹವಾದೆ ಅಂತ ಹೇಳಿದರೆ ಖಂಡಿತವಾಗಿ ತಪ್ಪಾಗ್ತದೆ. ಅಂದರೆ ಇದರ ಹಿಂದೆ ಯಯಾತಿ ಏನು ಹೇಳ್ತಾ ಇದ್ದಾನೆಂದರೆ, ಒಳಗಿಂದ ನನಗೆ ಇಷ್ಟ ಇದೆ, ನಿನ್ನನ್ನು ಮದುವೆ ಆಗಲಿಕ್ಕೆ ನನಗೆ ಇಷ್ಟ ಇದೆ, ಮೊದಲಿಂದಲೂ ಅವನಿಗೆ ಇದೊಂದು ಇಷ್ಟ ಇತ್ತು. ಆದರೆ ಶುಕ್ರಾಚಾರ್ಯರ ಮಾತು ಅವನನ್ನು ತಡಿತಾ ಇದೆ. ಅದರಿಂದಾಗಿ ನಾನು ಶುಕ್ರಾಚಾರ್ಯರ ಹತ್ರ ಸುಳ್ಳು ಹೇಳಿದಾಗತ್ತೆ, ಅದಕ್ಕೆ ನಾನು ಮಾಡಲಿಕ್ಕೆ ತಯಾರಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶರ್ಮಿಷ್ಠೆ ಹೇಳ್ತಾಳೆ, ಇಲ್ಲ ಸುಳ್ಳಾಗುವುದಿಲ್ಲ ಅಂತ. ಶುಕ್ರಾಚಾರ್ಯರಿಗೆ ಕೊಟ್ಟ ಮಾತು ಸುಳ್ಳಾಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ಶಾಸ್ತ್ರಗಳೇ ಹೇಳ್ತದೆ, 5 ಕಡೆ ಸುಳ್ಳು ಹೇಳಿದರೂ ಕೂಡ ಸುಳ್ಳು ಹೇಳಿದಾಗ ಆಗೋಲ್ಲ ಅಂತ. ಎಲ್ಲಿ ಅಂತ ಹೇಳಿದರೆ, ನನರ್ಮಯುಕ್ತ ಮನೃತಂ ಹಿನಸ್ತಿ ನ ಸ್ತ್ರೀಷು ರಾಜನ್ನ ವಿವಾಹ ಕಾಲೇ ಪ್ರಾಣಾತ್ಯಯೇ ಸರ್ವಧನಾತಿಪಾತೆ ಪಂಚಾನೃತಾನ್ಯಾಹುರಪಾತಕಾನಿ. ಯಾವತ್ತೂ ಕೂಡ ನಾವೇನೋ ತಮಾಷೆ ಮಾತಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿ. ತಮಾಷೆಯನ್ನು ಮಾತಾಡಬೇಕಾದ್ರೆ ಇನ್ನೊಬ್ಬರಿಗೆ ನಾವು ಖುಷಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಏನೋ ಒಂದು ಸುಳ್ಳು ಹೇಳಿದೆ, ಸುಳ್ಳು ಹೇಳಿದ್ರಿಂದಾಗಿ 4 ಜನ ಖುಷಿಯಾಗ್ತಾ ಇದೆ ಅಂತ ಹೇಳಿದ್ರೆ ಆ ಸುಳ್ಳು ಹೇಳಿದ್ರಿಂದಾಗಿ ಪಾಪ ಬರುತ್ತದೆ ಅಂತಲ್ಲ. ಯಾಕಂದರೆ ನಮ್ಮಲ್ಲಿ ಜೋಕಿಗೋಸ್ಕರ ಹೇಳೋದುಂಟು, ಏನೋ ಒಂದು ಹೇಳ್ತೇವೆ ನಾವು. ಇವಾಗ ನಮ್ಮ ಏಪ್ರಿಲ್ ಫೂಲ್ ಅಂತ ಮಾಡ್ತೇವೆ. ಏಪ್ರಿಲ್ ಫೂಲ್ ಅಂತ ಮಾಡಿದಾಗ ಅದನ್ನು ಯಾರೂ ಸೀರಿಯಸ್ ಆಗಿ ತೊಗೊಳ್ಳಲ್ಲ. ನೀನು ಸುಳ್ಳು ಹೇಳಿದೆಯಲ್ವಾ, ಇವತ್ತು ನಿನಗೆ ಪಾಪ ಬರ್ತದೆ ತಡಿ, ಹೇಳಲ್ಲ. ಯಾಕಂದರೆ ಅದೊಂದು ತಮಾಷೆಗೋಸ್ಕರ, ಖುಷಿಗೋಸ್ಕರ ಅಷ್ಟೆ, ಅದು ಪಾಪಕ್ಕೆ ಕಾರಣ ಆಗೋಲ್ಲ. ಆದರೆ ಒಂದೇನು ಅಂತೇಳಿದರೆ, ಇಂತಹ ತಮಾಷೆಗೋಸ್ಕರ ಹೇಳಿದಂತಹ ಒಂದು ಸುಳ್ಳು ಒಂದೊಮ್ಮೆ ಯಾರಾದರೂ ಮನೆ ತೆಗೀತು ಅಂತೇಳಿದರೆ, ಒಬ್ಬನ ಜೀವವನ್ನು ನಾಶ ಮಾಡಿತು ಅಂದರೆ ಅದು ಪಾಪವೇ. ಆ ರೀತಿ ಆಗಬಾರ್ದು. ನಾವು ತಮಾಷೆಗೋಸ್ಕರ ಹೇಳುವಂತಹ ಒಂದು ಸುಳ್ಳು ಕೂಡ ತಮಾಷೆಯಲ್ಲೇ ಅದು ಮುಗಿಬೇಕು. ತಮಾಷೆ ಅದರ ಆ ರೀತಿ ಆಯಿತು ಅಂತೇಳಿದರೆ ಆವಾಗ ಅದೇನು ಪಾಪ ಬರೋಲ್ಲ. ಎರಡನೇದೇನು ಅಂತೇಳಿದರೆ, ನ ಸ್ತ್ರೀಷು ರಾಜನ್, ಸ್ತ್ರೀಯರಲ್ಲಿ ಸುಳ್ಳು ಹೇಳ್ಬೋದು ಅಂತ ಹೇಳ್ತಾರೆ. ಸ್ತ್ರೀಯರಲ್ಲಿ ಸುಳ್ಳು ಹೇಳಿದರೆ ಪಾಪ ಬರೋಲ್ಲ. ಅಲ್ಲಿಯೂ ಕೂಡ ನಾವು ತಿಳ್ಕೊಳ್ಬೇಕಾದದ್ದೇನು ಅಂತೇಳಿದರೆ, ಸ್ತ್ರೀಯರಲ್ಲಿ ಸುಳ್ಳು ಹೇಳ್ಬೋದು ಅಂತ ಹೆಂಡತಿ ಹತ್ರ ಸುಳ್ಳು ಹೇಳಿ 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 ಅವಳ ಜೀವನವನ್ನೇ ಹಾಳು ಮಾಡಿದ, ಅಥವಾ ಇವನು ಅಡ್ಡದಾರಿ ಹಿಡಿದ, ಕಂಡ ಕಡೆ ಹೋಗ್ತಾನೆ, ಅವಳ ಮನೆಗೆ ಹೋಗ್ತಾನೆ, ಆ ಸೂಳೆ ಮನೆಗೆ ಹೋಗ್ತಾನೆ, ಇವಳ ಮನೆಗೆ ಹೋಗ್ತಾನೆ, ಕುಡಿತಾನೆ, ಮನೆಗೆ ಬಂದು ಇಲ್ಲಪ್ಪ ನಾನು ಏನೂ ಇಲ್ಲ, ಈ ರೀತಿ ಸುಭಗನಾಗಿ ವರ್ತಿಸ್ತಾನೆ ಅಂದರೆ ಅದು ಪಾಪವೇ. ಅಂತೇಳಿದರೆ ಇವನ ಸುಳ್ಳಿನಿಂದಾಗಿ ಹೆಂಡತಿಗೆ ಸುಳ್ಳು ಹೇಳಿ 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 ಅವಳ ಜೀವನವನ್ನು ಹಾಳು ಮಾಡ್ತಾನೆ ಅಂತೇಳಿದರೆ ಅಂಥ ಸಂದರ್ಭದಲ್ಲಿ ಆ ಸುಳ್ಳು ತಪ್ಪೆ. ಆದರೆ ಕೆಲವೊಮ್ಮೆ ಏನು ಅಂತೇಳಿದರೆ, ಒಂದು ಸುಳ್ಳು ಅಂತೇಳಿದವಾಗ ಪತಿ ಪತ್ನಿಯರ ಮಧ್ಯದಲ್ಲಿ ಏನೋ ಒಂದು ಸಣ್ಣ ಗಲಾಟೆ ಆಯಿತು ಯಾವುದೋ ಒಂದು ವಿಷಯದಲ್ಲಿ, ಇವನು ಸತ್ಯ ಹೇಳಿದ ಅಂತ ಹೇಳಿದ್ರೆ ದೊಡ್ಡ ಗಲಾಟೆ ಆಗುತ್ತೆ, ಬಿರುಕು ಬಿಡುತ್ತದೆ. ಅಂತಹ ಸಂದರ್ಭದಲ್ಲಿ ಹೆಂಡತಿ ಹತ್ರ ಒಂದು ಸುಳ್ಳು ಹೇಳಿದರೂ ಕೂಡ ಅದೇನು ಪಾಪ ಬರೋಲ್ಲ. ಯಾಕಂದರೆ ಆ ಸುಳ್ಳಿನಿಂದಾಗಿ ಇವರಿಬ್ಬರ ಒಂದು ದಾಂಪತ್ಯದಲ್ಲಿ ಯಾವುದೇ ಬಿರುಕು ಬಿಡಲಿಲ್ಲ. ಆ ರೀತಿಯ ಸುಳ್ಳು ಹೇಳ್ಬೋದು. ವಿವಾಹೇಶು, ಇವಾಗ ಪ್ರಸ್ತುತ ಬೇಕಾಗಿರೋದು ವಿವಾಹದ ವಿಷಯದಲ್ಲಾಗಬೇಕಾದರೆ ನಾವೊಂಚೂರು ಸುಳ್ಳಾಗಿ ನಡ್ಕೊಂಡ್ರೂ ಕೂಡ ಏನು ದೋಷ ಬರೋಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ಈಗ ನಾನು ನಿನ್ನನ್ನು ವಿವಾಹವಾಗಲಿಕ್ಕೆ, ನೀನು ನನ್ನ ವಿವಾಹವಾಗೋ ವಿಷಯದಲ್ಲಿ ಶುಕ್ರಾಚಾರ್ಯರಿಗೆ ಕೊಟ್ಟ ಮಾತು ಸ್ವಲ್ಪ ಸುಳ್ಳಾದರೂ ಕೂಡ ಏನು ದೋಷ ಇಲ್ಲ. ಯಾಕಂತೇಳಿದರೆ ಒಂದು ಹೆಣ್ಣನ್ನು ಉಳಿಸುವಂತಹ ವಿಷಯ. ಶರ್ಮಿಷ್ಠೆ ಏನಿದ್ದಾಳೆ, ಇವಾಗ ಶರ್ಮಿಷ್ಠೆ ಅದನ್ನು ಹೇಳ್ತಾ ಇರೋದು, ನೀನು ಇವಾಗ ನನ್ನನ್ನು ವಿವಾಹವಾದೆ ಅಂತ ಹೇಳಿದರೆ ನನ್ನನ್ನೊಂದು ರಕ್ಷಣೆ ಮಾಡಿದಾಗತ್ತೆ, ನನಗೊಂದು ಒಳ್ಳೆ ಮಕ್ಕಳು ಕೊಟ್ಟಾಗತ್ತೆ. ಇಲ್ಲದೇ ಇದ್ದರೆ ಒಂದು ಹೆಣ್ಣಿನ ಜೀವನವೇ ವ್ಯರ್ಥ ಆಗಿ ಹೋಗ್ತದಲ್ವ. ಅವಳು ಎಷ್ಟು ಹೇಳ್ತಾಳೆ ಅಂತೇಳಿದರೆ, ಒಂದು ಹೆಣ್ಣಿನ ಜೀವನ ಸಾರ್ಥಕವಾಗುವುದು ಯಾವಾಗ ಅಂತೇಳಿದರೆ ಮಕ್ಕಳನ್ನು ಪಡೆಯುವುದರಿಂದಾಗಿ, ಪತಿಯನ್ನು ಶುಶ್ರೂಷೆ ಮಾಡುವುದರಿಂದಾಗಿ. ಅದೇ ಹೆಣ್ಣಿನ ಜೀವನ ಸಾರ್ಥಕತೆ ಇರುವಂಥದ್ದು ಅಂತ ಮಹಾಭಾರತ ಹೇಳ್ತದೆ. ವಾಸ್ತವಿಕವಾಗಿ ಇದು ನಮಗಿವತ್ತು ಅರ್ಥ ಆಗದ ವಿಷಯ. ಎಷ್ಟೋ ಜನ ಈ ರೀತಿ ಪ್ರಶ್ನೆ ಮಾಡುವುದುಂಟು. ಏನಂತೇಳಿದರೆ, ಏನು ಸ್ತ್ರೀಯರು ಅಂತೇಳಿದರೆ ಇಷ್ಟೇ, ಹೆಣ್ಮಕ್ಳು ಅಂತೇಳಿದರೆ ಮದುವೆ ಆಗೋದು, ಮಕ್ಕಳೇ ಹೆರೋದು, ಇದೇ ಕೆಲಸವ? ಅದೇನು ಹೆರುವ ಯಂತ್ರವ ಮಕ್ಕಳು, ಹೆಣ್ಮಕ್ಳು ಸ್ತ್ರೀಯರು ಅಂತೇಳಿದರೆ? ಅಂದರೆ ಹಿಂದಿನ ಕಾಲದಲ್ಲಿ ಸಮಾಜದಲ್ಲಿ ಸ್ತ್ರೀಯರನ್ನು ಎಷ್ಟು ಕೀಳಾಗಿ ನೋಡ್ತಾ ಇದ್ರು ಅಂತ, ಬರೀ ಮಕ್ಕಳನ್ನು ಹೆರುವ ಯಂತ್ರ ಅಂತ ಅಷ್ಟೇ ನೋಡ್ತಾ ಇದ್ರು ಅಂತ. ಈ ರೀತಿ ಇವತ್ತಿನ ಬುದ್ಧಿಜೀವಿಗಳೇನಿದ್ದಾರೆ ಅವರು ಆಕ್ಷೇಪ ಮಾಡೋದುಂಟು. ಆದರೆ ಇದರ ಹಿಂದೆ ನಾವು ಗಮನಿಸಬೇಕಾದದ್ದು ಏನು ಅಂತೇಳಿದರೆ, ಹೌದು, ಹೆಣ್ಣುಮಕ್ಕಳನ್ನು ಮಕ್ಕಳು ಹೆರುವ ಯಂತ್ರ ಅಂತ ಹೇಳೋದು ಬೇಡ, ಆ ರೀತಿ ಎಲ್ಲಿ ತಿಳ್ಕೊಂಡಿದ್ದಾರೆ ನಮ್ಮ ಪ್ರಾಚೀನರು. ಆದರೆ ಮಕ್ಕಳನ್ನು ಪಡೆಯುವಂತಹ ಶಕ್ತಿ ಹೆಣ್ಣನ್ನು ಬಿಟ್ಟು ಮತ್ತು ಯಾರಿಗಾದರೂ ಇದೆಯಾ ಜಗತ್ತಿನಲ್ಲಿ? ಗಂಡಸರು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಒಂದು ಮಗುವನ್ನು ಜಗತ್ತಿಗೆ ಕೊಟ್ಟು ಹೋಗ್ಲಿಕ್ಕಾಗತ್ತೆ?
ಅಂತಹ ಒಂದು ವಿಶಿಷ್ಟ ಪೂರ್ಣವಾದಂತಹ ಶಕ್ತಿ ಹೆಣ್ಣಿಗಿದೆ. ಹೆಣ್ಣು ತಾನು ಜಗತ್ತಿಗೆ ತನ್ನಿಂದ ಏನು ಕೊಡಬೇಕಾಗಿತ್ತು ಅದನ್ನು ಕೊಡಲಿಲ್ಲ ಅಂತ ಹೇಳಿದರೆ ಜೀವನ ವ್ಯರ್ಥ ಅಲ್ವಾ? ಯಾವ ರೀತಿ ಅಂದರೆ ಇವಾಗ ನಾವು ಮಾವಿನ ಮರವನ್ನು ಯಾಕೋಸ್ಕರ ಬೆಳೆಸ್ತೇವೆ? ನಮಗೆ ಮಾವಿನ ಹಣ್ಣು ಬೇಕು ಅಂತ. ಆದರೆ ಆ ಮಾವಿನ ಮರ ಮಾವಿನ ಹಣ್ಣೇ ಕೊಡದೇ ಇದ್ದರೆ ಆ ಮರವನ್ನು ನಾವೇನು ಮಾಡ್ತೇವೆ? ನೋಡ್ತೇವೆ, 5 ವರ್ಷ ನೋಡ್ತೇವೆ, 10 ವರ್ಷ ನೋಡ್ತೇವೆ, 15 ವರ್ಷ ನೋಡ್ತೇವೆ. ಹಣ್ಣೇ ಕೊಡಲಿಲ್ಲ ಅಂತ ಹೇಳಿದರೆ ಇದು ವೇಸ್ಟು, ಕಡ್ದು ಹಾಕಿಬಿಡಿ ಅಂತ ಹೇಳ್ತೇವೆ. ಯಾಕಂದರೆ ಮರವನ್ನು ಬೆಳೆಸಿದ್ದೇ ಹಣ್ಣು ಕೊಡಲಿಕ್ಕೋಸ್ಕರ. ಮಾವಿನ ಹಣ್ಣನ್ನು ಮಾವಿನ ಮರ ಮಾತ್ರ ಕೊಡಬೇಕು ಹೊರತು ಬೇವಿನ ಮರ ಕೊಡೋದಿಲ್ಲ. ಹಾಗೆಯೇ ಜಗತ್ತಿಗೆ ಸಂತಾನವನ್ನು, ಒಳ್ಳೆಯ ಒಂದು ಪ್ರಜೆಯನ್ನು ಕೊಟ್ಟು ಹೋಗುವಂತಹ ತಾಕತ್ತಿದ್ರೆ ಅದು ಹೆಣ್ಮಕ್ಳಿಗೆ ಮಾತ್ರ. ಅದನ್ನು ಮಹಾಭಾರತ ಹೇಳೋದು. ಇದನ್ನು ಯಾಕೆ ನಾನಿವತ್ತು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಅಂದರೆ, ಇವತ್ತೊಂದು ಸಮಾಜದಲ್ಲಿ ಎಂಥ ಒಂದು ನಿರ್ಮಾಣ ಆಗ್ತಾ ಇದೆ ಬುದ್ಧಿ ಅಂತ ಹೇಳಿದರೆ, ಇತ್ತೀಚೆಗೆ ಯಾರು ನನಗೊಂದು ಹೇಳಿದರು, ಒಂದು ಹೆಣ್ಣು ಗಂಡು ನೋಡ್ಲಿಕ್ಕೆ ಬಂದಿದ್ದಾರೆ. ಆ ಗಂಡಿನ ಹತ್ರ ಇವಳತ್ತೊಂದು ಮಾತಂತೆ, ಏನು ಅಂತ ಹೇಳಿದ್ರೆ, ನಾನು ಮದುವೆ ಆಗಲಿಕ್ಕೆ ತೊಂದರೆ ಇಲ್ಲ, ಅದರ ಮಕ್ಕಳನ್ನು ಮಾತ್ರ ಹಡಿಯೋಲ್ಲ ನಾನು, ಮಕ್ಕಳನ್ನು ಹಡಿಯೋದಿಲ್ಲ, ಮದುವೆ ಆಗಲಿಕ್ಕೆ ತೊಂದರೆ ಇಲ್ಲ ಅಂತ. ಇನ್ಯಾಕೆ ಮದುವೆ ಬೇಕು ಅಂದರೆ ಈ ಮದುವೆಯ ಉದ್ದೇಶವೇ ಗೊತ್ತಿಲ್ಲ. ನಿಜವಾಗಲೂ ಕೂಡ ವಿವಾಹವಾಗುವ ಉದ್ದೇಶ ಏನು ಅಂತ ಹೇಳಿದ್ರೆ ಸತ್ಸಂತಾನವನ್ನು ಪಡೀಲಿಕ್ಕೋಸ್ಕರ, ಒಳ್ಳೆಯ ಮಕ್ಕಳನ್ನು ಪಡೀಲಿಕ್ಕೋಸ್ಕರ. ಇದು ಮದುವೆಯ ಉದ್ದೇಶ. ಇಲ್ಲದಿರೋ ಮದುವೆ ಬೇಕಾಗಿಲ್ಲ. ಮಕ್ಕಳಾಗಬೇಕು ಅಂತ ಹೇಳಿದ್ರೆ ಮದುವೆ ಆಗಬೇಕಾಗಿಲ್ಲ. ಗಂಡು ಹೆಣ್ಣು ಸೇಳಿದ್ರೆ ಸಾಕು. ಯಾಕಂದರೆ ಇವಾಗ ಪ್ರಾಣಿಗಳೇನು ಮದುವೆ ಆಗೋಲ್ಲ. ಮದುವೆ ಆಗದ ಅವುಗಳಿಗೇನು ಪ್ರಾಣಿಗಳಿಗೆ ಇದು ಮಕ್ಕಳಾಗೋದಿಲ್ವೇನು? ಅದಲ್ಲ. ಮತ್ತು ಒಳ್ಳೆಯ ಮಕ್ಕಳು ಬೇಕು, ಅನೈತಿಕ ಸಂತಾನ ಅಲ್ಲ. ಮತ್ತು ಶುದ್ಧವಾದ ಸಂತಾನ, ಈ ದೇಶವನ್ನು ಉದ್ಧಾರ ಮಾಡುವಂತಹ ಸಂತಾನ, ನಮ್ಮ ಕುಲವನ್ನು ಉದ್ಧಾರ ಮಾಡುವಂತಹ ಸಂತಾನ, ಅಂತಹ ಮಕ್ಕಳು ಬೇಕು ಅಂದರೆ ಅದಕ್ಕೆ ವಿವಾಹ ಎನ್ನುವಂತಹ ಒಂದು ಕಾರ್ಯಕ್ರಮ ಬೇಕು, ಸಂಸ್ಕಾರ ಬೇಕು. ಇದು ನಮ್ಮ ಪ್ರಾಚೀನರು ಮಾಡಿದ್ದು. ಅಂದರೆ ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು. ಆ ಕಾರಣದಿಂದಾಗಿ ಶರ್ಮಿಷ್ಠೆ ಹೇಳ್ತಾಳೆ, ನನ್ನ ಜೀವನ ವ್ಯರ್ಥ ಆಗ್ತದೆ ಮಕ್ಕಳನ್ನು ಪಡೆದೇ ಇದ್ದರೆ, ಪತಿಯ ಶುಶ್ರೂಷೆಯನ್ನು ಮಾಡದೇ ಇದ್ದರೆ. ಅಲ್ಲ, ಪತಿ ಶುಶ್ರೂಷೆ ಯಾಕ್ರಿ ಬೇಕು ಅಂದರೆ, ಒಬ್ಬಳು ಹೆಣ್ಣು ತಾನು ಅತ್ಯಂತ ಪುಣ್ಯವನ್ನು ಸಂಪಾದನೆ ಮಾಡುವುದು ಪತಿಯ ಶುಶ್ರೂಷೆಯಿಂದ ಅಂತ ಶಾಸ್ತ್ರ ಹೇಳ್ತದೆ. ಯಾಕಂದರೆ ಅವಳ ಒಂದು ದೈಹಿಕವಾದಂತಹ ಈ ನಿಲುವಿನಿಂದ ಇರಬಹುದು, ಅಥವಾ ಅವಳು ಮಾನಸಿಕವಾದಂತಹ ಒಂದು ಪರಿಸ್ಥಿತಿಯಿಂದ ಇರಬಹುದು, ಅವಳು ಸುಲಭವಾಗಿ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ನಮ್ಮ ಪ್ರಾಚೀನರು ಋಷಿಮುನಿಗಳು ಕಂಡುಕೊಂಡ ಉಪಾಯ ಏನಂದರೆ ಪಾತಿವ್ರತ್ಯ. ಅದಕ್ಕಾಗಿ ಶರ್ಮಿಷ್ಠೆ ಇದನ್ನು ಸ್ಪಷ್ಟವಾಗಿ ಹೇಳ್ತಾಳೆ, ಆ ರೀತಿ ಮಾಡಿದರೆ ನನ್ನ ಜೀವನ ವ್ಯರ್ಥ ಆಗಿಬಿಡುತ್ತದೆ. ಅದಕ್ಕಾಗಿ ನೀವು ಇವಾಗ ಶುಕ್ರಾಚಾರ್ಯರಿಗೆ ಸ್ವಲ್ಪ ಸುಳ್ಳು ಹೇಳಿದರೂ ಕೂಡ ನನ್ನ ಜೀವನ ಉದ್ಧಾರ ಆಗುತ್ತೆ. ಅದರಿಂದ ಆಗೇದೇನು ತೊಂದರೆ ಇಲ್ಲ. ವಿವಾಹದ ವಿಷಯದಲ್ಲಿ ಸುಳ್ಳು ಹೇಳುವುದರಿಂದಾಗಿ ಇನ್ನೊಬ್ಬರಿಗೆ ಉಪಕಾರ ಆಗುತ್ತೆ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಅದೇ ರೀತಿ ಪ್ರಾಣಾತ್ಯಯೇ, ನನ್ನ ಪ್ರಾಣ ಹೋಗ್ತಾ ಇದೆ, ಇದು 4ನೇ ಸಂಗತಿ. ನನ್ನ ಪ್ರಾಣ ಹೋಗ್ತಾ ಇದೆ ಅಂತ ಹೇಳಬೇಕಾದ್ರೆ ಸ್ವಲ್ಪ ಸುಳ್ಳು ಹೇಳಿದರೂ ತೊಂದರೆ ಇಲ್ಲ. ಸುಳ್ಳು ಹೇಳುವುದರಿಂದಾಗಿ ನನ್ನ ಪ್ರಾಣ ಉಳಿತದೆ ಅಂತ ಹೇಳುವ ಪಕ್ಷದಲ್ಲಿ ಅವಾಗ ಸುಳ್ಳು ಹೇಳಿದರೆ ಅದನ್ನು ಸುಳ್ಳು ಅಂತ ಹೇಳೋದು. 5ನೇ ಇದ್ದೆಲ್ಲಿ ಅಂತೇಳಿದರೆ ಸರ್ವಧನಾತಿಪಾತೆ, ನನ್ನ ದುಡ್ಡು ಎಲ್ಲ ಕಸಿದುಕೊಂಡು ಹೋಗ್ತಾ ಇದ್ದಾನೆ, ನನ್ನ ದುಡ್ಡೆಲ್ಲ ಹೋಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಸುಳ್ಳು ಹೇಳಿದೆ ಅಂತ ಹೇಳಿದ್ರೆ ನನ್ನ ದುಡ್ಡು ಉಳಿತದೆ ನನ್ನ ಬಳಿ ಅಂತ ಹೇಳಿದರೆ, ನನ್ನ ಆಸ್ತಿ ಉಳಿತದೆ ನನ್ನ ಬಳಿ ಅಂತ ಹೇಳಿದರೆ ಅಂತಹ ಸುಳ್ಳು ತೊಂದರೆ ಇಲ್ಲ. ಹಾಗಂತ ಹೇಳಿ ನನ್ನ ಆಸ್ತಿಯನ್ನು ಉಳಿಸಿಕೊಳ್ಳಿಕ್ಕೆ ನಾನು ಸುಳ್ಳು ಹೇಳ್ಬೋದೇ ಹೊರತು ಇನ್ನೊಬ್ಬರ ಆಸ್ತಿಯನ್ನು ಒಳಗೆ ಹಾಕಲಿಕ್ಕೆ ಸುಳ್ಳು ಹೇಳುವುದನ್ನು ಯಾವತ್ತೂ ಶಾಸ್ತ್ರ ಒಪ್ಪುವುದಿಲ್ಲ. ಇನ್ನೊಬ್ಬರ ಆಸ್ತಿಯನ್ನು ಒಳಗೆ ಹಾಕ್ಲಿಕ್ಕೆ ನನ್ನದೇ ಆಸ್ತಿಯಿಂದ ನಾನು ಸುಳ್ಳು ಹೇಳ್ತೇನೆ, ಇದನ್ನು ಒಪ್ಪುವುದಿಲ್ಲ. ಮತ್ತು ನಿಜವಾಗಲೂ ಸುಳ್ಳು ಯಾವಾಗ ಆಗತ್ತೆ ಅಂತ ಹೇಳಿದರೆ, ಇದೆಲ್ಲ ಏನಂದರೆ ಮಹಾಭಾರತ ನಮಗೆ ಹೇಳ್ತಾ ಇರುವ ಧರ್ಮಶಾಸ್ತ್ರ. ಮಹಾಭಾರತ ಅನ್ನೋದು ಬರೀ ಪಾಂಡವರ ಕೌರವರ ಕಥೆಯಲ್ಲಷ್ಟೇ ಮುಗಿಯುವುದಿಲ್ಲ, ಮತ್ತು ನಮಗೆ ಧರ್ಮವನ್ನು ತಿಳಿಸ್ತಾ ಇದೆ. ಯಾವಾಗ ಸುಳ್ಳಾಗತ್ತೆ ಅಂತ ಹೇಳಿದ್ರೆ, ಪೃಷ್ಟಸ್ತು ಸಾಕ್ಷೇ ಪ್ರವದಂತ ಮನ್ಯಥ ವದಂತಿ ಮಿಥ್ಯೋಪಚಿತಂ ನರೇಂದ್ರ ಏಕಾರ್ಥತಾಯಾಂ ಚ ಸಮಾಹಿತಾಯಾಂ ಮಿಥ್ಯಾವದಂತಂ ಹೆನೃತಂ ಹಿನಸ್ತಿ. ವಾಸ್ತವಿಕವಾಗಿ ಇವಾಗ ಕೋರ್ಟಲ್ಲಿ ಕರೆದಿದ್ದಾರೆ ಸಾಕ್ಷಿ ಹೇಳಲಿಕ್ಕೋಸ್ಕರ. ಸಾಕ್ಷಿ ಹೇಳಲಿಕ್ಕೆ ಕರೆದಾಗ ಅಲ್ಲಿ ಇವನು ಸುಳ್ಳು ಹೇಳಿದ ಅಂತ ಹೇಳಿದರೆ, ನಿಜವಾಗಲೂ ಕೂಡ ನೋಡಿದ್ದಾನೆ, ಗೊತ್ತಿದ್ದು ಕೂಡ ಸುಳ್ಳು ಹೇಳ್ತಾನೆ. ದುಡ್ಡಿನ ಆಸೆಯಿಂದಲೋ ಇನ್ಯಾವುದರೊಂದು ಆಸೆಯಿಂದಲೋ ಅದನ್ನು ಸುಳ್ಳು ಅಂತ ಕರೀತಾರೆ. ತನಗೆ ಗೊತ್ತಿದ್ದು ಕೂಡ, ತಾನು ನೋಡಿದ್ದು ಕೂಡ, ತನ್ನ ಮುಂದೆ ನಡೆದಿದ್ದರೂ ಕೂಡ ತಾನು ಬೇರೆ ರೀತಿಯಿಂದ ಹೇಳುವಂಥದ್ದೇನಿದೆ ಅದನ್ನು ಸುಳ್ಳು ಅಂತ ಕರೀತಾರೆ. ಅಂದರೆ ಅಲ್ಲಿ ಹೇಳಬಾರದು, ಆ ರೀತಿ ಸುಳ್ಳು ಹೇಳಬಾರ್ದು. ಒಂದನೇದಾಗಿ. ಎರಡನೇದೇನು ಅಂತ ಹೇಳಿದರೆ, ಇವಾಗ ಒಂದು ವಸ್ತು ಇದು ಯಾರ್ದು ಅಂತ ಗೊತ್ತುಂಟು ನನಗೆ, ಇದು ಇಂಥವ್ರ ವಸ್ತು ಅಂತ ಗೊತ್ತಿದೆ ನನಗೆ. ಗೊತ್ತಿದ್ರೂ ಕೂಡ ಯಾರಾದರೂ ಕೇಳಿದರೆ ಇದು ಯಾರದ್ರಿ ವಸ್ತು, ಯಾಕಂತ ಹೇಳಿದ್ರೆ ಇನ್ನೊಬ್ರಿಗೆ ಯಾರಿಗೋ ಗೊತ್ತಿಲ್ಲ,
ಅದಕ್ಕೋಸ್ಕರ ಇದು ಯಾರ್ದು ವಸ್ತು ಗೊತ್ತಿದೆ ಏನು ಇವ್ರ ವಸ್ತು ಅಂತ. ಹಾಗಿದ್ರೂ ಕೂಡ ಅವರನ್ನು ಕಂಡ್ರಾಗೋಲ್ಲ, ಅವ್ರ ಮೇಲೆ ದ್ವೇಷ ಅಥವಾ ಹೊಟ್ಟೆಗಿಚ್ಚು ಏನೋ. ಅದಕ್ಕೋಸ್ಕರ ನಂಗೆ ಗೊತ್ತಿಲ್ಲ, ಯಾರ್ದೋ ನಂಗೆ ಗೊತ್ತಿಲ್ಲ, ಯಾರ್ದೋ ನಂಗೆ ಗೊತ್ತಿಲ್ಲ, ಯಾಕಂದರೆ ಅದನ್ನು ತೆಗೆದು ಹೊರಗೆ ಎಸಿಲಿ ಅಂತ ಈ ರೀತಿ ಹೇಳುವುದು ಇದು ಸುಳ್ಳು. ಯಾಕಂದರೆ ಇಂಥವ್ರ ವಸ್ತು ಅಂತ ಗೊತ್ತಿದ್ದು ಕೂಡ ತನಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದೇನಿದೆ ಇದನ್ನು ಸುಳ್ಳು ಅಂತ ಕರೀತಾರೆ. ಅಥವಾ ಇನ್ನೊಂದು ರೀತಿಯಿಂದಲೂ ಇದನ್ನು ಅರ್ಥ ಮಾಡ್ಬೋದು. ಏನು ಅಂತ ಹೇಳಿದರೆ, ಇವಾಗ ನೋಡಿ ಒಂದು ವಿಷಯ, ಏನೋ ಪ್ರಾಣಾಪಾಯ, ಪ್ರಾಣದ ಬಗ್ಗೆ ಒಂದು ನಮ್ಮ ಜೀವನದ ಬಗ್ಗೆ ಇಬ್ಬರಿಗೆ ಅಪಾಯ ಇದೆ, ಇಬ್ಬರಿಗೂ ಅಪಾಯ ಇದೆ, ಇವನಿಗೆ ಅಪಾಯ ಇದೆ, ಅವನಿಗೆ ಅಪಾಯ ಇದೆ. ಅಂಥ ಸಂದರ್ಭದಲ್ಲಿ ತನ್ನ ವಿಷಯದಲ್ಲಿ ಮಾತ್ರ ತಾನು ಸತ್ಯ ಹೇಳೋದು, ಇನ್ನೊಬ್ಬನ ವಿಷಯದಲ್ಲಿ ಸುಳ್ಳು ಹೇಳಿಬಿಡೋದು. ಇಬ್ಬರಿಗೂ ಸಮಾನವೇ, ಇಬ್ಬರಿಗೂ ಸಮಾನವೇ ಆಗಿದ್ದರೂ ಕೂಡ ತನ್ನನ್ನು ಬದುಕಿಸಿಕೊಳ್ಳಿಕ್ಕೆ ಸ್ವಾರ್ಥಕ್ಕೆ ಮಾತ್ರ ತಾನು ಸತ್ಯವನ್ನು ಹೇಳಿ ಇನ್ನೊಬ್ಬನ ಮೇಲೆ ಗೂಬಿ ಕೂರಿಸಿ ಅವನನ್ನು ಸುಳ್ಳುಗಾರನನ್ನಾಗಿ ಮಾಡಿಬಿಡು. ಇದನ್ನು ಸುಳ್ಳು ಅಂತ ಕರೀತಾರೆ. ಇಂಥ ಸಂದರ್ಭಗಳೆಲ್ಲ ಸುಳ್ಳು ಹೇಳಬಾರದು ಅಂತ ಈ ರೀತಿ ಹೇಳ್ತಾ, ಅದಕ್ಕೋಸ್ಕರ ನೀನು ಈ ಸಂದರ್ಭದಲ್ಲಿ ಈ ಸುಳ್ಳನ್ನು ಹೇಳಿದರೂ ಕೂಡ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಯಾತಿ ಹೇಳ್ತಾನೆ, ನೋಡು ಶರ್ಮಿಷ್ಠ, ಆ ರೀತಿ ನಾನು ನಡ್ಕೊಳ್ಳಿಕ್ಕಾಗೋಲ್ಲ. ನಾನು ಈ ದೇಶದ ರಾಜ, ನಾನೇ ಸುಳ್ಳು ಹೇಳಿದೆ ಅಂತ ಹೇಳಿದರೆ ಜನಗಳು ನನ್ನನ್ನು ಅನುಸರಿಸ್ತಾರೆ. ನಾಳೆ ಅಯ್ಯೋ ರಾಜನ ಸುಳ್ಳು ಹೇಳ್ತಾನಂತ ನಾವು ಸುಳ್ಳು ಹೇಳೋದ್ರಲ್ಲಿ ಏನಿದೆ ಅಂತ. ಅದಕ್ಕೋಸ್ಕರ ನಾನು ರಾಜನಾಗಿ ಆ ರೀತಿ ನಡ್ಕೊಳ್ಳಿಕ್ಕಾಗೋಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ ನೀವು ಸುಳ್ಳು ನಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ. ಯಾವತ್ತೂ ಕೂಡ ಒಬ್ಬ ಪತಿ ಅನ್ನುವವನೇನಿದ್ದಾನೆ, ಪತಿ ಇಬ್ಬರಿಗೆ ಪತಿ ಆಗ್ತಾನೆ. ಯಾರಿಗೆ ಅಂತ ಹೇಳಿದರೆ, ಇವಾಗ ದೇವಯಾನಿ, ದೇವಯಾನಿಗೆ ನೀವು ಪತಿಯಾಗಿದ್ದೀರಿ ಅಂತ ತಿಳ್ಕೊಳ್ಳಿ. ನಾನು ದೇವಯಾನಿ ಒಟ್ಟಿಗೆ ಬಂದ ದಾಸಿ, ನನಗೂ ಕೂಡ ನೀವೇ ಪತಿ. ಪತಿ ಅಂತ ಹೇಳಿದ್ರೇನು? ಪಾತಿ, ರಕ್ಷಣೆ ಮಾಡುವವ. ದೇವಯಾನೊಟ್ಟಿಗೂ ಬಂದ ಕೆಲಸದವಳಿಗೂ ಕೂಡ ಆ ಪತಿಯ ರಕ್ಷಣೆ ಮಾಡಬೇಕು ತಾನೆ. ಅವನೇ ಊಟ ವಸ್ತ್ರ ಎಲ್ಲ ಅವನೇ ಕೊಡಬೇಕು ತಾನೆ. ಯಾಕಂದರೆ ಜಗತ್ತಿನಲ್ಲಿ ಮೂವರಿಗೆ ದುಡ್ಡಿಲ್ದಿದ್ದವ್ರಂತೆ, ದುಡ್ಡೇ ಸ್ವಂತ ದುಡ್ಡು ಅಂತಿಲ್ಲ. ಯಾರು ಅಂದರೆ ಭಾರ್ಯಾ ದಾಸಸ್ತಥಾ ಸುತಃ ಅಂತ. ಹೆಂಡತಿಗೆ ಸ್ವಂತ ದುಡ್ಡು ಅಂತಿಲ್ಲ, ಮತ್ತು ಗಂಡನ ದುಡ್ಡೇ ತಣ್ಣ ದುಡ್ಡು. ಅಂದರೆ ಹಿಂದೆ, ಇವಾಗಿಲ್ಲ. ಇವಾಗ ಹೆಂಡತಿಗೂ ಕೂಡ ಸ್ವಂತ ದುಡ್ಡು ಇರ್ತದೆ, ಯಾಕಂದರೆ ಅವಳು ಕೆಲಸಕ್ಕೆ ಹೋಗ್ತಾಳೆ, ಅವಳು ಸಂಪಾದನೆ ಮಾಡ್ತಾಳೆ. ಆದರೆ ಹಿಂದೆ ಆ ರೀತಿ ಇರ್ತಾ ಇರಲಿಲ್ಲ. ಮತ್ತೇನೆಂದರೆ ಪತಿಯ ಧನವೇ ತನ್ನ ಧನ, ಒಂದನೇದಾಗಿ. ಎರಡನೇದೇನು ಅಂತ ಹೇಳಿದರೆ, ಮನೆಯಲ್ಲಿರುವಂತಹ ಕೆಲಸದವರಿಗೆ ಬೇರೆ ದುಡ್ಡು ಅಂತಿಲ್ಲ, ಮತ್ತು ಯಜಮಾನನ ದುಡ್ಡು ತಮ್ಮ ದುಡ್ಡೇ, ಯಜಮಾನನ ಸಂಪತ್ತು ತಮ್ಮ. ಅದಕ್ಕೋಸ್ಕರ ಯಜಮಾನನ ಸಂಪತ್ತಿಗೋಸ್ಕರ ಪ್ರಾಣ ಬೇಕಾದರೂ ಬಿಡ್ತಾಯಿದ್ದಾರೆ, ಯಾಕಂದರೆ ನಂದದು ಅಂತ. ಇನ್ನು ಮಗನಿಗೆ ಸ್ವಂತ ದುಡ್ಡು ಅಂತಿಲ್ಲ, ಮತ್ತು ಅಪ್ಪನ ದುಡ್ಡೇ ಮಗನ ದುಡ್ಡು. ಈ ಮೂವರಿಗೆ ಸ್ವಂತ ದುಡ್ಡು ಅಂತಿಲ್ಲ. ನಾನು ಆ ದಾಸಿಯಾಗಿರುವವಳು, ಅದಕ್ಕಾಗಿ ನನಗೂ ಸ್ವಂತದ್ದು ಅಂತಿಲ್ಲ, ಮತ್ತು ಯಜಮಾನನದ್ದೇನೋ ಅದು ನಂದೇ. ಇವಾಗ ನನಗೆ ಯಜಮಾನಿ ಯಾರು ಅಂತ ಹೇಳಿದ್ರೆ ದೇವಯಾನಿ. ಅದರಿಂದಾಗಿ ದೇವಯಾನಿಯ ಪತಿ ಯಾರೋ ಅವನೇ ನನಗೂ ಪತಿ, ನೀನೇ ಪತಿ. ಅದಕ್ಕಾಗಿ ನೀನು ನನ್ನನ್ನು ವಿವಾಹವಾಗುವುದರಿಂದ ಏನೂ ತಪ್ಪಾಗುವುದಿಲ್ಲ ಅಂತ ಶರ್ಮಿಷ್ಠ ಹೇಳ್ತಾಳೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ರೀತಿಯಿಂದ ಹೇಳ್ತಾಳೆ, ಅಲ್ಲ ರಾಜನ್, ನೀವೊಂದು ಶಪಥ ಮಾಡಿದ್ದೀರಿ. ಏನಂದರೆ, ಯಾರು ಏನು ಕೇಳಿದರೂ ಕೊಡ್ತೇನೆ ಅಂತ. ಯಾರು ಏನು ಕೇಳಿದರೂ ಕೊಡ್ತೇನೆ ಅನ್ನೋದು ಅವನ ಶಪಥ, ಯಯಾತಿ ರಾಜನದ್ದು. ಅಂದರೆ ಅಂಥ ರಾಜ ಅವನು, ಇಲ್ಲ ಅಂತ ಹೇಳೋಲ್ಲ ಅಂತ. ಅವನ ಮನೆ ಮುಂದೆ ಬಂದು, ಅರಮನೆ ಮುಂದೆ ನಿಂತರೆ ಅದನ್ನು ಕೊಡು ಇದನ್ನು ಕೊಡು ಎಲ್ಲ ಕೊಡ್ತಾಯಿದ್ದ. ಆ ರೀತಿ ನಾನು ಒಂದು ಬೇಡ್ತಾ ಇದ್ದೇನೆ, ಕೊಡಿ ನನಗೆ ಅಂತ. ಏನು ಬೇಕು ಕೇಳು, ನಾನು ಕೊಡ್ತೇನೆ ಅಂತ ಹೇಳ್ತಾನೆ. ನನಗೆ ಮಕ್ಕಳು ಬೇಕು, ಕೊಡಿ ಅಂತ ಹೇಳ್ತಾನೆ. ನಿಮ್ಮಿಂದಾಗಿ ಮಕ್ಕಳು ಬೇಕು, ಅದನ್ನು ನಾನು ಬಯಸ್ತಾ ಇದ್ದೇನೆ, ಅದನ್ನು ನನಗೆ ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಹೌದು ನಾನು ಮಾತು ಕೊಡೋದೇನೋ ಕೊಟ್ಟುಬಿಟ್ಟಿದ್ದೇನೆ, ಆದರೆ ಇವಾಗ ಮಕ್ಕಳು ಕೊಡದೇ ಇದ್ದರೆ ನಾನು ಸುಳ್ಳು ಹೇಳಿದವನಾಗ್ತೇನೆ ಆ ರೀತಿಯಿಂದ. ಅದಕ್ಕೋಸ್ಕರ ಕಡೆಗೆ ಒಪ್ಪಿದ ಶರ್ಮಿಷ್ಠ, ಇವನು ಯಯಾತಿ ಒಪ್ಪಿದರೂ ಕೂಡ, ಇಲ್ಲ ನಾನು ಸುಳ್ಳು ಹೇಳುವುದಿಲ್ಲ, ನಿನಗೆ ಮಕ್ಕಳು ಕೊಡಬೇಕು ಅಂತೇಳಿ ಇವಾಗ ಅನೈತಿಕ ಸಂಬಂಧವನ್ನು ಮಾಡಿ ಹೋಗೋದಿಲ್ಲ, ಮತ್ತು ನಾನು ಮದುವೆ ಆಗ್ತೇನೆ, ನಾನು ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತೇನೆ ಅಂತ ಹೇಳಿ ಬ್ರಾಹ್ಮಣರನ್ನು ಕರೆಸಿದ್ನಂತೆ. ಬ್ರಾಹ್ಮಣರ ಸಮ್ಮುಖದಲ್ಲಿ ಆ ಅಶೋಕ ವನದಲ್ಲಿಯೇ ವಿವಾಹವಾಯಿತು. ಇದು ಯಾವುದು ವಿಷಯ ದೇವಯಾನೆ ಗೊತ್ತಿಲ್ಲ. ಮದುವೆ ಆಯಿತು. ಮದುವೆ ಆಗಿ ನಂತರ ಅವಳೊಟ್ಟಿಗೆ ಆನಂದವಾಗಿ ರಮಿಸಿದ, ತಾನು ಅರಮನೆಗೆ ಹೋಗ್ತಾ ಇದ್ದ. ಈ ರೀತಿ ಇವಾಗ ಏನಾಯ್ತು ಅವನಿಗೆ ಅಂದರೆ, ದೇವಯಾನಿಗಿಂತ ಶರ್ಮಿಷ್ಠೆಯೇ ಇಷ್ಟ ಆಗ್ಲಿಕ್ಕೆ ಶುರು ಮಾಡಿದ್ಲು. ಮೊದಲಿಂದಲೂ ಸ್ವಲ್ಪ ಆಸೆ ಇತ್ತು, ಈಗಂತೂ ಇನ್ನೂ ಹೆಚ್ಚಾಯಿತು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವನು ಹೇಳಲಿಕ್ಕೆ ಶುರು ಮಾಡಿದ್ನಂತೆ. ಏನಂದರೆ, ಶರ್ಮಿಷ್ಠೆ ಅಂತ ಹೇಳಿದ್ರೆ ಲಕ್ಷ್ಮಿ ಇದ್ದಾಗೆ ಅಂತ, ರಾಜ್ಯ ಲಕ್ಷ್ಮಿ ಇದ್ದಾಗೆ ಅಂತ.
ಅದೇ ಈ ದೇವಯಾನಿ ಇದ್ದಾಳಲ್ವ, ಇವಳೊಂದು ಸರ್ಪ ಇದ್ದಾಗೆ ಅಂತ ಆ ರೀತಿ ಹೇಳಿ, ಸರ್ಪ ಇದ್ದಾಗೆ ಇವಳು ಸಹವಾಸ ಭಾರಿ ಕಷ್ಟ. ಆದರೆ ಹಾವನ್ನು ಸಾಕಿದ್ರು ಕೂಡ ಯಾವಾಗ ಕಚ್ಚುತ್ತದೆ ಗೊತ್ತಿಲ್ಲ. ಅದೇ ರೀತಿ ಇವಳು ಹೋಗಿ ಅಪ್ಪನ ಹತ್ರ ಯಾವಾಗ ದೂರ ಹೇಳ್ತಾಳೆ ಗೊತ್ತಿಲ್ಲ. ಅದಕ್ಕೆ ಅವ್ನು ದೇವಯಾನಿ ಹತ್ರ ಬದುಕ್ತಾ ಇರೋದೇ ಅವಳಪ್ಪನ ಭಯದಿಂದ. ಶುಕ್ರಾಚಾರ್ಯರು ಏನು ಮಾಡಿಬಿಡ್ತಾರೋ ಏನೋ ಅಂತ. ಅದಕ್ಕೆ ಸರಿಯಾಗಿ ಇನ್ನೊಂದು ಘಟನೆಯನ್ನು ಮಹಾಭಾರತ ಉಲ್ಲೇಖ ಮಾಡುತ್ತದೆ. ಒಂದು ಸಲ ದೇವಯಾನಿ ಕುಡಿದಿದ್ದಾಳಂತೆ. ಅಂದರೆ ಕ್ಷತ್ರಿಯರು ಅಂದರೆ ಕುಡಿಯುವುದು ಅಂದರೆ ಇವತ್ತಿನ ಹಾಗೆ ಮದ್ಯಪಾನ ಅಲ್ಲ, ಅದನ್ನು ಬೆಲ್ಲದಲ್ಲಿ ತಯಾರಿಸಿದ್ದು ಅಂತ ಹೇಳ್ತಾರೆ. ಮಧುರ ಬೆಲ್ಲದಿಂದ ತಯಾರಿಸಿದಂತಹ ಮದ್ಯ, ಕಾಕಂಬಿ ಅಂತ ಏನೋ ಹೇಳಿದಾರಲ್ವ ಅಂಥದ್ದು, ಅದರಿಂದ ತಯಾರಿಸಿ ಆ ಮದ್ಯವನ್ನು ಕುಡಿದಿದ್ದಾಳಂತೆ ಇವಳು ದೇವಯಾನಿ. ಕುಡಿದಿದ್ದಷ್ಟೇ ಅಲ್ಲ, ಎದರಲ್ಲೇ ಯಯಾತಿ ಇದ್ದಾನೆ. ಯಯಾತಿ ಪಾಪ ಕೊಟ್ಟಿದ್ದಾನೆ ಅವಳೆ, ಕುಡಿತೀಯಾ ಕುಡಿ ಅಂತ ಕುಡಿದು ತನ್ನ ಗಂಡನಿಗೆ ಬೈತಾ ಇದ್ದಾಳಂತೆ. ಅಂದರೆ ಯಾವತ್ತು ಕುಡಿದಾಗ ಒಂದೂವರೆ ಕಾಣಲಿಕ್ಕೆ ಶುರುವಾಗತ್ತಲ್ವ, ಆ ರೀತಿ ಅವಳಿಗೆ ಎದರಲ್ಲಿರುವ ಗಂಡ ಒಬ್ಬ ಬ್ರಾಹ್ಮಣನ ಕಾಣಿಸ್ತಾ ಇದ್ದಾಳೆ. ಅದಕ್ಕೆ ಅವನು ಹೇಳ್ತಾಳೆ ಅಂದರೆ, ಏ ಬ್ರಾಹ್ಮಣ, ಆದಷ್ಟು ಬೇಗ ಇಲ್ಲಿಂದ ಹೊರಟೋಗು ನೀನು. ಯಾಕಂದರೆ ಈ ರಾಜ ಇದ್ದಾನಲ್ವಾ ಯಯಾತಿ, ಮಹಾ ದುಷ್ಟ ಅವನು ಯಾರನ್ನೂ ಬಿಡೋಲ್ಲ, ಎಲ್ಲರನ್ನೂ ಏನಾದರೂ ಮಾಡಿಬಿಡ್ತಾನೆ. ಆದಷ್ಟು ಬೇಗ ಹೋದರೆ ನೀನು ಉಳ್ಕೊಳ್ತೀಯ. ಈ ರೀತಿ ಹೇಳ್ತಾ ಇದ್ದಾಳೆ ಅವಳು ಯಯಾತಿಗೆ. ಅಂದರೆ ನೋಡಿ, ಇದೆಲ್ಲ ಏನು ನಮಗೆ ಮಹಾಭಾರತ ತಿಳಿಸ್ತಾ ಇರೋದು ಅಂದರೆ ಮದ್ಯಪಾನ ಎಷ್ಟು ದೋಷಕರ ಅಂತ. ಹಿಂದೆಯೂ ನಾವು ನೋಡಿದರು ಶುಕ್ರಾಚಾರ್ಯರ ಕಥೆಯಲ್ಲಿ, ಮದ್ಯಪಾನ ಮಾಡಿ ಅವರಿಗೆ ಏನೊಂದು ಅವಸ್ಥೆ ಆಯಿತು ಅಂತ. ದೇವಯಾನಿಗೂ ಅದೇ ರೀತಿ ಆಯಿತು. ಈ ರೀತಿ ಯಾವಾಗ ಬಾಯಿಗೆ ಬಂದಾಗ ತನ್ನ ಗಂಡನ ಬಗ್ಗೆನೇ ಹೇಳಲಿಕ್ಕೆ ಶುರು ಮಾಡಿದ್ಲು, ಅದು ಗಂಡನ ಎದುರಿಗೆ, ಯಯಾತಿ ಎದುರಿಗೆ. ಯಯಾತಿಗೆ ತುಂಬ ಸಿಟ್ಟು ಬಂತಂತೆ. ಸಿಟ್ಟು ಬಂದು ನಿನ್ನ ಇದು ಮಿತಿ ಮೀರಿದೆ ಅಂತೇಳಿ ಆಮೇಲೆ ಅವಳನ್ನು ರಕ್ಷಣೆ ಮಾಡಲಿಕ್ಕೆ ಯಾರನ್ನಿಟ್ಟ ಅಂತ ಹೇಳಿದರೆ ಮುದುಕರನ್ನು, ಕುರುಡರನ್ನು, ಕೈಕಾಲಿಲ್ದಿದ್ದವರನ್ನು, ಷಂಡರನ್ನು, ಇಂಥವರನ್ನು ಅವಳ ರಕ್ಷಣೆಗೆ ಇಟ್ಟನಂತೆ, ಸೇವಕರನ್ನು ಯಯಾತಿಗೆ, ಈ ದೇವಯಾನಿಗೆ. ಯಾಕೆ ಅಂತ ಹೇಳಿದ್ರೆ ಅವಳಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ. ಅಂದರೆ ಒಂದು ಮದ್ಯಪಾನ ಅನ್ನುವಂಥದ್ದು ಮನುಷ್ಯನನ್ನು ಎಷ್ಟು ಕೆಡಿಸಿಬಿಡ್ತದೆ ಅಂತ. ಅದಕ್ಕೆ ಸರಿಯಾಗಿ ಶರ್ಮಿಷ್ಠೆ ಮೇಲೆ ಇನ್ನೂ ಅವನಿಗೆ ಆಸೆ ಹೆಚ್ಚಾಯಿತು. ಶರ್ಮಿಷ್ಠೆಗೆ ಒಂದು ಮಗುವು ಕೂಡ ಆಯ್ತು ಅವನಿಂದ, ಅನು ಅಂತ, ದುರ್ಹ್ಯು ಅಂತ ಒಬ್ಬ ಮಗ ಆದ. ಈ ಕಡೆ ದೇವಯಾನಿಗೆ ಎರಡನೇ ಒಂದು ಮಗುವಾಯಿತು, ತುರ್ವಸು ಅಂತ. ಇವಳಿಗೆ ಶರ್ಮಿಷ್ಠೆಗೆ ಮತ್ತೆ 2 ಮಕ್ಕಳಾಯಿತು. ಅಂದರೆ ನೋಡಿ, ಒಳಗಿಂದೊಳಗೆ ಕಾಂಪಿಟೇಷನ್ ಇವರಿಬ್ಬರಿಗೂ. ಅವಳಿಗೆ ಒಂದು ಮಗು ಆಯಿತು, ಇವಳಿಗೆ ಹೊಟ್ಟೆಗಿಚ್ಚಾಗಿ ತಾನೊಂದು ಮಗು ಬಡದ್ಲು. ಈ ರೀತಿ ಕಡೆಗೆ ದೇವಯಾನಿಗೆ 2 ಮಗು, ಯದುಂಶ ತುರ್ವಶುಂ ಚೈವ ದೇವಯಾನಿ ವ್ಯಜಾಯತ, ಯದು ತುರ್ವಸು ಅಂತ. ಇವಳಿಗೆ 3 ಮಕ್ಕಳಾಯಿತು, ಅನು ದುರ್ಹ್ಯು ಪುರು, 3 ಮಕ್ಕಳಾಯಿತು ಶರ್ಮಿಷ್ಠೆಗೆ. ಒಂದು ಸಲ ಏನಾಗಿದೆ ಅಂತ ಹೇಳಿದರೆ, ಈ ದೇವಯಾನಿ ಯಯಾತಿಯೊಟ್ಟಿಗೆ ಈ ಅಶೋಕವನದಲ್ಲಿ ಸಂಚಾರ ಮಾಡಲಿಕ್ಕೆ ಸಂಚಾರ ಮಾಡ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಈ ಶರ್ಮಿಷ್ಠೆಯ 3 ಮಕ್ಕಳೇನಿದ್ದಾವೆ, ಸಣ್ಣ ಸಣ್ಣ ಮಕ್ಕಳು, ಆ ಮಕ್ಕಳು ಆಟ ಆಡ್ತಾ ಇದ್ದವಂತೆ. ಆಟ ಆಡ್ತಾ ಇರಬೇಕಾದ್ರೆ ಇವಳು ನೋಡಿದ್ಲು, ದೇವಯಾನಿ ನೋಡ್ತಾಳೆ. ಅವಳಿಗೇನು ಅಂತ ಹೇಳಿದರೆ, ಈ ಶರ್ಮಿಷ್ಠೆಗೆ ಒಂದೊಂದು ಮಗುವಾದಾಗಲೂ ಅವಳಿಗೆ ಸಂಶಯ. ಮೊದಲನೇ ಮಗುವಾಯಿತು, ಅರೆ ಇವಳಿಗೆ ಮದುವೆ ಆಗಿಲ್ವಲ್ಲ, ಯಾಕೆ ಮಗುವಾಯಿತು? ಬಂದು ಕೇಳಿದ್ಲು ಶರ್ಮಿಷ್ಠೆ ಹತ್ರ, ನಿನಗೆ ಯಾಕೆ ಮಗುವಾಯಿತು, ನಿನಗೆ ಮದುವೆ ಆಗಿಲ್ವಲ್ಲ? ಅದಕ್ಕೆ ಶರ್ಮಿಷ್ಠೆ ಹೇಳಿದ್ಲು, ಇಲ್ಲ, ಒಬ್ಬರು ತಪಸ್ವಿಗಳಾದಂತಹ ಋಷಿಗಳು ಬಂದಿದ್ದರು, ಬ್ರಾಹ್ಮಣರು. ಅವ್ರ ಹತ್ರ ಈ ರೀತಿ ಹೇಳಿದೆ, ನನಗೊಂದು ಮಗುವನ್ನು ಕರುಣಿಸಿ ತಮ್ಮ ತಪಶಕ್ತಿಯಿಂದ ಅಂತ. ಅವರು ತಮ್ಮ ತಪಶಕ್ತಿಯಿಂದಾಗಿ ನನಗೆ ಒಂದು ಫಲವನ್ನು ಮಂತ್ರಿಸಿ, ಅದನ್ನೇನು ಹೇಳೋದಿಲ್ಲ ಅವಳು, ಆದರೆ ಅವರ ತಪಶಕ್ತಿಯಿಂದಾಗಿ ನನಗೆ ಮಗುವಾಯಿತು ಅಂತ ಹೇಳ್ತಾಳೆ. ಅದಕ್ಕೆ ದೇವಯಾನ ಅಲ್ಲಿಗೆ ಬಿಡೋಲ್ಲ, ಕ್ರಾಸ್ ಕ್ವಶ್ಚನ್ ಆಗ್ತಾಳೆ, ಯಾರು ಅವರು ಬ್ರಾಹ್ಮಣರು, ಅವ್ರ ಹೆಸರೇನು, ಎಲ್ಲಿಂದ ಬಂದವರು ಅವರು, ಸ್ವಲ್ಪ ಹೇಳಿ ನನಗೆ ಅಂತ. ಅಂದರೆ ಅವಳು ಏನು ಬಿಟ್ಟು ಹಾಕಲ್ಲ. ಶರ್ಮಿಷ್ಠ ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಡ್ತಾಳೆ, ನನಗೆ ಅವರನ್ನು ನೋಡಿದಾಗ ನನಗೆ ಭಯ ಆಯಿತು, ಅದಕ್ಕೆ ಹೆಸರು ಗಿಸರೆಲ್ಲ ಕೇಳಲಿಕ್ಕೆ ಮರೆತು ಬಿಟ್ಟೆ ನಾನು ಅಂದ. ಹೌದಾ, ಸರಿ ಬಿಡು, ಇರಲಿ, ಅಂತೂ ಮಾಡಬಾರದು ಮಾಡಲಿಲ್ವಲ್ಲ, ಬ್ರಾಹ್ಮಣರ ಋಷಿಗಳ ಅನುಗ್ರಹದಿಂದ ಆಯ್ತಲ್ವ ಮಗು, ಇರಲಿ ಬಿಡು ಅಂತ ಹೇಳಿ ಸುಮ್ಮನೆ ಬಿಟ್ಲು. ಇವಳಿಗೆ 2ನೇ ಮಗು ಆಗುವಾಗ ಇಲ್ಲೊಂದು 2 ಮಗು ಆಯಿತು, 2ನೇ ಮಗು. ಮತ್ತೆ ಬಂದು ಕೇಳಿದ್ದು ಯಾರು, ಅದು ಇನ್ನೊಬ್ಬರು ಋಷಿಗಳು ಬಂದು ನನಗೆ ಇದು ತಮ್ಮ ತಪಶಕ್ತಿಯಿಂದ ಮಗು ಕೊಟ್ಟರು, ಈ ರೀತಿ ಹೇಳಿ ಕಳೆದಿದ್ದಾಳೆ. ಈಗ ಈ 3 ಮಕ್ಕಳೇನಿದ್ದಾವೆ, ಸ್ವಲ್ಪ ಒಂದು 5-6 ವರ್ಷದ ಮಗಳು ಇರ್ಬೋದು, ಆಟ ಆಡ್ಕೊಳ್ತಾ ಇರಬೇಕಾದ್ರೆ ಯಯಾತಿ ದೇವಯಾನಿ ಇಬ್ಬರು ಕೂಡ ಅಲ್ಲಿಗೆ ಬಂದಿದ್ದಾರಂತೆ. ಬಂದಾಗ ಆ ಮಕ್ಕಳನ್ನು ನೋಡಿದ್ಲು ದೇವಯಾನಿ. ಇಲ್ಲಿವರೆಗೆ ಆ ಮಕ್ಕಳನ್ನು ನೋಡಿಲ್ಲ ಅವಳು. ಆ ಮಕ್ಕಳನ್ನು ನೋಡಿದಾಗ
ಅದರಲ್ಲಿ ಯಯಾತಿಯ ಹೋಲಿಕೆ ಕಾಣಿಸ್ತಾ ಇದೆ ಅವಳಿಗೆ. ಆ ಮಕ್ಕಳನ್ನು ನೋಡಿದರೆ ಅರೆ ಇದೇನ್ರಿ ನಿಮ್ಮ ಹಾಗೆ ಇದ್ದಾರಲ್ಲ ಮಕ್ಕಳು ಅಂಥೇಳಿ ಆ ಮಕ್ಕಳನ್ನು ಕರೆದ್ಲಂತೆ ಅವಳು. ಕರೆದಾಗ ಅವುಗಳು ಗುಡುಗುಡು ಓಡಿ ಬಂದವು. ಯಾಕಂದರೆ ಪಕ್ಕದಲ್ಲಿ ಅಪ್ಪ ಇದ್ದಾನಲ್ವ ಯಯಾತಿ, ಅದಕ್ಕೋಸ್ಕರ ಬಂದಾಗ ದೇವಯಾನಿ ಕೇಳ್ತಾಳೆ, ಮಕ್ಕಳೇ ನಿಮ್ಮ ಅಪ್ಪ ಯಾರು ಅಮ್ಮ ಯಾರು ಅಂತ. ಆ ಮಕ್ಕಳಿದ್ದಾವಲ್ವ ಬೆರಳನ್ನು ಹೀಗೆ ಮಾಡಿ ತೋರಿಸಿದ್ವಂತೆ ಯಯಾತಿಯನ್ನು. ಹೀಗೆ ಈ ತೋರ್ಬೆರಳೇನಿದೆ, ತೋರ್ಬೆರಳನ್ನು ಪಕ್ಕದಲ್ಲೇ ಇದ್ದ ಯಯಾತಿ ಹೇಳಿದ್ದಾರೆ, ಯಯಾತಿ ಹೀಗೆ ತೋರಿಸ್ಲಿಕ್ಕೆ ಶುರು ಮಾಡಿದ್ವಂತೆ. ಇವಳಿಗೆ ಆಶ್ಚರ್ಯ. ಯಯಾತಿಯನ್ನು ನೋಡ್ತಾನೆ. ಯಯಾತಿಯನ್ನು ನೋಡಿದರೆ ಯಯಾತಿ ಮುಖವನ್ನು ಕೆಳಗೆ ಹಾಕ್ತಾ ಇದ್ದಾನಂತೆ. ಉತ್ತರ ಇಲ್ಲ. ನಿಮ್ಮಮ್ಮ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಹೇಳ್ತವೆ, ನಮ್ಮಮ್ಮ ಶರ್ಮಿಷ್ಠೆ ಅಂತ. ಯಾಕಂದರೆ ಮಗಳು ಸುಳ್ಳು ಹೇಳೋಲ್ಲ, ಮಗಳು ಸುಳ್ಳು ಹೇಳಲಿಕ್ಕೆ ಬರೋಲ್ಲ. ನಮ್ಮಮ್ಮ ಶರ್ಮಿಷ್ಠೆ ಅಂತ ಹೇಳ್ತಾಳೆ. ಆ ಮಕ್ಕಳು ಈ ರೀತಿ ಹೇಳಿದವೆ. ಅಪ್ಪನ ಹತ್ರ ಬರ್ತಾವಂತ. ಯಾಕಂದರೆ ಯಾವಾಗಲೂ ಈ ದೇವಯಾನಿ ಇಲ್ಲದೇ ಇದ್ದರೆ ಯಯಾತಿ ಮುದ್ದಾಡೋದೇನೋ ಎಲ್ಲ ಮಾಡ್ತಾ ಇದ್ದ. ದೇವಯಾನಿ ಇದ್ದಾಳಲ್ಲ, ಅದಕ್ಕೆ ಸ್ಟ್ರಿಕ್ಟಾಗಿ ನಿಂತಿದ್ದಾನೀಗ ಅವಳ ಮುಂದೆ, ದೇವಯಾನಿ ಮುಂದೆ ತನಗೂ ಟ್ರಟ್ಟಾಗಿಬಿಡತ್ತೆ ಅಂತ. ಆದರೆ ಮಕ್ಕಳಿಗೆ ಅದೆಲ್ಲ ಗೊತ್ತಾ, ಮಾಮೂಲಾಗೆ ಅವುಗಳು ಬಂದು ಈ ಯಯಾತಿ ಹತ್ರ ಬಂದು. ಯಯಾತಿ ಸಿಟ್ಟು ಬಂದಿದೆ, ಯಾಕಂದರೆ ದೇವಯಾನಿ ಇದ್ದಾಳಲ್ವ, ಅದಕ್ಕೋಸ್ಕರ ಗದರಿಸಿದ್ನಂತೆ, ಹೇ ಹೋಗಿ ಹೋಗಿ ಬರಬೇಡಿ ನನ್ನ ಹತ್ರ ಅಂತ. ಹತ್ಕೊಂಡು ಹೋದು ಅಂದೆ, ಅಮ್ಮ ಅಂತ ಹೋದು. ಯಾರ ಹತ್ರ? ಶರ್ಮಿಷ್ಠೆ ಹತ್ರ. ಇದನ್ನು ನೋಡಿದ್ಲು ಯಯಾತಿ. ಈ ದೇವಯಾನಿ ನೋಡಿದವಳೆ, ಓ ಈ ರೀತಿ ನಡೆದಿದೆಯಾ ನಿಮ್ಮರ ಮಧ್ಯದಲ್ಲಿ, ನನಗೆ ಏನು ಮಾತು ಕೊಟ್ಟಿದೆಯಾ? ಶರ್ಮಿಷ್ಠೆಗಳಿದ್ದು ಅವತ್ತೇ ನಮ್ಮಪ್ಪ ಹೇಳಿದರು ಅಧರ್ಮವನ್ನು ಆಚರಣೆ ಮಾಡಬೇಡ ಅಂತ. ಹಾಗಿದ್ದರೂ ಕೂಡ ನೀನು ಈ ರೀತಿ ನಡ್ಕೊಂಡಿದ್ಯಾ, ತಪ್ಪು ನಡ್ಕೊಂಡಿದ್ಯಾ ಅಂತ ಹೇಳಿದಾಗ ಶರ್ಮಿಷ್ಠ ಹೇಳ್ತಾಳೆ, ನಾನು ತಪ್ಪು ಮಾಡಿಲ್ಲ ಅಂತ, ನಾನು ಸರಿಯಾಗೇ ನೋಡ್ಕೊಂಡಿದ್ದೇನೆ. ಏನು ಅಂತ ಹೇಳಿದ್ರೆ, ನಿನ್ನ ಪತಿ ಯಾರೋ ಅವನೇ ನನ್ನ ಪತಿ, ಹಿಂದೆ ನಿನ್ನನ್ನು ದಾಸಿ ಮಾಡಿದ ಮೇಲೆ ಹಾಗೇನೆ ಆ ರೀತಿ ನಾನು ನಡ್ಕೊಂಡಿದ್ದೇನೆ, ಅದರಲ್ಲಿ ಯಾವುದೇ ತಪ್ಪು ನಿನಗೆ ಕಾಣಿಸ್ತಾ ಇಲ್ಲ, ಇದು ನನಗೆ ಗೊತ್ತಿಲ್ವಾ ಅಂತ. ಅದನ್ನು ಕೇಳಿ ಸಿಟ್ಟು ಬಂದು ದೇವಯಾನಿಗೆ, ಈ ರೀತಿ ಮೋಸ ನಡೆದಿದೆಯಾ ಅಂದೇಳಿ ಯಯಾತಿಗೂ ಕೂಡ ತನ್ನ ಗಂಡನಿಗೆ, ನನಗೆ ಮೋಸ ಮಾಡಿದಿರಲ್ವ ನೀವು, ನಮ್ಮಪ್ಪನ ಮಾತನ್ನು ಮೀರಿದಿರಲ್ವ, ನಿಮಗೆ ಮಾಡುತ್ತೆ ಅಂತಡಿ ಅಂತೇಳಿ ತಾನು ಓಡ್ಲಂತೆ, ಅಪ್ಪನ ಹತ್ರ ಹೋಗ್ಲಿಕ್ಕೆ ಶುರು ಮಾಡಿದಂತೆ. ಯಯಾತಿ ಹೇಳ್ತಾನೆ, ಇಲ್ಲ ಇಲ್ಲ, ನಾನೊಬ್ಬ ರಾಜನಾಗಿ ಪ್ರಜೆಗಳ ಆಸೆ ಇರೋದು ಅದನ್ನು ಪೂರ್ಣೆ ಮಾಡೋದು ನನ್ನ ಕರ್ತವ್ಯ, ಅದನ್ನು ನಾನು ಮಾಡಿದ್ದೇನೆ ಅಷ್ಟೇ, ಅದಕ್ಕಾಗಿ ನಾನು ತಪ್ಪು ಮಾಡಿಲ್ಲ ಅಂತ. ಅವಳು ಕೇಳಲಿಕ್ಕೆ ತಯಾರಿಲ್ಲ. ಸೀದಾ ಹೋದವಳೆ ಅಪ್ಪನ ಹತ್ರ ದೂರ ಹೇಳಿದಳು, ಶುಕ್ರಾಚಾರ್ಯರ ಹತ್ರ, ಅಪ್ಪ ನಿಮ್ಮ ಅಳಿಯ ತಪ್ಪು ಮಾಡಿದ್ದಾರೆ, ಕೊಟ್ಟ ಮಾತನ್ನು ಮೀರಿದ್ದಾರೆ ಅಂತ ಎಲ್ಲ ಹೇಳಿದ್ದು. ಅದನ್ನು ಕೇಳಿದ ಕೂಡಲೇ ಶುಕ್ರಾಚಾರ್ಯರಿಗೆ ಇನ್ನಿಲ್ಲದ ಕೋಪ ಬಂತಂತೆ. ಏನು ಮಾಡಿದೆಯಾ ಯಯಾತಿ, ನನ್ನ ಮಾತನ್ನು ಮೀರಿದೆಯಲ್ವ, ಯಾವತ್ತೂ ಮಾವ ಅಳಿಯಾದ ಹಾಗೆ ಹೇಳಬೇಕು, ನೀನಿಲ್ಲ ಅಂತ ಹೇಳಿದ್ರೆ ನಿನಗೆ ಶಾಪ ಕೊಡ್ತಾ ಇದ್ದೇನೆ, ನಿನ್ನ ಯೌವನದಿಂದಾಗಿ ನೀನು ಇಷ್ಟೆಲ್ಲ ಮಾಡಿದ್ದಲ್ವ, ನೀನು ಈಗಲೇ ಮುದುಕಾಗಿ ಹೋಗು ಅಂತ ಶಾಪ. ಅದರಿಂದಾಗಿ ಯೌವನದಲ್ಲಿದ್ದಂತಹ ಯಯಾತಿ ತಾನು ಮುದುಕ ಆಗುವುದಾ? ಯಯಾತಿ ಹೇಳ್ತಾನೆ, ಇಲ್ಲ ನಾನು ತಪ್ಪು ಮಾಡಲಿಲ್ಲ, ಈ ರೀತಿ ಪರಿಸ್ಥಿತಿ ಬಂತು ನನಗೆ, ಏನು ಮಾಡೋಣ ಅಂತ. ಯಾವುದನ್ನು ಕೇಳಲಿಕ್ಕೆ ತಯಾರಿಲ್ಲ. ನನ್ನ ಮಾತು ಸುಳ್ಳಾಗುವುದಿಲ್ಲ, ನನ್ನ ಮಾತು ಫಲಿಸ್ತದೆ, ನೀನು ಮುದುಕಾಗ್ತೀಯ. ಅದಕ್ಕೆ ಯಯಾತಿ ಹೇಳ್ತಾನೆ, ಸರಿ ಇದರಿಂದ ನನಗೆ ಪ್ರಾಯಶ್ಚಿತ್ತ ಏನು, ನನ್ನಿಂದ ನಡೆಯೋದೇ ತಪ್ಪಾದದ್ದು ಗೊತ್ತಿಲ್ಲ, ಈ ರೀತಿ ನನ್ನ ರಾಜನಾಗೆ ನೋಡಿಕೊಂಡೆ, ಇದರಿಂದ ನನಗೆ ಬಿಡುಗಡೆ ಹೇಗೆ ಸಿಗತ್ತೆ ಹೇಳಿ ಅಂತ. ಅದಕ್ಕೆ ಶುಕ್ರಾಚಾರ್ಯರು ಹೇಳ್ತಾರೆ, ಯಾರಾದರೂ ನಿನ್ನ ಮುಪ್ಪನ್ನು ತಗೊಳ್ತಾರೆ ಅಂತಿದ್ದರೆ ಆವಾಗ ನಿನ್ನ ಮುಪ್ಪು ಹೋಗ್ಲಿಕ್ಕೆ ಸಾಧ್ಯ ಇದೆ. ಈ ಅಕಾಲದಲ್ಲಿ ಬಂದಂತಹ ನಿನ್ನ ಈ ಮುಪ್ಪೇನಿದೆ, ಮುದಿತನ ಏನಿದೆ, ಅದು ಹೋಗ್ಬೋದು ಯಾರಾದರೂ ತಗೊಳ್ಳೋದಿದ್ದರೆ. ಅದು ಹೇಗಂತ ಹೇಳಿದ್ರೆ, ಯಾರಾದರೂ ತಗೊಳ್ತಾರೆ ಅಂತ ಆಗಿದ್ದರೆ ಆವಾಗ ನೀನು ನನ್ನನ್ನು ಸ್ಮರಣೆ ಮಾಡಿದೆ ಭಕ್ತಿಯಿಂದ ಅಂತ ಹೇಳಿದರೆ ಆಗ ನೀನು ಆ ಮುಪ್ಪನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯತೆ ಉಂಟು, ಯೌವನವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಅದು ಶುಕ್ರಾಚಾರ್ಯರ ವಿಶೇಷವಾದ ಅನುಗ್ರಹದಿಂದ. ಇದಕ್ಕೆ ಒಪ್ಪಿದ ಯಯಾತಿ, ಆಯಿತು, ಅದರೊಟ್ಟಿಗೆ ನೀವು ಇನ್ನೊಂದು ಅನುಗ್ರಹ ಮಾಡಬೇಕು ನನಗೆ, ಅಂದರೆ ಯಾರು ನನ್ನ ಮುಪ್ಪನ್ನು ತಗೊಳ್ತಾರೆ ಅವರೇ ನನ್ನ ಉತ್ತರಾಧಿಕಾರಿ ಆಗ್ತಾನೆ, ಅವನೇ ಮುಂದೆ ರಾಜ ಆಗಬೇಕು. ಆಯಿತು ಅಂತ ಹೇಳಿದ್ರು ಶುಕ್ರಾಚಾರ್ಯ. ಆಯಿತು, ಹಾಗೆ ಆಗಲಿ. ಈಗ ಯಯಾತಿ ತಾನು ಬಂದ ಮತ್ತೆ ತನ್ನ ರಾಜ್ಯಕ್ಕೆ. ಈ ಮುಪ್ಪನ್ನು ತಗೊಳ್ಬೇಕಲ್ವ, ಮುದಿತನವನ್ನು ತಗೊಳ್ಬೇಕಲ್ವ. ಯಾರು ತಗೊಳ್ತಾರೆ? ಊರವ್ರ ಹತ್ರ ಒಂದು ಕೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಕ್ಕಳಿದ್ದಾರಲ್ವ, ಮಕ್ಕಳಿರೋದು ಯಾಕೆ? ಕಷ್ಟ ಕಾಲದಲ್ಲಿ ಸಹಾಯ ಬರಲಿಕ್ಕೋಸ್ಕರವೇ ಮಕ್ಕಳಿರೋದು. ಅದು ಒಬ್ಬ ಹೆಂಡ್ತಿ ಅಲ್ಲ, ಇಬ್ಬರು ಹೆಂಡ್ತಿ, ಒಬ್ಬ ಮಗ ಅಲ್ಲ, 5 ಮಕ್ಕಳಿದ್ದಾರಲ್ವ. ಅದಕ್ಕೋಸ್ಕರ ಜ್ಯೇಷ್ಠ ಪುತ್ರನ ಹತ್ರ ಹೋಗಿ ಕೇಳಿದ. ದೇವಯಾನಿಯ ದೊಡ್ಡ ಮಗ ಇದ್ದಾನೆ ಯದು. ಆ ಯದುವನ ಹತ್ರ ಹೋಗಿ ಕೇಳ್ತಾನೆ, ಹೇ ಯದು, ನಿನ್ನ ಯೌವನವನ್ನು ನನಗೆ ಕೊಡು,
ನನ್ನ ವೃದ್ಧಾಪ್ಯವನ್ನು ನೀನು ತಗೊಳ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಯದು ಹೇಳ್ತಾನೆ, ಇಲ್ಲಪ್ಪ, ನಾನು ಈಗಲೇ ಮುದುಕನಾಗಿ ಕೂತ್ಕೊಳ್ಳೋದಾ? ಆ ಮುದಿತನ ಯಾರಿಗೆ ಬೇಕು? ಅಂದರೆ ಈ ಮುದಿತನ ಅನ್ನೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ, ಸಿತಶ್ಮಶ್ರು ಶಿರೋ ದೀನಃ, ಬೆಳ್ಳಗಿನ ಕೂದಲು ಬೆಳಗಾಗಿರುತ್ತೆ, ಗಡ್ಡ ಮೀಸೆ ಎಲ್ಲ ಬೆಳಗಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ದೀನಃ, ಪ್ರತಿಯೊಂದಕ್ಕೂ ಇನ್ನೊಬ್ಬರು ಬೇಕು, ತನಗೇನು ಮಾಡಲಿಕ್ಕಾಗೋಲ್ಲ, ಇನ್ನೊಬ್ಬರನ್ನು ಆಶ್ರಯಿಸ್ಕೊಂಡಿರೋದು. ಜರಯ ಶಿಥಲೀಕೃತ, ಇನ್ನೊಂದು ಕಡೆಯಿಂದ ಮುಪ್ಪು ಅವನ ದೇಹವನ್ನೆಲ್ಲ ತಾನು ಬಲಹೀನವನ್ನಾಗಿ ಮಾಡಿರ್ತದೆ, ವೀಕನ್ನಾಗಿ ಮಾಡಿರ್ತದೆ. ವಲಿ ಸಂತದ ಗಾತ್ರಶ್ಚ, ಎಲ್ಲ ನರನಾಡಿ ಎಲ್ಲ ಕಾಣಿಸ್ತಾ ಇರ್ತದೆ. ದುರ್ದರ್ಶೋ ದುರ್ಬಲ ಕೃಶಃ, ನೋಡಲಿಕ್ಕಾಗೋಲ್ಲ. ವಯಸ್ಸಾಗುತ್ತಾ ಬಂದಾಗೆ ಎಂಥ ಸುಂದರಿಯೂ ಕೂಡ ಕುರೂಪಿ ಆಗ್ಲಿಕ್ಕೆ ಶುರು ಮಾಡ್ತಾಳೆ, ನೋಡಲಿಕ್ಕಾಗೋಲ್ಲ. ಸಪುರ ಆಗ್ಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಯಾವುದು ರೋಗ ರುಜಿನಗಳು ಬಂದು ಸೇರಿಕೊಳ್ತವೆ. ಎಲ್ಲ ತೆಳ್ಳಗೆ ಆಗ್ಲಿಕ್ಕೆ ಶುರು ಮಾಡ್ತಾನೆ, ಏನು ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ. ಇಂತಹ ಅವಸ್ಥೆ ಯಾರಿಗೆ ಬೇಕು? ಯಾರು ಇಂಥ ಅವಸ್ಥೆ ತೊಗೊಳ್ತಾರೆ? ಇಲ್ಲಪ್ಪ, ನಾನು ತೊಗೊಳ್ಳಲ್ಲ ಅಂತ ಮೂಲಜಿಲ್ದೆ ಹೇಳಿಬಿಟ್ಟ ಅಪ್ಪನಿಗೆ. ಅದನ್ನು ಕೇಳಿ ಯಯಾತಿಗೆ ಭಾರಿ ಬೇಜಾರಾಯ್ತಂತೆ. ನೀನು ನನ್ನಿಂದ ಹುಟ್ಟಿ ಬಂದವನಾಗಿ, ಯಾಕಂದರೆ ಆತ್ಮಾವೈ ಪುತ್ರನಾಮಾಸಿ ಅಂತ, ತಾನೇ ಮಗನಾಗಿ ಹುಟ್ಟುತ್ತಾನೆ ಅಂತ ಅಷ್ಟು ಇರಬೇಕಾದ್ರೆ ನೀನು ನನ್ನ ಮಗನಾಗಿ ಹುಟ್ಟಿ ನನ್ನ ಒಂದು ಆಸೆಯನ್ನು ಪೂರ್ಣಿ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ನಿನಗೆ? ಅದಕ್ಕಾಗಿ ನಾನು ನಿನಗೆ ಶಾಪ ಕೊಡ್ತೇನೆ ಅಂತ ಹೇಳ್ತಾನೆ. ನೀನು ಈ ದೇಶವನ್ನು ಆಳದೆ ಹೋಗು ನೀನು ಅಂತ ಹೇಳಿ, ನೀನು ಮುಂದೆ ರಾಜ ಆಗೋದು ಬೇಡ ಅಂತ, ನಿನ್ನ ವಂಶದವರು ರಾಜ ಆಗೋದು ಬೇಡ ಅಂತ ಶಾಪ ಕೊಟ್ಟ. ಅದರಿಂದಾಗಿಯೇ ಈ ಯದುವಿನ ವಂಶದ ಯಾವ ರಾಜರು ಈ ದೇಶವನ್ನು ಆಳಲಿಲ್ಲ, ರಾಜರಾಗಿ ಮೆರಿಲಿಲ್ಲ. ಕಾರಣ ಏನು ಅಂದರೆ ಈ ಯಯಾತಿಯ ಶಾಪ. ಅದು ಇದೇ ಯಾದವ ವಂಶ ಆಯಿತು. ಯಾದವ ವಂಶದವರು ಯಾರೂ ಕೂಡ ಪ್ರಸಿದ್ಧರಾದ ಈ ದೇಶವನ್ನು ಆಳುವ ರಾಜ್ಯ ಆಗಲಿಲ್ಲ. ಏನೋ ತಾವೊಂದು ತುಂಡು ರಾಜ್ಯವನ್ನು ನೋಡ್ಕೊಂಡು ಕೂತಿದ್ರಷ್ಟೇ ಹೊರತು ದೇಶದ ರಾಜರಾಗಲಿಲ್ಲ. ಯಯಾತಿಯ ಶಾಪ ಅದು. ಸರಿ, ಎರಡನೇ ಮಗ ಅವನ ಹತ್ರ ಬಂದ, ತುರ್ವಶು ಹತ್ರ. ಅಂದರೆ ಇವನು ದೇವಯಾನಿ ಎರಡನೇ ಮಗ ಯದು ತುರ್ವಶು. ಅವನ ಹತ್ರ ಬಂದು ಕೇಳ್ತಾನೆ, ನೀನು ತೊಗೊಳ್ತೀಯಾ ನನ್ನ ಮುಪ್ಪನ್ನ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲಪ್ಪ, ನಾನು ತೊಗೊಳ್ಳಲ್ಲ. ಈ ಮುಪ್ಪು ತೊಗೊಂಡ್ರೆ ಏನೂ ಮಾಡಲಿಕ್ಕಾಗೋಲ್ಲ. ಮುದಿತನದಲ್ಲಿ ಏನು ಮಾಡಲಿಕ್ಕಾಗುತ್ತೆ? ನನಗೆ ಇನ್ನೂ ಎಷ್ಟು ಆಸೆಗಳಿದೆ, ಏನೆಲ್ಲ ಅನುಭವಿಸಬೇಕು ಅಂತಿದೆ, ಏನೆಲ್ಲ ಎಂಜಾಯ್ ಮಾಡಬೇಕು ಅಂತಿದೆ, ಅದು ಏನೂ ಮಾಡಲಿಕ್ಕಾಗೋಲ್ಲ. ಬರೀ ಮುಪ್ಪು ಮೊಮ್ಮಲ್ಲಿ ಯಾರು ಕೂತ್ಕೊಳ್ತಾರೆ? ಅಯ್ಯಪ್ಪ, ನಾನಂತೂ ತೊಗೊಳ್ಳಲ್ಲ ಅಂತ. ಆಗ ಕೋಪ ಬಂತು ಮತ್ತೆ ಯಯಾತಿಗೆ. ನನ್ನ ಮಗನಾಗಿ ಆಗೋಲ್ಲ ಅಂತ ಹೇಳ್ತಾ ಇದೆಯಾ? ನಿನಗೆ ಶಾಪ ಕೊಡ್ತೇನೆ. ಏನು ಅಂತ ಹೇಳಿದ್ರೆ, ನೀನು ಕೂಡ ರಾಜನಾಗದೆ ಹೋಗು, ನಿನ್ನ ವಂಶದವರಿಗೆಲ್ಲ ಭೋಜ ಅಂತ ಹೆಸರು ಬರಲಿ. ಅಷ್ಟು ಮಾತ್ರ ಅಲ್ಲ, ಅವನಿಗೆ ವಿಶೇಷವಾಗಿ ಹೇಳ್ತಾನೆ, ತಸ್ಮಾತ್ ಪ್ರಜಾ ಸಮುಚ್ಛೇದಂ ತುರ್ವಶೋ ತವ ಯಾಸ್ಯತಿ. ನಿನ್ನ ಪ್ರಜೆಗಳೆಂದರೆ ನಿನ್ನ ಸಂತತಿ ಏನಿದೆ, ಸಂತತಿ ತುಂಡಾಗಿ ಹೋಗ್ತದೆ. ಅಷ್ಟು ಮಾತ್ರ ಅಲ್ಲ, ನೀನು ರಾಜನಾಗ್ತೀಯ? ಇಲ್ಲಲ್ಲ. ಮತ್ತೆಲ್ಲಿ ಅಂದರೆ ಸಂಕೀರ್ಣಾಚಾರ ಧರ್ಮೇಶು, ಎಲ್ಲಿ ಸರಿಯಾದ ಆಚರಣೆ ಇಲ್ಲ, ಸರಿಯಾದ ಜಾತಿ ಪದ್ಧತಿ ಇಲ್ಲ ಅಂತ ಹೇಳಿದ್ರೆ ವಿಚಿತ್ರವಾಗಿ ಯಾರೊಟ್ಟಿಗೆ ಬೇಕಾಗ್ತದೆ. ಸಂಕೀರ್ಣಾಚಾರ ಯಾವ ರೀತಿ ಅಂತ ಹೇಳಿದ್ರೆ, ಒಬ್ಬ ಗಂಡನೊಟ್ಟಿಗೆ ಒಂದು ಹೆಂಡತಿ ಬದುಕಬೇಕು ಅಂತಿಲ್ಲ. ಮತ್ತು 4 ವರ್ಷ ಒಬ್ಬನೊಟ್ಟಿಗೆ ಇರೋದು, ಬೇಜಾರಾಯ್ತಾ ಬಿಡೋದು, ಇನ್ನೊಬ್ಬನನ್ನು ಕಟ್ಕೊಳ್ಳೋದು. ಇವತ್ತು ನಾವೇನು ಈ ಪಾಶ್ಚಾತ್ಯ ದೇಶಗಳಲ್ಲಿ ನೋಡ್ತೇವಲ್ವ, ಸಂಕೀರ್ಣಾಚಾರ ಅಂದರೆ ಆ ರೀತಿ. ಯಾರೊಟ್ಟಿಗೆ ಬೇಕಾದರೂ ಇರ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅಂದರೆ ಯಾವುದೇ ಒಂದು ಸೀಮೆ ಇಲ್ಲ, ಧರ್ಮದ ಒಂದು ಎಲ್ಲೆಯೇ ಇಲ್ಲ, ಆ ರೀತಿ ಬದುಕುವಂಥದ್ದು. ಮಗ ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು ಅಂತಲೇ ಇಲ್ಲ. ಮತ್ತು ಫಾದರ್ಸ್ ಡೇ, ಮದರ್ಸ್ ಡೇ ಅವತ್ತು ಬಂದರೆ ಸರಿ ಅಷ್ಟೇ. ಇವತ್ತು ನಾವೊಂದು ವರ್ಷಕ್ಕೆ ಪಿಂಡ ಹಾಕ್ತೇವೆ ಸತ್ತ ಮೇಲೆ, ಹಾಗಲ್ಲ, ಬದುಕಿದ್ದಾಗಲೇ ಒಂದು ದಿನ ಬಂದು ಅಪ್ಪನನ್ನು ನೋಡ್ಕೊಂಡು ಹೋಗೋದು, ಒಂದು ದಿನ ಬಂದು ಈ ರೀತಿ. ಇದೆಲ್ಲ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಸಂಬಂಧಗಳಿಲ್ಲ, ಯಾವುದೇ ಒಂದು ಆಚಾರಗಳಿಲ್ಲ. ಆ ರೀತಿಯ ಪ್ರಜೆಗಳಿಗೆ ನೀನು ರಾಜ ಆಗ್ತೀಯ ಅಂತ ಹೇಳ್ತಾನೆ. ಈ ಯಯಾತಿ ಶಾಪ ಕೊಡ್ತಾನೆ, ಮ್ಲೇಂಛೇಶು, ಅದಕ್ಕೋಸ್ಕರ ನೀನು ಮ್ಲೇಂಛರ ರಾಜ ಆಗ್ತೀಯ ಅಂತ. ಮ್ಲೇಂಛರು ಅಂದರೆ ಯಾರ ಭಾಷೆ ಅಸ್ಪಷ್ಟವಾಗಿದೆಯೋ, ಅಸ್ಪಷ್ಟವಾದ ಭಾಷೆ ಉಳ್ಳಂತಹ, ಮಾಂಸ ಮದ್ಯವನ್ನು ಪಾನ ಮಾಡುವಂತಹ ಮೂರ್ಖರಾಗಿರುವಂಥವರೇನಿದ್ದಾರೆ, ಮತ್ತು ದೊಡ್ಡವರಿಗೆ ಬೆಲೆಯನ್ನು ಕೊಡದೇ ಇರುವಂತಹ ಯಾವ ಪ್ರಜೆಗಳಿದ್ದಾರೆ ಅಂಥವರಿಗೆ ನೀನು ರಾಜ ಆಗ್ತೀಯ ಅಂತ. ಸಾಮಾನ್ಯವಾಗಿ ಬೇರೆ ಪುರಾಣಗಳು ಹೇಳ್ತದೆ, ಈ ಫಾರಿನ್ ಕಂಟ್ರೀಸ್ ಅಂತ ಏನು ನೋಡ್ತೇವೆ, ಈ ಪಾಶ್ಚಾತ್ಯ, ಅದಕ್ಕೆ ರಾಜನಾಗಿದ್ದವನು ಮೊದಲಿವನೇ ಅಂತ, ತುರ್ವಶುವೆ ಅಂತ. ಈ ಪಾಶ್ಚಾತ್ಯದೇ ಅಂದರೆ ಈ ರೀತಿ ಆಚಾರ ವಿಚಾರಗಳಿಲ್ಲದೆ ಇರುವಂತಹ ಒಂದು ದೇಶಗಳು, ಅದಕ್ಕೆ ಅಂತ. ಮುಂದೆ ಶರ್ಮಿಷ್ಠೆಯ ಮಕ್ಕಳ ಹತ್ರ ಬಂದ, ಅನು, ದೃಹ್ಯು, ಪುರು ಅಂತ. ಅನುವಿನ ಬಳಿ ಕೇಳಿದ, ದೊಡ್ಡ ಮಗ ಶರ್ಮಿಷ್ಠೆಯ ದೊಡ್ಡ ಮಗ
ಅವನ ಹತ್ರ ಕೇಳಿದ, ನಿನ್ನ ಯೌವನವನ್ನು ನನ್ನ ಕೊಡು, ನನ್ನ ವೃದ್ಧಾಪ್ಯವನ್ನು ತಗೋ ಅಂತ. ಅವನು ಹೇಳ್ತಾನೆ, ಇಲ್ಲಪ್ಪ, ಯಾರು ಈ ವೃದ್ಧಾಪ್ಯ ತಗೊಳ್ತಾರೆ? ಸಣ್ಣ ಮಕ್ಕಳಾಗಿ ಎಲ್ಲ ಬಾಯಿಗೆ ಹಾಕಬೇಕು. ವಯಸ್ಸಾಗ್ತಾ ಬಂದಾಗಿ ಏರ್ಲಿಕ್ಕಾಗೋಲ್ಲ, ಕೂಡ್ಲಿಕ್ಕಾಗೋಲ್ಲ. ಕಡೆಗೆ ಯಾವ ರೀತಿ ಅಂದರೆ, ಒಂದು ಮಲಮೂತ್ರ ಮಾಡಿಸ್ಕೊಳ್ಳಿಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರು ಕೈ ಕಾಲು ಹಿಡಿಬೇಕು. ಅಯ್ಯೋ ಸ್ವಲ್ಪ ನಾನು ಅಲ್ಲಿಗೆ ಹೋಗಬೇಕು. ಯಾವ ರೀತಿ ಮಕ್ಕಳು ಮಾಡ್ತಾವಲ್ವ ಆ ರೀತಿ, ಕೆಲವು ಸಲ ಅಲ್ಲೇ ಮಲಮೂತ್ರ ಮಾಡ್ಕೊಳ್ಳೋದುಂಟು. ಇಂಥ ಅವಸ್ಥೆ ಯಾರಿಗೆ ಬೇಕು? ಈ ಮುದಿತನ ಯಾರಿಗೆ ಬೇಕು? ನನಗಂತೂ ಬೇಡ ಅಂತ ಅವನು ತಿರಸ್ಕಾರ ಮಾಡಿದ. ಅವನು ಶಾಪಗ್ರಸ್ತನಾದ. ನೀನು ರಾಜನಾಗದೆ ಹೋಗು, ಭ್ರಷ್ಟನಾಗು ಅಂತ. ದೃಹ್ಯು ಶರ್ಮಿಷ್ಠೆಯ ಎರಡನೇ ಮಗ, ಅವನಿಗೆ ಕೇಳಲಿಕ್ಕೆ ಹೋದರೆ ಅವನು ಕೂಡ ಒಪ್ಪಲಿಲ್ಲ. ಅವನು ಕೂಡ ಶಾಪಗ್ರಸ್ತನಾದ. ಕಡೆಗೆ ನೀನು ರಾಜನಾಗದೆ ಹೋಗುದು. ಕಡೆಯ ಮಗ, ಎಲ್ಲರಲ್ಲೂ ಸಣ್ಣವನು ನೋಡಿ, ಶರ್ಮಿಷ್ಠೇ ದೇವಯಾನಿ. ಈ ಇಬ್ಬರ ಮಕ್ಕಳಲ್ಲೂ ಕೂಡ ಸಣ್ಣವನು ಯಾರು ಅಂದರೆ ಪುರು. ಆ ಪುರುವಿನ ಬಳಿ ಬಂದು ಕೇಳಿದ, ಪುರು, ನೀನು ನಿನ್ನ ಯೌವನವನ್ನು ಕೊಟ್ಟು ನನ್ನ ವೃದ್ಧಾಪ್ಯ ತಗೊಳ್ತೀಯ? ನಿಜವಾಗಲೂ ಅವನಿನ್ನೂ ಸಣ್ಣವನು ಪುರು, ಯಾಕಂದ್ರೆ ಅವನು ಕಡೆಯವನಲ್ವ. ಅವನ ಹತ್ರ ಕೇಳಿದಾಗ ಪಾಪ ಪುರು ಹೇಳ್ತಾನೆ, ಆಯ್ತಪ್ಪ, ನಿಮ್ಮ ವೃದ್ಧಾಪ್ಯವನ್ನು ನಾನು ತಗೊಳ್ತೇನೆ, ನಾನು ಮುದುಕಾಗ್ತೇನೆ, ನೀವು ಒಳ್ಳೆ ಯೌವನದಲ್ಲಿರಿ. ಯಾಕೆ ಅಂತ ಹೇಳಿದರೆ ಅವನ ಮಾತುಗಳು ತುಂಬ ಚೆಂದ. ಇವೆಲ್ಲ ನಮಗೆ ಮಹಾಭಾರತ ಕೊಡುವ ಸಂದೇಶಗಳು. ಗುರೋರ್ವೈ ವಚನಂ ಪುಣ್ಯಂ ಸ್ವರ್ಗಮಾಯುಷ್ಕರಂ ನೃಣಾಂ ಗುರುಪ್ರಸಾದಾತ್ ತ್ರೈಲೋಕ್ಯಂ ಅನ್ವಶಾಸಶ್ಚತುರ್ ಶತಕ್ರತು ಅಂತ. ನಿಜವಾಗಲೂ ಕೂಡ ಪುಣ್ಯ ಅಂದರೆ ಇನ್ಯಾವುದಲ್ವಂತೆ. ಯಾರು ತಂದೆ ತಾಯಂದಿರಿದ್ದಾರೆ, ಹಿರಿಯರಿದ್ದಾರೆ, ಆ ಹಿರಿಯರ ಆದೇಶವನ್ನು ಪಾಲಿಸುವುದೇ ಪುಣ್ಯ ಅಂತ ಹೇಳ್ತಾರೆ. ಹಿರಿಯರ ಮಾತಿಗೆ ಗೌರವಿಸುವುದು, ಹಿರಿಯರನ್ನು ರಕ್ಷಣೆ ಮಾಡುವಂಥದ್ದು, ಇದೇ ಸ್ವರ್ಗಕ್ಕೆ ಕಾರಣವಾಗಿರುವಂತಹ ಪುಣ್ಯ ಅಂತ ಹೇಳ್ತಾರೆ. ಗುರುಗಳ ಅನುಗ್ರಹದಿಂದಲೇ ಎಲ್ಲ ಲೋಕಗಳು ಸಿಗುವಂಥದ್ದು. ಇಲ್ಲಿ ಗುರುಗಳು ಅಂತ ಹೇಳಿದರೆ ಪಾಠ ಹೇಳಿದವರು ಅಂತ ಅಷ್ಟೇ ಅರ್ಥ ಅಲ್ಲ, ಮತ್ತು ತಂದೆ ತಾಯಂದಿರು ಯಾರು ಹಿರಿಯರಿದ್ದಾರೆ ಅವರು. ಗುರೋರನುಮತಂ ಪ್ರಾಪ್ಯ ಸರ್ವಾನ್ ಕಾಮಾನವಾಪ್ಸಸಿ. ಯಾರು ಇಂತಹ ಗುರು ಹಿರಿಯರ ಆಶೀರ್ವಾದವನ್ನು ಪಡಿತಾನೆ, ತಂದೆ ತಾಯಿ ಮುಂತಾದ ಹಿರಿಯರದ್ದು, ಅವನಿಗೆಲ್ಲ ಕಾಮನೆಯನ್ನು ಜಗತ್ತಿನಲ್ಲಿ ಪಡಿತಾನಂತೆ. ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ. ಅದಕ್ಕೆ ಹೇಳೋದು ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಈ ರೀತಿ ತಂದೆ ತಾಯಿ ಗುರುಗಳ ಅನುಗ್ರಹವನ್ನು ಸಾಧನೆ ಮಾಡದೇ ಇರುವಂತಹ ವ್ಯಕ್ತಿ ಏನಿದ್ದಾನೆ, ಅವನು ಯಾವತ್ತಿಂದ ಯಾವತ್ತಿಗೂ ಜಗತ್ತಿನಲ್ಲಿ ಒಳ್ಳೆಯದನ್ನು ಸಂಪಾದನೆ ಮಾಡೋಲ್ಲ ಅಂತ ಪೂರು ಹೇಳಿ ತಾನು ಸ್ವೀಕಾರ ಮಾಡಿದ ನೋಡಿ. ಯಯಾತಿಯ ಅಕಾಲಿಕವಾದ ವೃದ್ಧಾಪ್ಯವನ್ನು ತಾನು ಸ್ವೀಕಾರ ಮಾಡಿದ. ಯಯಾತಿಗೆ ಯೌವನವನ್ನು ಕೊಟ್ಟ. ಯಾರು ತಾನೇ ಕೊಡ್ತಾರೆ? ತಾವೇ ಇನ್ನೂ ಏನು ಅನುಭವಿಸಿಲ್ಲ, ಅವನಿಗೇನು ಇನ್ನೂ ತಾನು ಯೌವನವನ್ನು ಅನುಭವಿಸಿಲ್ಲ. ಹಾಗಿರ್ಬೇಕಾದ್ರೆ ಅಪ್ಪನಿಗೋಸ್ಕರ ತ್ಯಾಗ ಮಾಡಿದ. ಯಯಾತಿ ಸಂತೋಷದಿಂದ ತಗೊಂಡು ಆ ಪುರುವಿಗೆ ಅನುಗ್ರಹವನ್ನು ಮಾಡ್ತಾನೆ. ನೀನೇ ನನ್ನ ಉತ್ತರಾಧಿಕಾರಿಯಾಗು, ನೀನೇ ಈ ದೇಶವನ್ನು ಆಳುವ ರಾಜ ಆಗ್ತೀಯಾ, ನಿನ್ನ ವಂಶದವರೇ ಈ ದೇಶವನ್ನು ಆಳುತ್ತಾರೆ ಅಂತ ಹೇಳಿ ನಾನು ಆಶೀರ್ವಾದವನ್ನು ಮಾಡಿದ. ನಂತರ 1000 ವರ್ಷಗಳ ಕಾಲ ಯಯಾತಿ ತಾನು ಯೌವನದಿಂದ ದೇವಯಾನಿ ಶರ್ಮಿಷ್ಠೆ ಇಬ್ಬರೊಟ್ಟಿಗೂ ಕೂಡ ತಾನು ಬೇಕಾದಷ್ಟು ಕಳೆದ, ಧರ್ಮ ಕಾರ್ಯಗಳನ್ನು ಮಾಡಿದ, ಯಜ್ಞಾಗಾದಿಗಳನ್ನು ಮಾಡಿದ, ಪೂರ ಎಲ್ಲವನ್ನು ಮಾಡಿ ಕಡೆಗೆ 1000 ವರ್ಷ ಆದರೂ ಕೂಡ ತೃಪ್ತಿ ಕಾಣಲಿಲ್ವಂತೆ ಅವನಿಗೆ. ಕಡೆಗೆ ನೋಡಿ, ನಾವಾಗಿದ್ದರೆ ಇನ್ನೊಂದು 1000 ವರ್ಷ ಇರೋಣ, ಇನ್ನೊಂದು 1000 ವರ್ಷ ಯೌವನ ಅಂತ. ಅದರ ಅವನಿಗೆ ಕಾಣಿಸ್ತು. ನಜಾತು ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ. ಇಲ್ಲ, ಈ ಆಸೆ ಅನ್ನುವುದೇನಿದೆ, ಈ ಆಸೆ ಅನುಭವಿಸಿ ಪೂರೈಸಲಿಕ್ಕಾಗೋಲ್ಲ ಅಂತ. ಕಟ್ಟಿಗೆಗೆ ನಾವು ಈ ಬೆಂಕಿಗೆ ಕಟ್ಟಿಗೆ ಹಾಕಿ ಆರಿಸ್ಲಿಕ್ಕೆ ಬರೋಲ್ಲ. ಕಟ್ಟಿಗೆ ಹಾಕಿದಷ್ಟು ಕೂಡ, ಸೌದೆ ಹಾಕಿದಷ್ಟು ಕೂಡ ಬೆಂಕಿ ಉರಿತಾನೆ ಇರ್ತದೆ, ದಗ ದಗ ದಗ. ಅದೇ ರೀತಿ ಈ ಮನಸ್ಸಿನ ಬಯಕೆಗಳೇನಿದೆ, ಬಯಕೆಗಳನ್ನು ಪೂರ್ಣ ಮಾಡ್ತಾ ಮಾಡ್ತಾ ಬಂದಾಗೂ ಕೂಡ ಅದು ಕಮ್ಮಿ ಆಗ್ತಾ ಹೋಗೋಲ್ಲ, ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಏನು ಅಂದರೆ, ತ್ಯಾಗ ಮಾಡುವುದೇ ಆಸೆಯನ್ನೇ ಬಿಡಲಿಕ್ಕಿರುವಂತಹ ಸೂಕ್ತವಾದ ಮಾರ್ಗ ಅಂತ ಎಣಿಸಿದಂತಹ ಯಯಾತಿ ಸೀದಾ ಪುರುವಿನ ಹತ್ರ ಬಂದ. ಇವಾಗ ಪುರು ಮುದುಕಾಗಿದ್ದಾನಲ್ವ, ಅವನ ಹತ್ರ ಬಂದು, ಮಗು, ನಿನ್ನ ಯೌವನವನ್ನು ನಿನಗೆ ವಾಪಸ್ ಕೊಡ್ತಾ ಇದ್ದೇನೆ, ನನ್ನ ವೃದ್ಧಾಪ್ಯವನ್ನು ನನ್ನ ಕೊಡು ಸಾಕು ಅಂತ ಹೇಳಿ ಶುಕ್ರಾಚಾರ್ಯರನ್ನು ನೆನಪು ಮಾಡಿಕೊಂಡ. ಶುಕ್ರಾಚಾರ್ಯರು ಹೇಳಿದರು, ನನ್ನ ನೆನಪು ಮಾಡಿಕೊಂಡ್ರೆ ಮತ್ತೆ ನೀನು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು, ವರ್ಗಾವಣೆ ಅಂತ. ಯಯಾತಿಯ ವೃದ್ಧಾಪ್ಯ ಅವನಿಗೆ ಬಂತು, ಪೂರ್ವಿನ ಯೌವನ ಅವನಿಗೆ ಬಂತು. ಆನಂತರ ಯಯಾತಿ, ನಾನು ನಿನ್ನ ತಪಸ್ಸು ಮಾಡಲಿಕ್ಕೆ ಹೋಗ್ತೇನೆ ಅಂತ ಲೆಕ್ಕಾಚಾರ ಮಾಡಿದ. ಅಂದರೆ ನೋಡಿ, ಆಗಿನ ಕಾಲದ ರಾಜರುಗಳು ಯಾವ ರೀತಿ ಇರ್ತಾಯಿದ್ರು ಅಂತ.
ಯಾವ ರೀತಿ ಸುಖ ಭೋಗಗಳನ್ನು ಅನುಭವಿಸ್ತಾ ಇದ್ರೋ ಅದೇ ರೀತಿ ಎಲ್ಲವನ್ನ ತ್ಯಾಗ ಮಾಡಿ ಭಗವಂತನಿಗೋಸ್ಕರ ತಪಸ್ಸಿಗೆ ಹೋಗ್ತಾ ಇದ್ರು. ಯಯಾತಿ ಅಂತ ರಾಜ. ಪದ್ಮಪುರಾಣದಲ್ಲಿ ಹೇಳುತ್ತದೆ, ಯಯಾತಿಯ ಕಥೆ ಹೇಳುತ್ತದೆ. ಎಂಥ ರಾಜ ಅವನು ಅಂತೇಳಿದರೆ, ಅವನ ರಾಜ್ಯದಲ್ಲಿ ಯಾರೂ ಸಾಯಬಾರದು ಅಂತ ತೀರ್ಮಾನ ಮಾಡಿದ್ನಂತೆ. ಅದಕ್ಕೋಸ್ಕರ ಡಂಗುರ ಹೊಡಿಸಿದ್ನಂತೆ. ಎಲ್ಲರೂ ಕೂಡ ವಿಶೇಷವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ, ವಿಷ್ಣುವಿನ ಆರಾಧನೆಯನ್ನು ವಿಶೇಷ ಮಾಡಿ ಯಯಾತಿಯಾಗಲಿ ಯಯಾತಿಯ ರಾಜ್ಯದಲ್ಲಾಗಲಿ ಯಾರೂ ಸಾಯದಾಗೆ ನೋಡ್ಕೊಂಡಿದ್ದ ಅಂತ. ಯಾರಿಗೂ ಕೆಡಕಾಗದ ಹಾಗೆ, ಯಾರೂ ಕಷ್ಟಪಡದ ಹಾಗೆ, ಸ್ವರ್ಗದ ಹಾಗೆ ಭೂಮಿಯನ್ನು ಮಾಡಿದ್ದವ ಯಯಾತಿ ರಾಜ ಅಂತ ಹೇಳ್ತಾರೆ. ಅಂತಹ ಯಯಾತಿ ತನ್ನ ಮಗ, ಕಿರಿಯ ಮಗ ಪೂರ್ವಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಅದಕ್ಕೋಸ್ಕರ ಎಲ್ಲ ಪ್ರಜೆಗಳನ್ನು ಕರೆದು ಹೇಳ್ತಾನೆ, ನೋಡಿ ನನ್ನ ಕಡೇ ಮಗ ಏನಿದ್ದಾನೆ, ಕಡೇ ಮಗನಿಗೆ ನಾನು ರಾಜ್ಯ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತ. ಅದಕ್ಕೆ ಜನರೆಲ್ಲರೂ ಕೇಳ್ತಾರೆ, ಅಯ್ಯ ಕಡೆ ಮಗನಿಗೆ ಯಾಕೆ ಕೊಡ್ತೀಯ? ಇಲ್ಲಿವರೆಗೆ ಬಂದದ್ದೇನು ಅಂದರೆ ಜ್ಯೇಷ್ಠ ಪುತ್ರನಿಗೆ ರಾಜ್ಯವನ್ನು ಕೊಡುವಂಥದ್ದು ಕ್ರಮ. ಹಿಂದಿನಿಂದಲೂ ಹಾಗೆ, ಯಾರು ಹಿರಿಯ ಮಗನೋ ಅವನೇ ಆಸ್ತಿಗೆಲ್ಲ ವಾರಸುದಾರ ಹಿಂದೆ ಇದ್ದದ್ದು. ಅದಕ್ಕಾಗಿ ನಿನ್ನ ಹಿರಿಯ ಮಗ ಇದ್ದಾನಲ್ವ, ಯದುವಿಗೆ ಕೊಡುವುದು. ಅದಕ್ಕೆ ಯಯಾತಿ ಹೇಳುವ ಮಾತುಗಳೇನಿದೆ, ಇದು ಯಾವತ್ತೂ ನಾವು ನೆನಪಿಟ್ಕೊಳ್ಬೇಕಾದದ್ದು. ಒಬ್ಬ ಮಕ್ಕಳಾದವರು ಇವತ್ತು ಯಾವತ್ತೂ ನೆನಪಿಟ್ಕೊಳ್ಬೇಕಾದದ್ದು ಏನಂದರೆ, ನಿಜವಾಗಿಯೂ ಕೂಡ ಮಗ ಅಂದರೆ ಯಾರು? ಜ್ಯೇಷ್ಠ ಮಗ, ಕನಿಷ್ಠ ಮಗನ ಪ್ರಶ್ನೆ ಬೇರೆ. ಮಗ ಅಂತ ಯಾರನ್ನು ಕರೀತಾರೆ? ಅಮ್ಮನ ಹೊಟ್ಟೆಯಿಂದ ಬಂದವನ ಮಗನ? ಅಪ್ಪನ ವೀರ್ಯದಿಂದ ಬಂದವನ ಮಗನ? ಅಲ್ಲ. ಮತ್ತು ನಿಜವಾಗಲೂ ಕೂಡ ಅಮ್ಮನ ಹೊಟ್ಟೆಯಿಂದ ಅಷ್ಟೇ ಬಂದದ್ದು ಅಂತ ಹೇಳಿದರೆ ಅಮ್ಮನ ಹೊಟ್ಟೆಯಿಂದ ಮಲವೂ ಬರಬಹುದು. ಅದನ್ನು ಯಾರಾದರೂ ಮಕ್ಕಳು ಅಂತ ಕರೀತಾರೇನು? ಇಲ್ಲ ಅಷ್ಟೇ. ಮತ್ತು ಮಾತಾ ಪಿತ್ರೋರ್ವಚನಕೃತ್ ಪಥ್ಯಸ್ಯ ವಿಹಿತಸ್ಯ ಚ ಸಪುತ್ರ ಪುತ್ರವದ್ಯಶ್ಚ ವರ್ತತೆ ಪಿತೃಮಾತೃಷು. ನಿಜವಾಗಲೂ ಕೂಡ ತಂದೆ ತಾಯಂದಿರ ಮಾತನ್ನು ಯಾರು ಕೇಳ್ತಾನೆ, ನಡೆಸಿಕೊಡ್ತಾನೆ, ಅವನನ್ನೇ ಮಗ ಅಂತ ಕರೆಯುವುದು, ಅವನೇ ಪುತ್ರ ಅಂತ ಕರೆಯಲ್ಪಡುವುದು. ಆದರೆ ಇಲ್ಲಿ ಎರಡು ವಿಶೇಷಣವನ್ನು ಕೊಡ್ತಾರೆ. ಅಪ್ಪ ಅಮ್ಮನ ಮಾತು ನಡೆಸ್ಕೊಡ್ಬೇಕು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಹೇಳಿದ್ದೆಲ್ಲ ಅಲ್ಲ. ಇವಾಗ ಅಪ್ಪ ಹೇಳಿದ ಮಗನಿಗೆ, ಮಗನೇ ಹೋಗು, ಅಲ್ಲಿ ಹೋಗಿ ಅವ್ರ ಹತ್ರ ಇದನ್ನು ಕದ್ಕೊಂಬ ಅಂತ, 1,000 ರೂಪಾಯಿ ಕದ್ಕೊಂಬ ಅಂತ. ಪಿತೃದೇವೋ ಭವ ಅಂತೇಳಿ 1,000 ರೂಪಾಯಿ ಕದ್ಕೊಂಬಂದರೆ ಅದನ್ನು ಹೇಳ್ತಾ ಇರೋದಲ್ಲ. ಅದಕ್ಕೆ ಪಥ್ಯಸ್ಯ, ಯಾವುದು ಒಳ್ಳೆಯ ಮಾತನ್ನು ತಂದೆ ಹೇಳ್ತಾನೆ, ಆ ತಂದೆ ಹೇಳಿದ ಒಳ್ಳೆಯ ಮಾತನ್ನು ಯಾವ ಮಗ ಕೇಳೋಲ್ಲ. ತಾಯಿ ಹೇಳಿದ ಒಳ್ಳೆಯ ಮಾತನ್ನು ಯಾವ ಮಕ್ಕಳು ಕೇಳುವುದಿಲ್ಲ, ಆ ಮಕ್ಕಳಲ್ಲ ಅಂತ ಹೇಳ್ತಾರೆ. ಮತ್ತು ತಂದೆ ತಾಯಂದಿರು ಹೇಳುವಂತಹ ಒಳ್ಳೆಯ ಮಾತುಗಳನ್ನು, ಹಿತಕರವಾದ ಮಾತುಗಳನ್ನು, ಉದ್ಧಾರಕ್ಕೆ ಕಾರಣವಾದ ಮಾತುಗಳನ್ನು ಯಾವ ಮಕ್ಕಳು ಕೇಳುವುದಿಲ್ಲ, ಅವರ ಮಕ್ಕಳಲ್ಲ. ಇದನ್ನು ನಾವಿವತ್ತು ವಿಶೇಷವಾಗಿ ನೋಡಬೇಕಾದದ್ದು. ಯಾಕಂದರೆ ಪಾಪ ಅಪ್ಪ ಅಮ್ಮನಿಗೆ ಮಕ್ಕಳ ಮೇಲೆ ಭಾರಿ ಒಂದು ಪ್ರೀತಿ. ಅದಕ್ಕೋಸ್ಕರ ಹಾಗೆ ಮಾಡಬೇಡಿ, ಮಗನೇ ಆ ರೀತಿ ಮಾಡಬೇಡವೋ, ಈ ರೀತಿ ಮಾಡಬೇಡವೋ, ಈ ರೀತಿ ಹೇಳ್ತಾ ಇದ್ದರೆ ಮಕ್ಕಳೇ ನೀನು ಸುಮ್ಮನೆ ಕೂತ್ಕೋ, ನಿಮಗೇನು ಗೊತ್ತಿದೆ, ಯಾವುದೋ ಕಾಲದವ್ರು ನೀವು, ನಮಗೇನು ಹೇಳಲಿಕ್ಕೆ ಬರೋದು, ಈ ರೀತಿ ಜೋರು ಮಾಡಿ ಆ ಮಕ್ಕಳು ಅಪ್ಪ ಅಮ್ಮಂದಿರ ಮಾತಿಗೆ ಬೆಲೆಯೇ ಇಲ್ಲ ಅಂತ ಮಾಡ್ತಾರೆ. ನಿಜವಾಗಲೂ ಆ ರೀತಿ ಮಾಡಬಾರ್ದು. ಅಪ್ಪ ಅಮ್ಮಂದಿರು ಹೇಳುವ ಮಾತಿನಲ್ಲಿ ಒಳ್ಳೆಯ ಅಂಶಗಳನ್ನಿದ್ದರೆ ಸ್ವೀಕಾರ ಮಾಡಬೇಕು, ಅವರಿಗೆ ಬೆಲೆಯನ್ನು ಕೊಡಬೇಕೆ ಹೊರತು ಅವಮಾನ ಮಾಡಬಾರ್ದು. ಯಾಕೆಂದರೆ ಇನ್ನೂ ಒಂದು, ಮಗ ಅಂತ ಯಾವಾಗ ಕರೀತಾರೆ ಅಂದರೆ ಪುತ್ರ ಅಂದರೆ ನರಕ, ಅದರಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ನರಕದಿಂದ ನಮ್ಮನ್ನು ಯಾರು ರಕ್ಷಣೆಯನ್ನು ಮಾಡ್ತಾನೋ ಅವನನ್ನು ಮಗ ಅಂತ ಕರೆಯುವಂಥದ್ದು. ಅಂದರೆ ಸತ್ತ ಮೇಲೆ ನರಕದಿಂದ ರಕ್ಷಣೆ ಮಾಡುವವನು, ಇದ್ದಾಗ ತಂದೆ ತಾಯಂದಿರ ಮಾತನ್ನು ಕೇಳುವವರು. ಜೀವತೋ ವಾಕ್ಯ ಕಾರಣ ಅಂತ ಹೇಳ್ತಾರೆ. ಸತ್ತ ಮೇಲೆ ಒಬ್ಬ ಮಗನಾದವನಿಗೆ ಅಪ್ಪ ಅಮ್ಮಂದಿರ ಒಂದು ಶವಕ್ಕಾದರೆ ಬೆಂಕಿ ಕೊಡುವ ಅಧಿಕಾರ ಯಾವಾಗ ಬರ್ತದೆ ಅಂದರೆ, ಇದ್ದಾಗ ಒಂದು ದಿನ ಆದರೆ ಅಪ್ಪ ಅಮ್ಮನ ಮಾತು ಕೇಳಿದರೆ, ಅಪ್ಪ ಅಮ್ಮನಿಗೆ ಬೆಲೆ ಕೊಟ್ಟಿದ್ರೆ, ಗೌರವ ಕೊಟ್ಟಿದ್ರೆ. ಇಲ್ಲದಿದ್ದರೆ ಅವನಿಗೇನೂ ಪ್ರಯೋಜನ ಇಲ್ಲ, ವ್ಯರ್ಥ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದ್ದಾಗ ಅಪ್ಪ ಅಮ್ಮಂದಿರಿಗೆ ಗೌರವ ಕೊಡಬೇಕು, ಅವರು ಹೇಳುವ ಒಳ್ಳೊಳ್ಳೆ ಮಾತನ್ನು ಕೇಳಬೇಕು. ಸತ್ತ ಮೇಲೆ ಅವರೆಲ್ಲ ಕ್ರಿಯೆಯನ್ನು ಮಾಡಬೇಕು, ಅವರನ್ನು ಸ್ವರ್ಗಕ್ಕೆ ಏರಿಸಬೇಕು. ಇದು ಮಗನಾದವನು ಮಾಡಬೇಕಾದದ್ದು. ಅದರಲ್ಲೂ ಕೂಡ ಆತ್ಮನ ಸದೃಶ ಪುತ್ರ ಪಿತೃದೇವರ್ಷಿ ಪೂಜನೆ ಯೋ ಬಹೂನಾಂ ಗುಣಕರಃ ಸಪುತ್ರೋ ಜ್ಯೇಷ್ಠ ಉಚ್ಯತೆ. ನಿಜವಾಗಲೂ ಕೂಡ ಮಕ್ಕಳು 10 ಮಕ್ಕಳಿರ್ಬೋದು. 10 ಮಕ್ಕಳಲ್ಲಿ ದೊಡ್ಡ ಮಗ ಯಾರು ಅಂತ, ಮೊದಲು ಹುಟ್ಟಿದವನು ದೊಡ್ಡ ಮಗ ಅಲ್ವಾ? ಅಲ್ಲ ಅಂತ ಹೇಳ್ತಾ ಇದ್ದಾನೆ ಯಯಾತಿ. ಮೊದಲು ಹುಟ್ಟಿದವನು ದೊಡ್ಡ ಮಗ ಅಲ್ಲ. ಮತ್ತು ಆ 10 ಮಕ್ಕಳಲ್ಲಿ ಯಾರು ಒಳ್ಳೆಯ ಮಗ ಇದ್ದಾನೋ ಅವನು ದೊಡ್ಡ ಮಗ. ಗುಣಕರಃ, ಒಳ್ಳೆ ಗುಣವಂತನಾದ ಮಗ. ಮತ್ತು ಅಪ್ಪ ಅಮ್ಮಂದಿರ ಮಾತನ್ನು ಪಾಲಿಸುವವ, ಅಪ್ಪ ಅಮ್ಮಂದಿರನ್ನು ರಕ್ಷಣೆ ಮಾಡುವವ, ಅವನು ಜ್ಯೇಷ್ಠ ಪುತ್ರ. ಇದು ಯಯಾತಿಯ ನಿರ್ಧಾರ.
ಇವಾಗ 10 ಮಕ್ಕಳಲ್ಲಿ ಕಡೆಯ ಮಗ ಏನಿದ್ದಾನೆ, ಕಡೆಯ ಮಗ ಅಪ್ಪ ಅಮ್ಮಂದಿರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ, ಅವ್ರ ಮಾತನ್ನು ಕೇಳುತ್ತಾ ಇದ್ದಾನೆ, ಅವ್ರಿಗೆ ಹಿತಕರವಾಗಿದ್ದಾನೆ ಅಂದರೆ ಅವನೇ ದೊಡ್ಡ ಮಗ ಶಾಸ್ತ್ರದ ಪ್ರಕಾರ. ಅದೇ ಮೊದಲು ಹುಟ್ಟುಕೊಂಡವನಿದ್ದಾನೆ, ಮೊದಲು ಹುಟ್ಟುಕೊಂಡವನು ಅಪ್ಪ ಅಮ್ಮನ ಹತ್ರವೂ ಬರೋಲ್ಲ, ಅಪ್ಪ ಅಮ್ಮನ ನೋಡ್ಕೊಳ್ಳಿಕ್ಕೆ ಬರೋಲ್ಲ, ಅಪ್ಪ ಅಮ್ಮನ ಸುದ್ದಿಗೆ ಬರೋಲ್ಲ, ಅವನು ದೊಡ್ಡ ಮಗ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಅವನು ದೊಡ್ಡ ಮಗ ಅಲ್ಲ. ಅವನು ಒಂದೊಮ್ಮೆ ಅದೇ ದೊಡ್ಡ ಮಗ ಅಪ್ಪ ಅಮ್ಮಂದಿರನ್ನು ನೋಡಿಕೊಂಡ, ರಕ್ಷಣೆ ಮಾಡಿದ ಅಂತ ಹೇಳಿದರೆ ಅವಾಗ ಅವನಿಗೆ ಜ್ಯೇಷ್ಠತ್ವ, ಅವಾಗ ಅವನು ಜ್ಯೇಷ್ಠ ಪುತ್ರ. ಇದು ಮಹಾಭಾರತ ಹೇಳ್ತಾ ಇರುವಂಥದ್ದು. ಮೂಕೋಂದೋ ಬಧಿರಶ್ವಿತ್ರಿ ಸ್ವಧರ್ಮಂ ನಾನು ತಿಷ್ಠತಿ ಚೋರ ಕಿಲ್ಬಿಷಕಃ ಪುತ್ರೋ ಜ್ಯೇಷ್ಠೋ ನ ಜ್ಯೇಷ್ಠ ಉಚ್ಯತೆ. ಇಷ್ಟು ದೊಡ್ಡ ಮಕ್ಕಳಾಗುವುದಿಲ್ಲ, ದೊಡ್ಡ ಮಗ ಆಗುವುದಿಲ್ಲ. ಮಹಾಭಾರತದ ನಿರ್ಧಾರ ಒಂದೇನೆಂದರೆ, ಯಾರು ಮೂಕ ಇದ್ದಾನೆ, ಮಾತಾಡ್ಲಿಕ್ಕೆ ಬರೋಲ್ಲ, ಮಾತಾಡ್ಲಿಕ್ಕೆ ಬರದೇ ಇರುವಂತಹ ಒಬ್ಬ ಮಗ ಇದ್ದರೆ ಅವನು ಜ್ಯೇಷ್ಠ ಪುತ್ರನಾದರೂ ಜ್ಯೇಷ್ಠ ಪುತ್ರ ಅಂತ ಅವನಿಗೆ ಅಧಿಕಾರ ಕೊಡಲಿಕ್ಕೆ ಆಗೋಲ್ಲ. ಯಾಕಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ಬರೋಲ್ವಲ್ಲ. ಇಲ್ಲೇನು ಅಂತ ಹೇಳಿದ್ರೆ ಅಸಹಾಯಕ. ಅವನನ್ನು ನಾವು ದೊಡ್ಡ ಮಗ ಅಂತ ಕೂರಿಸಿದ್ರು ಕೂಡ ಇವಾಗ ಆಸ್ತಿ ಪಾಸ್ತಿ ಎಲ್ಲ ನೋಡ್ಕೊಳ್ಳಿಕ್ಕೆ ಆಗೋಲ್ಲ, ಅವನಿಗೆ ದೌರ್ಬಲ್ಯ ಇದೆ. ಅದರಿಂದಾಗಿ ಇನ್ನೊಬ್ಬರು ಬೇಕೇ ಬೇಕು. ಅದರಿಂದಾಗಿ ಅಂಥ ಸಂದರ್ಭದಲ್ಲಿ ಅವನು ದೊಡ್ಡ ಮಗ ಅಂತ ಕರೆಸಲ್ಪಡೋಲ್ಲ. ಎರಡನೇದು ಯಾರು ಅಂತ ಹೇಳಿದ್ರೆ ಕಣ್ಣಿಲ್ಲದೆ ಇರುವವನು, ಕುರುಡನಾದವನು ದೊಡ್ಡ ಮಗ ಆದರೆ ಅವನು ದೊಡ್ಡ ಮಗ ಅಂತ ಕರೆಸಲ್ಪಡೋಲ್ಲ. ಅದೇ ರೀತಿ ಯಾರು ಕಿವುಡ ಇದ್ದಾನೆ, ಕಿವುಡನಾಗಿದ್ದರೆ, ಯಾಕಂದರೆ ಇವರೆಲ್ಲ ಉಳಿದವರನ್ನು ನೋಡ್ಕೊಳ್ಳಿಕ್ಕಾಗೋಲ್ಲ, ಜವಾಬ್ದಾರಿ ವಹಿಸ್ಕೊಳ್ಳಿಕ್ಕಾಗೋಲ್ಲ, ಆ ರೀತಿ ಹೇಳ್ತಾ ಇರೋದು. ಅದಕ್ಕಾಗಿ ಇವಾಗ ಎರಡನೇ ಮಗ ಏನಿದ್ದಾನೆ ಅವನು ದೊಡ್ಡ ಮಗ, ಯಾಕಂದ್ರೆ ಅವನು ಜವಾಬ್ದಾರಿ ವಹಿಸ್ಕೊಳ್ತಾನೆ ಅಂತ ಹೇಳಿದರೆ. ಅದೇ ರೀತಿ ಯಾರು ರೋಗಕ್ಕೆ ತುತ್ತಾಗಿದ್ದಾನೆ, ರೋಗಕ್ಕೆ ತುತ್ತಾದವನು ಕೂಡ ದೊಡ್ಡ ಮಗ ಅಂತ ಕಳ್ಸಕ್ಕೆ ಬರೋಲ್ಲ. ಇನ್ನು ಯಾರು ತನ್ನ ಧರ್ಮವನ್ನು ಬಿಟ್ಟಿದ್ದಾನೆ ಅಂದರೆ ಜಾತಿ ಭ್ರಷ್ಟನಾಗಿದ್ದಾನೆ, ದೊಡ್ಡ ಮಗ ಆಗಿದ್ದು ಕೂಡ ಅವನು ಜಾತಿ ಭ್ರಷ್ಟನಾಗಿದ್ದಾನೆ. ಅಂಥ ಸಂದರ್ಭದಲ್ಲಿ ಅವನನ್ನು ದೊಡ್ಡ ಮಗ ಅಂತ ಗೌರವಿಸ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇನು ಅಂತ ಹೇಳಿದ್ರೆ ಇದು ಅವನು ತಲೆಕೆಟ್ಟಾಗಿರುವಂಥದ್ದು. ಆ ರೀತಿ ಅದಕ್ಕೆ ಅವನನ್ನು ದೊಡ್ಡ ಮಗ ಅಂತ ಗೌರವಿಸ್ಲಿಕ್ಕಿಲ್ಲ. ಕಳ್ಳ ಇದ್ದಾನೆ, ದೊಡ್ಡ ಮಗನೇ ದೊಡ್ಡ ಕಳ್ಳ. ಹಾಗಾಗಿದ್ದ ಪಕ್ಷದಲ್ಲಿ ಅವನನ್ನು ದೊಡ್ಡವನೊಂದು ಗೌರವಿಸ್ಲಿಕ್ಕಿಲ್ಲ ನಿಜವಾಗಿ. ಯಾಕಂದರೆ ದೊಡ್ಡ ಮಗ ಏನಿದ್ದಾನೆ ಅವನು ಎಲ್ರಿಗೂ ಮಾರ್ಗದರ್ಶಕನಾಗಿರಬೇಕು, ಅವನ ಆದರ್ಶ ಆಗಿರಬೇಕು. ಅದೇ ಯಾರೋ ಒಬ್ಬ ದೊಡ್ಡ ಮಗ ಇದ್ದಾನೆ, ದೊಡ್ಡ ಮಗನೇ ಮಾಡಬಾರದ ಪಾಪ ಮಾಡಿದ ಅಂತೇಳಿದ್ರೆ ಅವನ ದೊಡ್ಡ ಮಗನ ಸ್ಥಾನ ಹೋಯಿತು, ದೊಡ್ಡಣ್ಣನ ಸ್ಥಾನ ಹೋಯ್ತು ಅವನಿಗೆ. ಅವನು ಜ್ಯೇಷ್ಠ ಪುತ್ರ ಅಂತ ಕರೆಸಲ್ಪಡೋಲ್ಲ. ಇದನ್ನು ಯಯಾತಿ ಹೇಳ್ತಾನೆ. ಜ್ಯೇಷ್ಠಾಂಶಹಾರಿ ಗುಣಕೃತ ಇಹಲೋಕೆ ಪರತ್ರ ಚ. ಅದರಿಂದಾಗಿ ಯಾರು ಒಳ್ಳೆಯ ಮಗ ಇದ್ದಾನೆ ಅವನೇ ಎಲ್ಲ ಜ್ಯೇಷ್ಠ ಪುತ್ರನಿಗೆ ಸಲ್ಲಬೇಕಾದ ಎಲ್ಲ ಗೌರವವನ್ನು ಅವನು ಪಡಿತಾನೆ. ಅವನು ಸಣ್ಣವನೇ ಇರ್ಬೋದು, ಸಣ್ಣವನೇ ಇದ್ದರೂ ಕೂಡ ನಿಜವಾಗ್ಲೂ ಕೂಡ ಗುಣದಲ್ಲಿ ಜ್ಯೇಷ್ಠರಾಗಿದ್ದಾನೆ ಅಂದರೆ ಅವನೇ ಜ್ಯೇಷ್ಠ. ನನ್ನ ಮಗ ಪುರು ಏನಿದ್ದಾನೆ ಕಡೆಯ ಮಗ ಅಂಥವನು ನನಗೆ ವೃದ್ಧಾಪ್ಯವನ್ನು ಕೊಟ್ಟ, ಪಾಪ ಅವನ ಯೌವನವನ್ನು ಕೊಟ್ಟ, ನನ್ನ ವೃದ್ಧಾಪ್ಯ ಸ್ವೀಕಾರ ಮಾಡಿದ. ಅಷ್ಟೇ ಅಲ್ಲ, ನಾನು ಯೌವನದಲ್ಲಿ ಖುಷಿಪಟ್ಟೆ ಅಂತಲ್ಲ, ಮತ್ತು ಅವನ ಯೌವನವನ್ನು ನನಗೆ ಕೊಟ್ಟದ್ರಿಂದಾಗಿ ನಾನು ಬೇಕಾದಷ್ಟು ಧರ್ಮ ಕಾರ್ಯಗಳನ್ನು ಮಾಡಿದೆ, ಬೇಕಾದಷ್ಟು ಯಜ್ಞ ಯಾಗ ಮುಂತಾದವುಗಳನ್ನು ಮಾಡಿದೆ. ಅದಕ್ಕಾಗಿ ಅವನೇ ನನ್ನ ಉತ್ತರಾಧಿಕಾರಿ ಅಂತ ಹೇಳ್ತಾನೆ. ಎಲ್ಲ ಪ್ರಜೆಗಳು ಇದನ್ನು ಒಪ್ಪಿಕೊಂಡ್ರು ನೋಡಿ, ಒಪ್ಪಿಕೊಂಡು ಹೇಳ್ತಾರೆ ಹೌದು ನೀನು ಹೇಳಿದ್ದೇ ಸರಿ ಅಂತ. ಯಾರೂ ಗುಣ ಸಂಪನ್ನನಾದ ಮಗನಿದ್ದಾನೋ, ಒಳ್ಳೆಯ ಮಗ ಇದ್ದಾನೋ ಅವನೇ ದೊಡ್ಡ ಮಗ ಅಂತ ಒಪ್ಪಿಕೊಂಡು ಜನ ಪುರುವಿಗೆ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಮಾಡಿದ್ರಂತೆ. ಯಯಾತಿ ಈ ರೀತಿ ಪುರುವಿಗೆ ತಾನು ಸಾಮ್ರಾಜ್ಯವನ್ನು ವಹಿಸಿಕೊಟ್ಟು, ನೋಡಿ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಅವನು ನಿಜವಾಗಿ ಮೊದಲು ಮದುವೆ ಆದವನು ದೇವಯಾನಿಯನ್ನು, ಆದರೆ ದೇವಯಾನಿಯ ಮಕ್ಕಳು ಈ ದೇಶವನ್ನು ಆಳಲೇ ಇಲ್ಲ. ಆದರೆ ಶರ್ಮಿಷ್ಠೆ ಏನಿದ್ದಾಳೆ ಅವಳ ಕಡೆ ಮಗ ಪುರು, ಅವನು ರಾಜನಾದ. ಅವನ ವಂಶವೇ ಕುರುವಂಶ ಆಯಿತು, ಅದೇ ಭರತ ವಂಶ ಆಯಿತು. ಆ ಪುರುವಿನ ವಂಶವೇ ಯದುವಿನ ವಂಶ ಯಾದವ ವಂಶ ಆಯಿತು. ಯಯಾತಿ ಆದರೂ ನಂತರ ತಾನು ತಪಸ್ಸಿಗೆ ಹೋಗ್ತಾನೆ. ತಪಸ್ಸಿಗೆ ಹೋಗಿ ಭಾಳ ಕಠಿಣವಾದ ತಪಸ್ಸನ್ನು ಮಾಡ್ತಾನೆ. 1000 ವರ್ಷಗಳ ಕಾಲ ಭಯಂಕರವಾದ ತಪಸ್ಸನ್ನು ಮಾಡ್ತಾನಂತೆ. ಆನಂತರ ತಾನು ಕೆಲವು ವರ್ಷಗಳ ಕಾಲ ಬರೀ ನೀರನ್ನು ಕುಡ್ಕೊಂಡು ತಪಸ್ಸು ಮಾಡ್ತಾನಂತೆ. ಆನಂತರ ಕೆಲವು ತಿಂಗಳುಗಳ ಕಾಲ ಬರೀ ಉಸಿರಾಟವನ್ನು ಬಿಗಿ ಹಿಡಿದುಕೊಂಡು ಈ ರೀತಿ ತಾನು ತಪಸ್ಸನ್ನು ಮಾಡ್ತಾನಂತೆ. ಮಾಡಿ ನಂತರ ತಾನು ಪ್ರಾಣವನ್ನು ತ್ಯಾಗ ಮಾಡಿದ, ಸೀದಾ ಸ್ವರ್ಗಲೋಕಕ್ಕೆ ಹೋದ.